ಇವತ್ತಿನ ಈ ಗೂಗಲ್ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಆ, ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಸುಗಮಕಾರರೇ, ಸಿಆರ್‌ಪಿ ಮಿತ್ರರೇ, ಬಿಆರ್‌ಪಿ ಮಿತ್ರರೇ ಹಾಗೂ ಬಿಆರ್‌ಸಿ ಅವರೇ, ಮತ್ತೆ ಡೈಟ್‌ನ ಎಲ್ಲ ಉಪನ್ಯಾಸಕ ಮಿತ್ರರೇ ಹಾಗೂ ಸಿಡಬ್ಲ್ಯೂಸಿಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಆ, ಎಲ್ಲ ಸಿಬ್ಬಂದಿಯವರೇ. ಆ, ಇವತ್ತು ನಾವು ಈ ತಿಂಗಳ ಮೊದಲನೇ ಶನಿವಾರ ದಿವಸ ಶಿಕ್ಷಕ ಸುಗಮಕಾರರ ಒಂದು ಸಭೆಯನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ನಾನು ಕಳೆದ ತಿಂಗಳ ಒಂದು ವಿಷಯವನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಳೆದ ತಿಂಗಳು ನಾವು ಶಿಕ್ಷಕ ಸುಗಮಕಾರರಿಗೆ ಇದೇ ರೀತಿಯಂತ ಒಂದು ಸಭೆಯನ್ನ ಮಾಡ್ಕೊಂಡು ಒಂದಷ್ಟು ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡಿದ್ವಿ. ಮತ್ತೆ ಆ ತಿಂಗಳು ಪೂರ್ತಿ ಭಾಷೆ ಮತ್ತು ಸಂಖ್ಯೆಗೆ ಸಂಬಂಧಪಟ್ಟಂತಹ ಒಂದು ಕಲಿಕಾಂಶಗಳನ್ನ ಹೇಗೆ ಶಿಕ್ಷಕರು ಅನುಕೂಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯದ ಮೂಲಕ ಶಿಕ್ಷಕರಿಗೆ ಇದನ್ನ ತಲುಪಿಸ್ಬೇಕು, ಮತ್ತೆ ಶಿಕ್ಷಕರು ಇದನ್ನ ಮಕ್ಕಳಿಗೆ ಹೇಗೆ ಕಲಿಸ್ಕೊಡ್ಬೇಕು ಅನ್ನುವಂತ ಕುರಿತಾಗಿ ತುಂಬಾ ವಿಸ್ತೃತವಾದಂತ ಮಾಹಿತಿಯನ್ನ ನಮ್ಗೆ ಸಿಡಬ್ಲ್ಯೂಸಿ ಯವರ ಸಹಾಯದಿಂದ ತಮ್ಮಗಳಿಗೆ ನೀಡಲಾಗಿತ್ತು ಕಳೆದ ತಿಂಗಳು. ಅದೇ ರೀತಿ ತಾವುಗಳು ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ನಮ್ಮ ಶಿಕ್ಷಕರುಗಳಿಗೆ ಪ್ರೆಸೆಂಟ್ ಮಾಡಿರುವಂತದ್ದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ತುಂಬಾ ಇನ್ವಾಲ್ವ್ಮೆಂಟ್ ಇರುವಂತದ್ದು ನನ್ಗೆ ಕಂಡು ಬಂತು. ತುಂಬಾ ಆಸಕ್ತಿ ನಾವು ಇದನ್ನ ಕೇಳಿ ಅದನ್ನ ಪ್ರೆಸೆಂಟ್ ಮಾಡಿದ್ರಿ ಕೂಡ, ಮತ್ತೆ ಶಿಕ್ಷಕರೊಂದಿಗೆ ಕೂಡ ಸಂವಾದ ಮಾಡಿರುವಂತದ್ದು ಇದು ಒಂದು ಉತ್ತಮವಾದಂತ ಪ್ರಗತಿ ಹೆಜ್ಜೆ ಅನ್ನುವಂತ ವಿಷಯವನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಅನ್ಸುತ್ತೆ. ಅದೇ ತರ ಈ ತಿಂಗಳು ಕೂಡ ಇಷ್ಟು 10 ನಿಮಿಷದೊಳಗಾಗಿ ನೋಡ್ರಿ, ಸುಮಾರು 140 ಜನ ಶಿಕ್ಷಕರೆಲ್ಲರೂ ಇಲ್ಲಿ ಸೇರಿದ್ದೀರಿ ಅಂತಂದ್ರೆ ತುಂಬಾನೇ ಎಲ್ರು ಉತ್ಸುಕರಾಗಿದ್ದೀರಿ ಅಂತ ನನ್ಗೆ ಅನ್ಸುತ್ತೆ. ಸೊ ಈ ಒಂದು ತಮ್ಮ ಉತ್ಸಾಹಕ್ಕೆ ನಾನು ಮೊದಲನೇದಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಶಿಕ್ಷಕರೊಂದಿಗೆ ಸುಗಮಕಾರರೊಂದಿಗಿನ ಸಂವಾದದಲ್ಲಿ ನಾವು ಈ ಜನವರಿ ತಿಂಗಳಲ್ಲಿ ಯಾವೆಲ್ಲ ಭಾಷೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತ ಫಲಿತಾಂಶಗಳನ್ನ ಶಿಕ್ಷಕರ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವಂತ ಮಾಹಿತಿಯನ್ನ ಚಟುವಟಿಕೆ ಆಧಾರಿತವಾಗಿ ಹೇಗೆ ಅವರಿಗೆ ತಲುಪಿಸಬೇಕು ಅನ್ನುವಂಥದ್ದನ್ನ ವಿಸ್ತೃತವಾಗಿ ನಮ್ಮ ಸಿಡಬ್ಲ್ಯೂಸಿ ನವರ ಸಹಾಯದಿಂದ ತಮಗೆ ಹೇಳ್ಕೊಡ್ಲಾಗುತ್ತೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ನಮ್ಮ ಮೆಂಟರ್ ಶಿಕ್ಷಕರು ತುಂಬಾ ಚೆನ್ನಾಗಿ ಅದನ್ನ ಗುರುತಿಸ್ಕೊಳ್ತಾ ಇದ್ದಾರೆ. ಹಾಗೇನೆ ನಮ್ಮ ಸಿಆರ್‌ಪಿ ಬಿಆರ್‌ಪಿ ಮಿತ್ರರು ಕೂಡ ಈ ವಿಷಯವನ್ನು ಡಿಟೇಲ್ ಆಗಿ ಈ ಒಂದು ಸಂವಾದ ಕಾರ್ಯಕ್ರಮ ಪೂರ್ತಿಯಾಗಿ ಮುಗಿಯುವವರೆಗೂ ಇಲ್ಲಿ ಹಾಜರಿದ್ದುಕೊಂಡು ಎಲ್ಲಾ ಮಾಹಿತಿಗಳನ್ನ ತಾವು ತಿಳ್ಕೊಂಡು ತಾವು ಕೂಡ ಆ ಶಾಲಾ ಭೇಟಿಯ ಸಮಯದಲ್ಲಿ ಶಿಕ್ಷಕರಿಗೆ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುವ ನಿಟ್ಟಿನಲ್ಲಿ, ಮತ್ತೆ ತಾವೇ ಶಿಕ್ಷಕರಿಗೆ ಈ ಕುರಿತಾಗಿ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ತಾವು ಕೂಡ ಸಂಪನ್ಮೂಲ ಶಿಕ್ಷಕರಾಗಿ ಇದನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದಬೇಕು ಅಂತ. ಸೊ ಹೀಗೆ ಸಿಆರ್‌ಪಿ ಮತ್ತು ಬಿಆರ್‌ಪಿ ಅವರಾಗಿರ್ಬೋದು ಅಥವಾ ಡೈಟ್ ಉಪನ್ಯಾಸಕರು ಆಗಿರ್ಬೋದು, ಇವತ್ತಿನ ಈ ಒಂದು ಸಂಜೆನಲ್ಲಿ 1 ಗಂಟೆ ಅವಧಿಯಲ್ಲಿ ನಾವು ಚರ್ಚಿಸ್ತಾ ಇರುವಂತಹ FLNನ ಏನು ಕಲಿಕಾಂಶಗಳಿದಾವೆ ಅವುಗಳೆಲ್ಲವನ್ನ ನಾವು ಅರ್ಥೈಸಿಕೊಂಡು ಅವುಗಳನ್ನ ಸಮರ್ಪಕವಾಗಿ ಶಾಲೆಗಳಲ್ಲಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೂಡ ನಾವು ಶಿಕ್ಷಕರಿಗೆ ಗೈಡ್ ಮಾಡುವಂತಿರ್ಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ಇಲ್ಲಿ ಇವತ್ತು ನೆರೆದಿರುವಂತಹ ನಾವೆಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನ ಸರಿಯಾಗಿ ಅರ್ಥೈಸಿಕೊಂಡು ನಮ್ಮ ಶಾಲೆಗಳಿಗೆ ಏನು ಶಿಕ್ಷಕರು ಈ ಒಂದು FLN ಅನುಷ್ಠಾನದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಥವಾ ಏನು ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅಥವಾ ಯಾವ ರೀತಿ ಸಮಸ್ಯೆಗಳು ಬರ್ತಾ ಇದಾವೆ ಎಲ್ಲವನ್ನ ಅರ್ಥೈಸ್ಕೊಂಡು ಇವುಗಳನ್ನ ಹೇಗೆ ನಾವು FLN ಅನ್ನ ಸರಿಯಾಗಿ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಹೇಗೆ ಕಲಿಸ್ಕೊಡ್ಬೇಕು ಅನ್ನುವಂತ ಒಂದು ಪೂರ್ವ ಸಿದ್ಧತೆಯನ್ನ ನಾವಿವತ್ತು ಮಾಡ್ಕೊಳ್ಬೇಕಾಗಿದೆ. ಮತ್ತೆ ಇವತ್ತಿನ ದಿನಗಳಲ್ಲಿ ಸಾಮಾನ್ಯವಾಗಿ ಈಗ ಕಳೆದ ತಿಂಗಳಿಂದ ಈ FLN ಅನುಷ್ಠಾನ ಆದ ನಂತರದಲ್ಲಿ ಬಹುಶಃ ಶಿಕ್ಷಕ ಸುಗಮಕಾರರು ನೀವು ಶಾಲೆಗಳಲ್ಲೂ ಇರ್ತೀರಾ, ಮತ್ತೆ ನಿಮ್ಮ ಅಕ್ಕಪಕ್ಕದ ಶಾಲೆಗಳಲ್ಲೂ ಕೂಡ ಇದು ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ತಾವು ಅವಲೋಕನ ಮಾಡಿರ್ತೀರಾ. ಯಾಕೆ ಹೇಳಿದ್ರೆ ತಾವು ಶಿಕ್ಷಕ ಸುಗಮಕಾರರು ಶಿಕ್ಷಕರಿಗೆ ವಿಷಯ ತಿಳಿಸೋದಷ್ಟೇ ಅಲ್ಲ, ಇದು ಹೇಗೆಲ್ಲ ಬೇರೆ ಕಡೆ ಅಂದ್ರೆ ಶಾಲೆಗಳಲ್ಲಿ ಅನುಷ್ಠಾನ ಆಗ್ತಿದೆ ಅನ್ನೋದರ ಕಡೆಗೂ ಕೂಡ ತಮ್ಮ ಗಮನ ಇರತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಶಿಕ್ಷಕ ಸುಗಮಕಾರರು ತಾವು ಇವತ್ತು ಕಳೆದ ತಿಂಗಳಲ್ಲಿ ನಾವೇನು FLN ಅನ್ನ ಉತ್ತಮವಾಗಿ ಅನುಷ್ಠಾನ ಮಾಡ್ಬೇಕು, ಶಿಕ್ಷಕರು ತುಂಬಾ ಚೆನ್ನಾಗಿ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಒಂದಷ್ಟು
ಕಲಿಕೆಯಲ್ಲಿ ಅಂದ್ರೆ ಮಕ್ಕಳ ಕಲಿಕೆನಲ್ಲಿ ಒಂದು ಪ್ರಗತಿ ಆಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವೇನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಅದು ಎಷ್ಟರ ಮಟ್ಟಿಗೆ ಫಲಿಸಿದೆ ಅನ್ನೋದನ್ನು ಕೂಡ ನಾವು ಒಂದಷ್ಟು ಇವತ್ತು ಚರ್ಚೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗಾಗಿ ಮುಕ್ತವಾಗಿ ಮುಕ್ತವಾಗಿ ಎಲ್ಲ ಶಿಕ್ಷಕರಾಗಿರ್ಬೋದು ಅಥವಾ ಉಸ್ತುವಾರಿ ಅಧಿಕಾರಿಗಳಾಗಿರ್ಬೋದು ಈ ಕುರಿತು ಒಂದು ಕಾಲು ಗಂಟೆ ಅಥವಾ 20 ನಿಮಿಷ ಇದು ಕೂಡ ಚರ್ಚೆ ಮಾಡೋಣ. ಯಾಕೆ ಚರ್ಚೆ ಮಾಡೋಣ ಅಂದ್ರೆ ಮುಂದೆ ನಾವು ಏನನ್ನ ನಾವು ಕ್ರಮ ವಹಿಸ್ಬೇಕಾಗುತ್ತೆ ಅಥವಾ ಏನೆಲ್ಲ ಸೂಕ್ಷ್ಮವಾದಂತ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ನಾವು ಅರ್ಥಕೊಂಡು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದಷ್ಟು ಒಂದು ಕಲಿಕೆಗೆ ಪೂರಕವಾಗುವಂತಹ ಬದಲಾವಣೆಗಳನ್ನ ನಾವು ಮಾಡ್ತಾ ಈ ಒಂದು Yes. ವರ್ಷ ನಮ್ಗೆ ಎಷ್ಟು ಸಾಧ್ಯ ಇದೆಯೋ ಏನಾಗಿದೆ ಅಷ್ಟು ಗೊತ್ತಿಲ್ಲ. ಮಕ್ಕಳ ಒಂದು FLN ಪ್ರಗತಿಗೆ ನಾವು ಪೂರಕವಾಗಿ ಮುಂದಡಿ ಇಡಬೇಕಾಗುತ್ತೆ, ಹೆಜ್ಜೆ ಇಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನದ ಕಾರ್ಯಕ್ರಮಗಳು ಕೇವಲ ವಿಷಯವನ್ನು ಹಂಚಿಕೊಳ್ಳುವಂಥದ್ದು ಮಾತ್ರ ಅಲ್ಲ, ಕಳೆದ ತಿಂಗಳಲ್ಲಿ ಏನೆಲ್ಲ ನಾವು ವಿಷಯಗಳನ್ನ ಹಂಚಿಕೆ ಮಾಡಿದ್ವಿ ಅದರ ಪರಿಣಾಮವನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮವಾಗಿ ನಾವು ಇನ್ನು ಏನು ಮಾಡ್ಬೇಕಾಗಿತ್ತು ಅಂದ್ರೆ ಈ ಜನವರಿ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಅನುಷ್ಠಾನ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸಲಹೆ ಸೂಚನೆಗಳು ಏನಿದ್ರು ಕೂಡ ಅದನ್ನ ಕೊಟ್ರೆ ಅಂತ ಹೇಳಿದ್ರೆ ಎಲ್ಲರೂ ಅದನ್ನ ಗಮನಿಸಿ ಕೆಲವೊಂದು ಮುಖ್ಯವಾದಂತಹ ಅಂಶಗಳನ್ನ ನಾವು ಅಳವಡಿಸಿಕೊಂಡು ಇನ್ನು ಕಳೆದ ತಿಂಗಳಿಗಿಂತಲೂ ಈ ತಿಂಗಳು ಇನ್ನೂ ಉತ್ತಮವಾಗಿ ನಾವು ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ, ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ. ಹಾಗಾಗಿ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಡೈಟ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ತಮ್ಮ ಎಲ್ಲರ ಉಪಸ್ಥಿತಿ ಇಲ್ಲಿ ಇರಬೇಕು. ಕೇವಲ ಆನ್ ಮಾಡ್ಕೊಂಡು ಬೇರೆ ಕಡೆ ಇರುವಂತದ್ದು ಬೇಡ. ಫಿಸಿಕಲಿ ಮೆಂಟಲಿ ಎಲ್ಲರೂ ಕೂಡ ಇಲ್ಲಿ ಇದ್ಕೊಂಡು ತಮ್ಮೆಲ್ಲರ ಒಂದು ಸಹಭಾಗಿತ್ವ ಇದಕ್ಕೆ ತುಂಬಾ ಅವಶ್ಯಕ ಆಗಿದೆ. ತಮ್ಮ ಸಹಭಾಗಿತ್ವದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಧ್ಯ ವಿನಃ ಕೇವಲ ಈ ಗೂಗಲ್ ಮೀಟ್ ಮಾಡೋದ್ರಿಂದ ಇದು ಆನ್ ಮಾಡಿ ಇಟ್ಕೊಳ್ಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಮತ್ತೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಇದರಲ್ಲಿ ಸಿಇಒ ಅವರು ಆಗಿರ್ಬೋದು ಮತ್ತು ನಮ್ಮ ಡೈಟ್ ಪ್ರಿನ್ಸಿಪಲ್ ಆಗಿರ್ಬೋದು ಎಲ್ರೂ ಕೂಡ ಜಿಲ್ಲಾ ಹಂತದ ಅಧಿಕಾರಿಗಳು ಮತ್ತು ಸಿಇಒ ಅವರು ಇದನ್ನ ಭಾಗವಹಿಸುವ ಸಾಧ್ಯತೆಗಳು ಇರೋದ್ರಿಂದ ಇದು ಏನು ಕಾರ್ಯಕ್ರಮ ಅಂತ ಭಾವಿಸದೆ ಸ್ವಲ್ಪ ಸೀರಿಯಸ್ ಆಗಿ ಸ್ವಲ್ಪ ಈ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡ್ಲೇಬೇಕು. ಇದು ಉತ್ತಮವಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಒಂದಷ್ಟು ನಾವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮುಂದೆ ತರಲಿಕ್ಕೆ ನಮಗೆ ಆದಂತಹ ಒಂದು ಪ್ರಯತ್ನವನ್ನ ನಾವು ಮಾಡೋಣ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ. ನಾವು ಏನು ಕಾರ್ಯಕ್ರಮ ಅನುಷ್ಠಾನ ಮಾಡುವಲ್ಲಿ ಒಂದು ಬದ್ಧತೆಯಿಂದ ಇದ್ಕೊಂಡು ನಮಗೆ ಕೊಟ್ಟಂತ ಸಮಯವನ್ನ ನಮಗೆ ಕೊಟ್ಟಂತ ಕಾರ್ಯವನ್ನ ಒಂದು ಮಾಡೋಣ ಅನ್ನುವಂತ ಒಂದು ಭರವಸೆಯೊಂದಿಗೆ ತಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತೀರಿ ಅಂತ ನಾನು ಮತ್ತೊಮ್ಮೆ ಆಶಿಸ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಸನ್ನ ಕುಮಾರ್ ಮಾತಾಡ್ತಾ ಇದ್ದೀನಿ. ಸುಗಮಗಾರಿಕೆಯವರಿಗೆ ಉದ್ದೇಶಿಸಿ ನಮ್ಮ ಸಂಪನ್ಮೂಲದಲ್ಲಿ ಮಾತಾಡಲಿಕ್ಕೆ ಮುಂಚೆ ಈಗ ತಾನೇ ನಾನು ಸಿಇಒ ಸರ್ ಹೇಮಂತ್ ಅವ್ರ ಹತ್ರ ಮಾತಾಡದೆ. ಅವರು ಫೋನ್ ಮಾಡಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಮೀಟಿಂಗ್ ಅಲ್ಲಿ ಇದ್ದಾರೆ. 6:30 ಒಳಗಡೆ ನಾನು ಒಂದ್ 5 ನಿಮಿಷ ಮಧ್ಯೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಅವರು ಕೂಡ ಯಾವುದೇ ಕ್ಷಣದಲ್ಲಿ ನಮ್ಮನ್ನ ಜಾಯ್ನ್ ಆಗ್ಬೋದು. ಯಾರು ಹೋಸ್ಟ್ ಇದೀರಿ ದಯಮಾಡಿ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಅಥವಾ ಹೇಮಂತ್ ಸಿಇಒ ಅಂತ ಬಂದ್ರೆ ಅವ್ರನ್ನ ಕೋ-ಹೋಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ಮಾತಾಡ್ಲಿಕ್ಕೆ ಅನುವು ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಂದುವರಿಸಿ. ಧನ್ಯವಾದಗಳು. ಹೋದ್ ತಿಂಗಳು ನೀವೆಲ್ಲ ಏನ್ ಮಾಡಿದಿರಿ ಅದಷ್ಟು ವರದಿಯನ್ನ ಸಿಇಒ ಅವ್ರಿಗೆ ಸಲ್ಲಿಸಿದೀವಿ. ತುಂಬಾ ಖುಷಿ ಪಟ್ರು, ಕೇಳಿದ್ರು ಈ ತಿಂಗಳು ಎಲ್ಲಾದ್ರೂ ಮುಖಾಮುಖಿ ಮಾಡಿ ನಾನು ಶಿಕ್ಷಕರ ಹತ್ರ ಕೂತು ಮಾತಾಡ್ಬೇಕು ಇದ್ರ ಬಗ್ಗೆ, ಯಾವ್ದಾದ್ರು ಪ್ರತಿ ಬ್ಲಾಕ್ ಅಲ್ಲಿ ಎಲ್ಲಾರ ಒಂದ್ ಕಡೆನಾದ್ರೂ ಮುಖಾಮುಖಿ ಮಾಡ್ಲಿಕ್ಕಾಗತ್ತ ನೋಡಿ ಅಂತ ಹೇಳಿದ್ದಾರೆ. ಅದನ್ನ ನೋಡುವ ಯಾರಿಗೆ ಅನುಕೂಲ ಆಗತ್ತೆ ಅಲ್ಲಿ ಒಂದು 4-5 ಕಡೆ ಆದ್ರೂ ಇಡೀ ಶಿವಮೊಗ್ಗದಲ್ಲಿ ಮುಖಾಮುಖಿ ಆದ್ರೆ ಅಲ್ಲಿಗೆ ಸಿಇಒ ಅವ್ರು ಬಂದು ಮಾತಾಡ್ತೀನಿ, ಅವ್ರ ಅಭಿಪ್ರಾಯ ಕೇಳ್ಬೇಕು, ನಾನು ಕಣ್ಣಾರೆ ನೋಡ್ಬೇಕು ಹೇಗ್ ನಡೆಯುತ್ತೆ ಅಂತ ಹೇಳಿ ಚರ್ಚೆ ಮಾಡ್ಬೇಕು ಇದ್ರ ಬಗ್ಗೆ ಒಂದಷ್ಟು ಅಂತ ಹೇಳ್ತಿದ್ದಾರೆ. ಅದ್ ಬಿಟ್ರೆ ಬೇರೆ ಏನು ಅದು ಯಾವ್ದೇ ರೀತಿ ಅನುಮಾನಗಳಿಲ್ಲ. ಎಲ್ಲರಿಗೂ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ವರದಿ ಫೋಟೋಗಳು ಎಲ್ಲ ಕೊಟ್ಟಿದ್ದರಿಂದ ತುಂಬಾ ಸಂತೋಷ ಪಟ್ಟಿದ್ದಾರೆ. ಅದೆಲ್ಲ ನೀವು ಮಾಡಿರ್ತಕ್ಕಂಥದ್ದು ಮತ್ತೆ ಎಲ್ಲ ಶ್ರೇಯಸ್ಸು ನಿಮ್ಗೆ ಸಲ್ಲಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಾವು ಡಿಸೆಂಬರ್ ತಿಂಗಳಲ್ಲಿ ಬುನಾದಿ ಸಾಕ್ಷರತೆಯಲ್ಲಿ 2 ಕಲಿಕಾ ಫಲಗಳ ಬಗ್ಗೆ ತಿಳ್ಕೊಂಡು ಮತ್ತೆ ಶಾಲೆಯಲ್ಲಿ ಅದ್ರ ಬಗ್ಗೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಈ ಬುನಾದಿ ಸಾಕ್ಷರತೆಯಲ್ಲಿ ಈ ಜನವರಿ ತಿಂಗಳಲ್ಲಿ 4 ಕಲಿಕಾ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಶಾಲೆಯಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು, ಯಾವ್ಯಾವ ಚಟುವಟಿಕೆ ಮುಖಾಂತರ ಮಾಡಬಹುದು, ಮಕ್ಕಳಿಗೆ ಯಾವ ರೀತಿ ಕಲಿಸಬಹುದು ಅಂತ ಒಂದಷ್ಟು ಮಾದರಿ ಚಟುವಟಿಕೆಗಳಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ನಾವು ಇವತ್ತು ಜನವರಿ ತಿಂಗಳಲ್ಲಿ 4 ಕಲಿಕಾ ಫಲಗಳ ಬಗ್ಗೆ, ಓವರಲ್ ಆಗಿ 2 ಕಲಿಕಾ ಫಲ ಇದಾವೆ, ಮತ್ತೆ ಓದೋದಕ್ಕೆ ರೀಡಿಂಗ್ 2 ಕಲಿಕಾ ಫಲ ಇದೆ. ಈ ಕಲಿಕಾ ಫಲಗಳ ಬಗ್ಗೆ ಮತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇ ಕಲಿಕಾ ಫಲ ಬಂದು ಇವತ್ತಿನಲ್ಲಿ ಹಾಡುಗಳು ಕವನಗಳನ್ನು ಪಠಿಸುವರು ಅಂತಿದೆ. ಹಾಡುಗಳು ಕವನಗಳನ್ನು ಪಠಿಸುವರು ಅಂದ್ರೆ ಈ ಕಲಿಕಾ ಫಲ ಅಂದ್ರೆ ಏನ್? ಈ ಕಲಿಕಾ ಫಲದಲ್ಲಿ ಮಕ್ಕಳು ಏನು ಕಲಿಬೇಕು, ಮುಖ್ಯವಾಗಿ ಈ ಕಲಿಕಾ ಫಲ ಉದ್ದೇಶ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಮಕ್ಕಳು ಲಯಬದ್ಧವಾಗಿ ಓದ್ಬೇಕಾಗತ್ತೆ,
ಈ ಕಲಿಕಾಪಲ್ ಯಶಸ್ವಿ ಆಗ್ಬೇಕಾದ್ರೆ ಲಯಬದ್ಧವಾಗಿ ಓದ್ತಾರೆ, ಉಚ್ಚಾರಣೆ ಸ್ಪಷ್ಟವಾಗಿ ಬರುತ್ತೆ, ಭಾಷೆ ಮೇಲೆ ಆಸಕ್ತಿ ಉಂಟಾಗುತ್ತೆ ಮಕ್ಕಳಲ್ಲಿ. ಮುಖ್ಯವಾಗಿ ಈ ಕಲಿಕಾಪಲ್ ಮಹತ್ವ ಅಂದ್ರೆ ಮಕ್ಕಳಲ್ಲಿ ಸ್ಮರಣಶಕ್ತಿ ಉಂಟಾಗುತ್ತೆ, ಭಾಷೆ ನೈಪುಣ್ಯತೆ ಉಂಟಾಗುತ್ತೆ, ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಬರುತ್ತೆ, ಗಮನ ಕೇಂದ್ರೀಕರಿಸುತ್ತಾರೆ, ನವೀನ ಕಲ್ಪನೆಗಳು ಹುಟ್ಟುತ್ತವೆ, ಸೃಜನಶೀಲತೆ ಉಂಟಾಗುತ್ತೆ. ಧ್ವನಿ ಮತ್ತು ಮುಖಭಾವದಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ಪಾಠವನ್ನು ಪದ್ಯವನ್ನು ಓದ್ಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಮಕ್ಕಳಲ್ಲಿ ಭಾವನಾತ್ಮಕ ಸಂವೇದನೆ ಉಂಟಾಗುತ್ತೆ. ಈ ಕಲಿಕಾಫಲವನ್ನು ಮೊದಲನೇದಾಗಿ ಕೆಲವೊಂದು ಚಟುವಟಿಕೆ ಇದಾವೆ. ಒಂದೊಂದೇ ಚಟುವಟಿಕೆ ನೋಡ್ತಾ ಹೋಗೋಣ. ಮೊದಲನೇ ಚಟುವಟಿಕೆ ಬಂದು ವಿದ್ಯಾರ್ಥಿಗಳನ್ನು ಕೆಲವು ಗುಂಪುಗಳನ್ನಾಗಿ ಮಾಡಿ, ಟೀಚರ್ ಮೊದಲನೇದಾಗಿ ಎಲ್ಲ ಪದ್ಯವನ್ನು ಓದಿ ಗುಂಪುಗಳನ್ನಾಗಿ ಮಾಡಿ ಒಂದೊಂದು ಗುಂಪಿಗೆ ಒಂದೊಂದು ಪದ್ಯವನ್ನು ಓದ್ತಾ ಹೋಗಿ ಅಂತ ಹೇಳ್ತಾ ಹೋದ್ರೆ ಮಕ್ಕಳು ಗುಂಪುವಾರು ಓದ್ತಾ ಹೋಗ್ತಾರೆ, ರಾಗವಾಗಿ ಆಡ್ತಾ ಹೋಗ್ತಾರೆ. ಇದೊಂದು ಚಟುವಟಿಕೆ. ಇನ್ನೊಂದು ಚಟುವಟಿಕೆ ಅಂದ್ರೆ ಕವನದ ಒಂದು ಸಾಲನ್ನು ಅರ್ಧ ಹೇಳಿ ಇನ್ನು ಅರ್ಧ ಸಾಲವನ್ನು ಮಕ್ಕಳೇ ಹೇಳಿ ಅಂತ ಹೇಳ್ತಾ ಹೋದ್ರೆ ಇದರಿಂದನೂ ಅಷ್ಟು ಮಕ್ಕಳು ರಾಗವಾಗಿ ಆಡ್ತಾರೆ. ಈ ಪ್ರಸಿದ್ಧ ಕವಿಗಳ ಆಡಿಯೋ ತುಣುಕುಗಳನ್ನು ಮಕ್ಕಳಿಗೆ ಕೇಳಿಸ್ತಾ ಹೋದ್ರೆ, ಕುವೆಂಪು ಪದ್ಯವಾಗ್ಲಿ, ಬೇಂದ್ರೆ ಪದ್ಯವಾಗ್ಲಿ, ನಿಸರಾಮತ್ ಪದ್ಯಗಳಾಗ್ಲಿ, ಇವನ್ ಧ್ವನಿ ಮುದ್ರಿಕೆಗಳನ್ನ ಕೇಳಿಸ್ತಾ ಹೋದಂಗೆಲ್ಲ ಮಕ್ಕಳು ಆಲಿಸ್ಕೊಂಡು ಅದೇ ರೀತಿಯಾಗಿ ಆಡ್ತಾ ಹೋಗ್ತಾರೆ. ಇದು ಒಂದು ಚಟುವಟಿಕೆ ಆಗುತ್ತೆ. ಮಕ್ಕಳಿಗೆ ಪ್ರತಿಯೊಂದು ಮಗುಗೂ ತನ್ನ ಇಷ್ಟವಾದ ಗೀತೆ ನೆನಪಿದ್ದೇ ಇರುತ್ತೆ. ಅದನ್ನ ಸ್ವಯಂ ಪ್ರೇರಿತವಾಗಿ ಮಕ್ಕಳು ಶಾಲೆಯಲ್ಲಿ ಆಡೋಕೆ ಅವ್ರನ್ನ ಪ್ರೇರಣೆ ಕೊಡ್ಬೇಕಾಗುತ್ತೆ. ಇದರಿಂದನೂ ಮಕ್ಕಳು ರಾಗಬದ್ಧವಾಗಿ ಚೆನ್ನಾಗಿ ಆಡ್ತಾರೆ. ಇದೊಂದು ಚಟುವಟಿಕೆ. ಇಲ್ಲಿ ಮನೆಯಲ್ಲಿ ಕಲ್ತಿರೋದು, ಮನೆಯಲ್ಲಿ ಯಾರಾದ್ರೂ ಆಡ್ತಾ ಇದ್ರೆ ಹಿರಿಯರು ಅಥವಾ ಪೋಷಕರು ಅದನ್ನ ಮಕ್ಕಳು ಆಲಿಸ್ಕೊಂಡ್ಬಂದು ಶಾಲೆಯಲ್ಲಿ ಹೇಳ್ಬೋದು, ಅಥವಾ ಶಾಲೆಯಲ್ಲಿ ಕಲ್ತಿರೋದನ್ನ ಮನೆಯಲ್ಲಿ ಆಡ್ತಾ ಹೋಗ್ಬೋದು. ಇದೊಂದು ಚಟುವಟಿಕೆ. ಮಕ್ಕಳು ಸತತವಾಗಿ ಆಡೋದನ್ನ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ತೋರಿಸಿದ್ರೆ ಅದರಿಂದನೂ ಮಕ್ಕಳು ತನ್ನ ತಪ್ಪನ್ನು ತಿದ್ಕೊಂಡು ಇನ್ನು ವಿಶೇಷವಾಗಿ ಕಲಿತಾರೆ. ಇದರಿಂದನೂ ಮಕ್ಕಳಿಗೆ ಉತ್ಸಾಹ ಬರುತ್ತೆ. ತನ್ನ ವಿಡಿಯೋವನ್ನು ತಾನೇ ನೋಡ್ತಾ ನಾನು ಇಷ್ಟ ಚೆನ್ನಾಗಿ ಆಡ್ತೀನಲ್ಲ ಮತ್ತೆ ಎಲ್ಲ ತಬ್ಬಿಯ ತಿದ್ಕೊಂಡು ಮಕ್ಳು ಇನ್ನೂ ಚೆನ್ನಾಗಿ ಆಡ್ತಾ ಹೋಗ್ತಾರೆ. ಇದೊಂದು ಚಟುವಟಿಕೆ. ಮತ್ತೆ ಯಾವುದೇ ಪದ್ಯವನ್ನಾಗ್ಲಿ ಅಥವಾ ಹಾಡನ್ನಾಗ್ಲಿ ಒಂದು ರಾಗ ಬದಲಾಗಿ ಆಡಿದ್ರೇನೆ ಒಂದು ಪದ್ಯ ಅಂತೀವಿ. ಇಲ್ಲ ಸುಮ್ನೆ ಓದ್ತಾ ಹೋದ್ರೆ ಅದು ಗದ್ಯ ಆಗ್ಬಿಡುತ್ತೆ. ಅದಕ್ಕೆ ಪದ್ಯಕ್ಕೆ ತಕ್ಕಂತೆ ನಾವು ಲಯದೊಂದಿಗೆ ಆಡ್ತಾ ಹೋದ್ರೆ ಇನ್ನೂ ಚೆನ್ನಾಗಿ ಮಕ್ಕಳು ಆಕರ್ಷಕವಾಗಿ ಕಲಿತಾರೆ. ಈ ಕೆಲವೊಂದು ಪದ್ಯಗಳಿರುತ್ತೆ, ಆ ಭಾವಕ್ಕೆ ತಕ್ಕಂತೆ ಆಡ್ಬೇಕು. ಜನಪದ ಗೀತೆಗಳನ್ನಾಗ್ಲಿ, ಭಾವಗೀತೆಗಳನ್ನಾಗ್ಲಿ ಯಾವ್ಯಾವ ಲಯದಲ್ಲಿ ಬರ್ದಿರ್ತಾರೋ ಅದೇ ರೀತಿಯಾಗಿ ಆಡ್ತಾ ಹೋದ್ರೆ ಮಕ್ಕಳು ಅದನ್ನ ಕಲ್ತ್ಕೊಂಡು ಅದೇ ರೀತಿಯಾಗಿ ಮಕ್ಕಳು ಕಲಿತಾರೆ. ಮಕ್ಕಳನ್ನ ಯಾರು ಶಾಲೆಯಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವರನ್ನ ಮುಂದಾಳತ್ವ ಮಾಡಿ ಅವರನ್ನ ಓದಿಸಿ ಅಥವಾ ಆಡಿಸಿ ಪದ್ಯವನ್ನು, ಅದರಿಂದನೂ ಮಕ್ಕಳಿಗೆ ಪ್ರೇರಣೆ ಬರುತ್ತೆ, ನಾನು ಆ ರೀತಿ ಆಡಬೇಕು ಅಂತ. ಈ ರೀತಿ ಒಂದು ಚಟುವಟಿಕೆ ಮಾಡ್ತಾನೂ ಮಕ್ಕಳಿಗೆ ಕಲಿಸ್ಬೋದು. ಶಾಲೆಯಲ್ಲಿ ಕವನದ ಕಾರ್ನರ್ ಅಥವಾ ಪಠಣದ ಮೂಲೆ ಅಂತಾನೆ ಒಂದು ಸ್ಥಾಪನೆ ಮಾಡ್ಕೊಂಡು ತನ್ನ ಇಷ್ಟವಾದ ಕವಿತೆಯನ್ನು ಅಂಟಿಸ್ತಾ ಮಕ್ಕಳು ಮಧ್ಯಾಹ್ನದ ಬಿಡುವಿನ ಸಮಯದಲ್ಲಿ ಅದು ನೋಡ್ತಾ ಕಲಿತಾರೆ ಅಥವಾ ಆಡ್ತಾರೆ. ಇದೊಂದು ಚಟುವಟಿಕೆ. ಇಷ್ಟು ಕಲಿಕಾಫಲ 3ಕ್ಕೆ ಚಟುವಟಿಕೆ ಆಯ್ತು. ಈ ಕಲಿಕಾಫಲ 4 ಇದೆ. ಇದು ಓರಲ್ ಬರುತ್ತೆ. ಮೌಖಿಕದಲ್ಲಿ ಕಥೆಗಳು, ಕವಿತೆಗಳು, ಮುದ್ರಣ ಇತ್ಯಾದಿಗಳಲ್ಲಿ ಕಂಡು ಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರಂತಿದೆ. ಈ ಕಲಿಕಾಫಲವನ್ನು ಮಾಡುವ ಒಂದು ಚಾಟ್ ಬಾಕ್ಸ್ ಪ್ರಶ್ನೆ ಬರುತ್ತೆ. ಎಲ್ಲರೂ ತಮ್ಮ ಮೊಬೈಲ್ ಅಲ್ಲಿ ಚಾಟ್ ಮಾಡಬಹುದು. ಒಂದು 30 ಸೆಕೆಂಡ್ ಟೈಮ್ ಇರುತ್ತೆ. ಪಠ್ಯದಲ್ಲಿ ಪದೇ ಪದೇ ಬರುವ ಪದಗಳನ್ನು ಸುಲಭವಾಗಿ ಗುರುತಿಸಲು ಯಾವ ಕೌಶಲ್ಯ ಸಹಕಾರಿಯಾಗುತ್ತದೆ? ಇದನ್ನು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬೇಕು. ಪಠ್ಯದಲ್ಲಿ ಪದೇ ಪದೇ ಬರುವ ಪದಗಳನ್ನು ಸುಲಭವಾಗಿ ಗುರುತಿಸಲು ಯಾವ ಕೌಶಲ್ಯ ಸಹಕಾರಿಯಾಗುತ್ತದೆ? ಅಕ್ಷರಗಳನ್ನು ಬಿಡಿಸಿ ಓದುವುದು, ಪದದ ರೂಪವನ್ನು ನೆನಪಿಟ್ಟುಕೊಳ್ಳುವುದು, ಶಬ್ದಕೋಶ ಬಳಸುವುದು, ಕೇವಲ ಚಿತ್ರಗಳನ್ನು ನೋಡುವುದು. ಓಕೆ, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರ ಕೊಡ್ತಾ ಇದ್ದೀರಾ. ಉತ್ತರ ನೋಡೋಣ. ಪದದ ರೂಪವನ್ನು ನೆನಪಿಟ್ಟುಕೊಳ್ಳುವುದು. ಯಾವುದೇ ಒಂದು ಪದ, ಅಪರಿಚಿತ ಪದ ಆದ್ರೆ ನಮ್ಗೆ ನೆನಪಾಗಲ್ಲ. ಒಂದು ಪದ ಅಂದ್ರೆ ಅಮ್ಮ ಅಂದ್ರೆ ನಮ್ ಕಣ್ಮುಂದೆ ಅಮ್ಮ ನೆನ್ಪು ಬಂದ್ಬಿಡುತ್ತೆ. ಮನೆ ಅಂದ್ರೆ ಮನೆ ಒಂದು ಸ್ಟ್ರಕ್ಚರ್ ನೆನ್ಪು ಬಂದ್ಬಿಡುತ್ತೆ. ಕಾಡು ಅಂದ್ರೆ ಮರ ಗಿಡಗಳು ಇರೋದು ಕಾಡು ನೆನಪಾಗುತ್ತೆ. ಈ ರೀತಿ ಒಂದು ಪದದ ರೂಪವನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಆ ಪದಗಳನ್ನು ಈಸಿಯಾಗಿ ನೆನ್ಪಿಟ್ಕೊಂತಾ ಹೋಗ್ತಾರೆ. ಕಥೆಗಳು, ಕವಿತೆಗಳಲ್ಲಿ ಮುದ್ರಣ ಇತ್ಯಾದಿ ಕಂಡುಬರುವ ಪರಿಚಿತ ಪದ ಪುನರಾವರ್ತಿಸುವರು ಅಂದ್ರೆ ಮಗು ತನ್ನ ಶಾಲೆಯಲ್ಲಿ ಆಗ್ಲಿ, ತನ್ನ ಪರಿಸರದಲ್ಲಿ ಸುತ್ತಮುತ್ತ ನೋಡುವ ಯಾವುದೇ ಮುದ್ರಣಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ನೋಡ್ತಾ ಪದೇ ಪದೇ ಪುನರಾವರ್ತಿಸ್ತಾ ಬಳಸ್ತಾ ಹೋಗ್ಬೇಕು. ಈ ಕಲಿಕಾಫಲದ ವಿವರಣೆ ಬಂದು, ಈ ಕಲಿಕಾಫಲದ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳು ಪರಿಚಿತ ಪದಗಳನ್ನು ಗುರುತಿಸಲು ಸಾಮರ್ಥ್ಯ ಬೆಳೆಯುತ್ತದೆ. ಪದಗಳನ್ನು ಸರಿಯಾಗಿ ಮತ್ತು ಶಬ್ದವಾಗಿ ಓದುವ ಅಭ್ಯಾಸ ಬರುತ್ತದೆ. ಪದಗಳನ್ನು ಮರುವುದು ಓದಿಸುವ ಮೂಲಕ ನೆನಪು ಬಲಪಡಿಸುತ್ತದೆ. ಸರಳ ವಾಕ್ಯಗಳನ್ನು ರಚಿಸಲು ಪ್ರೇರೇಪಿಸುತ್ತದೆ ಈ ಕಲಿಕಾಫಲ.
ಓದುವ ಆಸಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅಕ್ಷರ ಶಬ್ದ ಸಂಬಂಧಗಳನ್ನು ಈ ಕಲಿಕಾ ಫಲದಿಂದ ತಿಳ್ಕೊಳ್ತಾರೆ. ಪದಗಳನ್ನು ಅರ್ಥ ಸಹಿತವಾಗಿ ಊಹಿಸುವ ಸಾಮರ್ಥ್ಯ ಬೆಳೀತದೆ. ಶ್ರವಣ, ದೃಶ್ಯ, ಮೌಖಿಕ ಕೌಶಲ್ಯ ಒಂದೇ ವೇಳೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಈ ಕಲಿಕಾ ಫಲದಿಂದ. ಈ ಕಲಿಕಾ ಫಲಕ್ಕೆ ಕೆಲವೊಂದು ಕಾರ್ಯತಂತ್ರಗಳಿದಾವೆ, ಚಟುವಟಿಕೆ, ಅವು ನೋಡ್ತಾ ಹೋಗೋಣ. ಮಕ್ಕಳಿಗೆ ಒಂದು ಅಷ್ಟು ಸಂಭಾಷಣೆ ಕಾರ್ಡುಗಳನ್ನು ಕೊಟ್ಟು, ಸರಳ ಸಂಭಾಷಣೆ ಇರುವಂತ ಕಾರ್ಡುಗಳು ಕೊಟ್ಟು ಓದಿಸಿ, ಆಮೇಲೆ ಆ ಕಾರ್ಡುಗಳನ್ನು ಮುಚ್ಚಿಟ್ಟು ನಿಮಗೆ ಈ ಸಂಭಾಷಣೆಯಲ್ಲಿ ಯಾವ ಪರಿಚಿತ ಪದಗಳು ನೆನಪಾಯ್ತು ಹೇಳುವಂತ ಹೇಳ್ತಾ ಹೋದ್ರೆ ಮಕ್ಕಳು ಒಂದಷ್ಟು ಪದಗಳು ಹೇಳ್ತಾರೆ, ಸಣ್ಣ ಪರಿಚಿತ ಪದಗಳನ್ನು. ಇದರಿಂದ ನಾವು ಚಟುವಟಿಕೆ ಮಾಡಿಸಿದ ಮುಖಾಂತರನು ಈ ಕಲಿಕಾ ಫಲವನ್ನು ಯಶಸ್ವಿ ಮಾಡಬಹುದು. ನೆಕ್ಸ್ಟ್ ದಿನಪತ್ರಿಕೆ ಓದಿಸುವುದು. ದಿನಪತ್ರಿಕೆ ಓದಿಸಿದ್ಮೇಲೆ ಒಂದಷ್ಟು ಪದಗಳು ಹೇಳಿದ್ರೆ ಕಾಯಿಂದ ಯಾವ ಪದ ಸ್ಟಾರ್ಟ್ ಆಗುತ್ತೆ, ದಾಯಿಂದ ಯಾವ ಪದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಹೋದ್ರೆ ಮಕ್ಕಳು ಪತ್ರಿಕೆಯಲ್ಲಿರೋ ಪದಗಳನ್ನು ಹುಡುಕಿ ಪುನರಾವರ್ತಿಸ್ತಾ ಹೋಗ್ತಾರೆ. ಇದೊಂದು ಚಟುವಟಿಕೆ. ಚಿತ್ರ ನೋಡಿ ಪದ ಹುಡುಕಿ, ಯಾವ್ದಾದ್ರು ಚಿತ್ರ ತೋರಿಸಿ ಈ ಪದ ಎಲ್ಲಿದೆ ಹೇಳು ಅಂದ್ರೆ ಚಾರ್ಟ್ ಕೊಟ್ಟು ಇದನ್ನು ಹೇಳ್ತಾರೆ. ಇದರಿಂದನೂ ಪುನರಾವರ್ತಿಸುವಾಗಿ ಪದಗಳು ಹೇಳ್ತಾ ಹೋಗ್ತಾರೆ. ನಾವು ಕವಿತೆ ಹಾಡುಗಳನ್ನು ಕೇಳಿಸಿ, ಯಾವ್ದಾದ್ರು ಒಂದು ಹಾಡು ಕೇಳಿಸಿ ಇದರಲ್ಲಿ ಯಾವ್ಯಾವ ಪದ ಕೇಳಿದೆ ಕೈ ಎತ್ತಿ ಹೇಳಿ ಅಂದ್ರೆ ಒಂದಷ್ಟು ಪದ ಹೇಳ್ತಾರೆ ಮಕ್ಕಳು. ಮತ್ತೆ ಅದೇ ಆಡಿಯೋ ಕೇಳಿಸಿ ಈ ಪದದಲ್ಲಿ ಯಾವ ಚಿತ್ರ ಬಂತು ತೋರಿಸು ಅಂದ್ರೆ ತೋರಿಸ್ತಾರೆ. ಆ ಪದವನ್ನು ನೀನು ಆಡಿಯೋ ಮುಖಾಂತರ ಕೇಳಿರೋ ಪದವನ್ನು ಬೋರ್ಡಲ್ಲಿ ಬರಿ ಅಂದ್ರೇನು ಬರೀತಾರೆ. ಇದನ್ನ ಚಟುವಟಿಕೆ ಮಾಡಿಸ್ಬೋದು. ನೀನು ಆಡಿಯೋ ಮುಖಾಂತರ ಈ ಪದವನ್ನು ಇಷ್ಟು ಬಾರಿ ಕೇಳದೆ ಹೇಳು ಅಂದ್ರೂ ಇದರಿಂದ ಚಟುವಟಿಕೆ ಮಾಡಿಸ್ಬೋದು. ನೀನು ಈ ಆಡಿಯೋ ಮುಖಾಂತರ ಯಾವ ಪದಗಳನ್ನು ಕೇಳಿದೆ, ಎಷ್ಟು ಬಾರಿ ಕೇಳಿದೆ ಎಲ್ಲ ಚುಕ್ಕಿ ಹಾಕು ಅಂದ್ರೆ ಅದನ್ನ ಚುಕ್ಕಿ ಹಾಕಿಸ್ ಮುಖಾಂತರ ಈ ಕಲಿಕಾ ಫಲವನ್ನು ಯಶಸ್ಸು ಮಾಡಬಹುದು. ನೆಕ್ಸ್ಟ್ ವಾಚಕಗಳು, ಮಕ್ಕಳ ವಾಣಿ, ಚಿಣ್ಣರ ಸಾಹಿತ್ಯ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಕ್ಕಳಲ್ಲಿ ಪರಿಚಿತ ಪದಗಳನ್ನು ಪುನರಾವರ್ತಿಸ್ತಾ ಹೋಗೋದು. ಒಂದು ಚಿತ್ರ ಕೊಟ್ಟು ಅಲ್ಲಿರೋ ಪದಕ್ಕೂ ಚಿತ್ರಕ್ಕೂ ಜೋಡಿಸು ಅಂತ ಹೇಳೋದು. ಮತ್ತೆ ಕೆಲವು ಪದಗಳು ಕೊಟ್ಟು ಕಾಯಿಂದ ಸ್ಟಾರ್ಟ್ ಆಗೋದು, ರಾಯಿಂದ ಸ್ಟಾರ್ಟ್ ಆಗೋ ಪದಗಳು ಹುಡುಕಿ ಹೇಳಂದ್ರೆ ಅದನ್ನ ಹೇಳ್ತಾರೆ. ಕೆಲವೊಂದು ಪದಗಳು ಕೊಟ್ಟು ಅದು ಬಣ್ಣ ಹಾಕು, ಪ್ರಾಣಿಗಳ ಎಲ್ಲಿದಾವೆ ಅದಕ್ಕೆಲ್ಲ ಹಸಿರು ಬಣ್ಣ ಹಾಕು, ಊರು ಹೆಸರಿದೆ ಕೆಂಪು ಬಣ್ಣ ಹಾಕಂತ ಹೇಳಿದ್ರೆ ಬಣ್ಣ ಹಾಕ್ತಾರೆ ಪದಗಳಿಗೆ. ಮತ್ತೆ ನೋಡಿರೋ ಪದಗಳನ್ನು ಸುದ್ದಿವಾಚಕರು ಯಾವ ರೀತಿ ಟಿವಿಯಲ್ಲಿ ರೇಡಿಯೋದಲ್ಲಿ ಮಾತಾಡ್ತಾರೆ ಆ ರೀತಿಯಾಗಿ ಉಚ್ಚಾರಣೆ ಮಾಡ್ತಾ ಓದು ಅಂತ ಹೇಳಿದ್ರೆ ಹೇಳ್ತಾರೆ. ಇದೊಂದು ಚಟುವಟಿಕೆ. ಪದ ಜೋಡಣೆ ಆಟ ಅಂತ. ಪೇಪರ್ ಮೇಲೆ ನಾವು ಇಷ್ಟವಾದ ಪದವನ್ನು ಅಂಟಿಸ್ತಾ ಹೋಗು, ದಿನ ಒಂದೊಂದು ಪದ ಅಂತ ಹೇಳ್ತಾ ಹೋದ್ರೆ ಮಕ್ಕಳು ಅದೇ ಪರಿಚಿತ ಪದವನ್ನು ಅಂಟಿಸ್ತಾ ಹೋಗ್ತಾರೆ. ಗೆಳೆಯರ ಜೊತೆ ಸಂವಾದ ಮಾಡಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಕನ್ನಡ ಪುಸ್ತಕದಲ್ಲಿ ಯಾವ್ದಾದ್ರು ಒಂದು ಪದ ಕೊಟ್ಟು ಯಾವ ಪಾಠದಲ್ಲಿ ಬರುತ್ತೆ ಹುಡುಕು ಅಂತ ಒಬ್ಬ ಮಗುಗೆ ಹೇಳಿದ್ರೆ ಇನ್ನೊಬ್ಬ ಸ್ನೇಹಿತನಿಗೆ ಹುಡುಕಿ ಹೇಳಕ್ ಹೇಳ್ಬೇಕು. ಅದನ್ನ ಪರಿಚಿತವಾಗಿ ಅದನ್ನ ಯಥಾವತ್ತ ಮಾಡ್ತಾ ಹೋಗ್ಬೇಕು. ಪಾತ್ರ ಬದಲಾಯಿಸಿ ವಿಜ್ಞಾನ ಬುಕ್ ಅಲ್ಲಾಗ್ಲಿ, ಸಮಾಜ ಬುಕ್, ಮ್ಯಾಥ್ಸ್ ಬುಕ್ ಅಲ್ಲಾಗ್ಲಿ ಪರಿಚಿತ ಪದಗಳನ್ನು ಹುಡುಕ್ತಾ ಹೋಗಿ ಅಂತ ಇದೊಂದು ಚಟುವಟಿಕೆ ಮಾಡಿಸ್ಬೋದು. ಪ್ರಾಸಪದಗಳು ಹುಡುಕಾಟ. ಯಾವ್ದಾದ್ರು ಒಂದು ಪದ್ಯ ಕೊಟ್ಟು ಪ್ರಾಸಪದ ಹುಡುಕಿ ಅಂತಾನು ಚಟುವಟಿಕೆ ಮಾಡಿಸ್ಬೋದು. ವಾಕ್ಯ ರಚನೆ ಮಾಡೋಕೆ ಹೇಳ್ಬೋದು. ಒಂದು ಪರಿಚಿತ ಪದಗಳು ಕೊಟ್ಟು ಸಣ್ಣ ಸಿಂಪಲ್ ಪದ ಕೊಟ್ಟು ಇದನ್ನ ವಾಕ್ಯ ರಚನೆ ಮಾಡಿ ಅಂತ ಹೇಳಿದ್ರು ಪರಿಚಿತ ಪದಗಳು ಪುನರಾವರ್ತನೆ ಆಗ್ತವೆ. ಒಂದು ಕಥೆಯನ್ನು ಕೊಟ್ಟು ಒಂದು ಟೀಚರ್ ಒಂದು ಕಥೆಯನ್ನು ಹೇಳಿ ಇದ್ರಲ್ಲಿ ಎಷ್ಟು ಪದ ನಿನಗೆ ನೆನಪಾಯ್ತು, ಯಾವ ಪದ ಕೇಳಿ ಕಥೆಯಲ್ಲಿ ಅಂತ ಹೇಳ್ತಾ ಮುಖಾಂತರನು ಮಕ್ಕಳು ಹೇಳ್ತಾ ಹೋಗ್ತಾರೆ ತನ್ನ ಕಿವಿಯಲ್ಲಿ ಎಷ್ಟು ಪದ ಬಿತ್ತು ಅಂತ. ಇದರಿಂದನೂ ಈ ಕಲಿಕಾ ಫಲವನ್ನು ಗಳಿಸಬಹುದು. ಮತ್ತೆ ಅಷ್ಟು ಮಿಂಚು ಪಟ್ಟಿಗಳನ್ನು ಕೊಟ್ಟು ಆ ಪದಗಳು ತಕ್ಕಂತೆ ನೀನು ಅಭಿನಯ ಮಾಡು ಅಂದ್ರೂ ಮಾಡ್ತಾರೆ. ಆ ಪದಕ್ಕೆ ತಕ್ಕಂತೆ ಈ ಚಿತ್ರ ಇದೆ ಜೋಡಿಸು ಅಂದ್ರೂ ಜೋಡಿಸ್ತಾರೆ. ಒಂದಷ್ಟು ಪದಗಳು ಕೊಟ್ಟು ವಾಕ್ಯ ಮಾಡು, ರಾಮು ಶಾಲೆಗೆ ಹೋಗುತ್ತಾನೆ ಅನ್ನೋದು 3 ಪದ ಇರುತ್ತೆ. ಆ 3 ಪದನ ಸೇರಿಸಿ ಒಂದು ವಾಕ್ಯ ಮಾಡು ಅಂದ್ರೆ ಮಾಡ್ತಾರೆ. ಇದೊಂದು ಚಟುವಟಿಕೆ. ಒಂದಷ್ಟು ಪದಗಳು ಕೊಟ್ಟು ಗುಂಪಿಗೆ ಸೇರಿದ ಪದ ತೆಗಿ ಅಂದ್ರೂ ಅದೊಂದು ಚಟುವಟಿಕೆ ಮಾಡಿಸ್ಬೋದು. ಅಷ್ಟು ಬಹಳ ಪದಗಳು ಕೊಟ್ಟು ಒಂದು ಪದಗಳ ವಿಂಗಡಣೆ ಮಾಡಿ ಒಂದು ಬಾಕ್ಸ್ ಅಲ್ಲೇ ಹಾಕಿ ಅದೊಂದು ಚಟುವಟಿಕೆ ಮಾಡಿಸ್ಬೋದು. ಒಂದು ಜೋಡಿ ಪದಗಳನ್ನು ನೆಕ್ಸ್ಟ್ ಚಟುವಟಿಕೆ. ಒಂದು ಪದ ಕೊಟ್ಟು ಅದಕ್ಕೆ ಸಮಾನಾರ್ಥಕ ಪದವಾಗ್ಲಿ ವಿರುದ್ಧ ಪದವಾಗ್ಲಿ ಹೇಳ್ತಾ ಹೋಗಿ ಅಂದ್ರೆ ಇದೊಂದು ಚಟುವಟಿಕೆ ಮಾಡಿಸ್ಬೋದು. ಪದಗಳ ಕಿವಿ ಹಂಚು ಅಂತ ಒಂದು ಪದ ಹೇಳಿ ಒಂದು ಮಕ್ಕಳ ಶಾಲೆಯಲ್ಲಿ ವೃತ್ತಾಕಾರ ಕೂರಿಸಿ ಒಂದು ಫಸ್ಟ್ನೇ ಮಗು ಒಂದು ಪದ ಹೇಳಿ ಕೊನೆಯ ಮಗುಗೆ ಕಿವಿಯಲ್ಲಿ ಹೇಳ್ತಾ ಹೋಗಿ ಕೊನೆಯ ಮಗುನು ಹೇಳ್ಬೇಕು. ಇದು ಈ ಚಟುವಟಿಕೆ ಮುಖಾಂತರನು ಮಕ್ಕಳು ಪುನರಾವರ್ತಿತವಾಗಿ ಮಾಡ್ತಾ ಈ ಚಟುವಟಿಕೆ ಮಾಡ್ಬೋದು. ದಿನದ ಪದಗಳ ಕ್ಯಾಲೆಂಡರ್ ಡೈರಿ ಅಂತ ಇದೊಂದು ಪದ. ಪ್ರತಿದಿನ ಮಗು ಒಂದು ಹೊಸ ಪದವನ್ನು ಕರಿಬೇಕು. ಎಲ್ಲಾದ್ರೂ ನೋಡ್ಲಿ ಆ ಪದವನ್ನು ಒಂದು ಡೈರಿ ಮುಖಾಂತರ ಮಾಡ್ಕೊಂಡು ಹಚ್ಕೊಂಡು ಅದನ್ನು ಪ್ರತಿದಿನ ಬಳಸ್ತಾ ಹೋಗ್ಬೇಕು. ಅದು ಹೊಸ ಪದ ಕಲಿತಾರೆ ಮಕ್ಕಳು. ಪ್ರತಿಯೊಂದು ಮಗುಗೂ ಶಾಲೆಯಲ್ಲಿ ಒಂದು ಚಟುವಟಿಕೆ ಕೊಡಬೇಕು. ನೀನು ಇವತ್ತು ಒಂದು ಹೊಸ ಪದ ಆಯ್ಕೆ ಮಾಡ್ಕೊಂಬಂದು ಅದನ್ನ ಶಾಲೆಯಲ್ಲಿ ಹೇಳು ಅಂತ. ನನ್ನ ಹೆಸರು ನನ್ನ ಪದ ಅಂತ ಅದನ್ನ ಆಯ್ಕೆ ಮಾಡ್ಕೊಂಬಂದು ಮಗು ತನ್ನ ಶಾಲೆಯಲ್ಲಿ ಒಂದು ವಾಕ್ಯ ಮಾಡಿ ಹೇಳುತ್ತೆ. ಇಷ್ಟು ಚಟುವಟಿಕೆ ಈ ಕಲಿಕಾ ಫಲಕ್ಕಾಯ್ತು. ಎಷ್ಟು ಕಲಿಕಾ ಫಲ 5. ಮಕ್ಕಳ ಸಾಹಿತ್ಯ ಪಠ್ಯ ಪುಸ್ತಕದಲ್ಲಿ ಇರುವ ಕಥೆಗಳನ್ನು ಓದುವವರು ಮತ್ತು ವಿವರಿಸುವವರು ಅಥವಾ ಕಥಿಸುವವರು ಮತ್ತೆ ಹೇಳುವಂತೆ ಈ ಕಲಿಕಾ ಫಲ. ಒಂದು ಪ್ರಶ್ನೆ ಬರುತ್ತೆ.
ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಥೆಯನ್ನು ಮತ್ತೆ ಹೇಳಲು ರೀಟೇಲಿಂಗ್ ಸೂಚಿಸಿದಾಗ ಅವರು ವಿದ್ಯಾರ್ಥಿಗಳಿಂದ ಏನನ್ನು ನಿರೀಕ್ಷಿಸುತ್ತಾರೆ? ಕಥೆಯನ್ನು ಪುಸ್ತಕ ನೋಡಿ ಓದುವರು, ಕಥೆಯ ಘಟನೆಗಳನ್ನು ಸ್ವಂತ ಮಾತುಗಳಲ್ಲಿ ವಿವರಿಸುವುದು, ಕಥೆಯನ್ನು ಅನುಕ್ರಮವಾಗಿ ಓದುವುದು, ಏನು ಹೇಳದಿರುವುದು. ಆನ್ಸರ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಓಕೆ, ಎಲ್ಲರೂ ಸರಿಯಾಗಿ ಆನ್ಸರ್ ನೀಡ್ತಾ ಇದ್ದೀರಾ. ಉತ್ತರ ನೋಡೋಣ. ಕಥೆಯ ಘಟನೆಗಳನ್ನು ಸ್ವಂತ ಮಾತುಗಳಲ್ಲಿ ವಿವರಿಸುವುದು. ಕೇಳಿದ ಕಥೆಯನ್ನು ತನ್ನ ನೆನಪಿನ ಶಕ್ತಿಯನ್ನು ಬಳಸಿ ಘಟನೆಗಳನ್ನು ಮರುಕಳಿಸುವುದು ಈ ಹಂತದ ಗುರಿಯಾಗಿದೆ. ಈ ಕಲಿಕಾಪದ ಮುಖ್ಯ ಗುರಿ ಕೇಳಿದ ಕಥೆಯನ್ನು ಇನ್ನೊಂದ್ಸರಿ ಮಗು ಪುನರಾವರ್ತನೆ ಮಾಡಬೇಕು. ಮಕ್ಕಳ ಸಾಹಿತ್ಯದಲ್ಲಿ, ಕತೆ ಪುಸ್ತಕಗಳಲ್ಲಾಗ್ಲಿ, ಚಿತ್ರದಲ್ಲಾಗ್ಲಿ, ಅದು ದೊಡ್ಡ ಚಾರ್ಟ್ಗಳಲ್ಲಾಗ್ಲಿ ಮಕ್ಕಳು ಆಲಿಸಿರೋ ಕಥೆಗಳನ್ನಾಗ್ಲಿ, ಕೇಳಿರೋ ಕವಿತೆಗಳನ್ನಾಗ್ಲಿ, ನೋಡಿರೋ ಘಟನೆಗಳನ್ನಾಗ್ಲಿ ನೆನಪಿಸ್ಕೊಂಡು ಇನ್ನೊಂದ್ಸಾರಿ ಹೇಳ್ತಾ ಹೋಗೋದು ಈ ಕಲಿಕಾಫಲದ ಮುಖ್ಯ ಉದ್ದೇಶ. ಈ ಕಲಿಕಾಫಲದಿಂದ ಮಕ್ಕಳು ಮುಖ್ಯವಾಗಿ ಏನ್ ಕಲಿತಾರಪ್ಪ ಅಂದ್ರೆ ಧ್ವನಿ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಕಂಡು ಬರುತ್ತೆ, ಭಾಷಾ ನೈಪುಣ್ಯತೆ ಉಂಟಾಗುತ್ತೆ, ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆ ಮಕ್ಕಳಲ್ಲಿ ವೃದ್ಧಿಸುತ್ತದೆ, ಭಾವನಾತ್ಮಕ ಮತ್ತು ಸಂಸ್ಕೃತ ಅರಿವು ಮಕ್ಕಳಲ್ಲಿ ಮೂಡುತ್ತದೆ, ಆತ್ಮವಿಶ್ವಾಸ ಮತ್ತು ಸಂವಹನ ಕೌಶಲ್ಯ ಹೆಚ್ಚಿಸುತ್ತದೆ, ವಿಶ್ಲೇಷಣೆ ಮತ್ತು ವಿಮರ್ಶಾತ್ಮಕ ಚಿಂತನೆ ಬೆಳೆಯುತ್ತದೆ, ಓದುವ ಹವ್ಯಾಸ ಮಕ್ಕಳಲ್ಲಿ ಈ ಕಲಿಕಾಫಲದಿಂದ ಬೆಳೆಸ್ಕೊಳ್ತಾರೆ. ಈ ಕಲಿಕಾಫಲಕ್ಕೆ ಒಂದಷ್ಟು ಚಟುವಟಿಕೆ ಇದಾವೆ, ನೋಡೋಣ. ಒಂದ್ ಚಿತ್ರ ಕೊಟ್ಟು, ಒಂದ್ ಚಿತ್ರ ಸನ್ನಿವೇಶವನ್ನು ಕೊಟ್ಟು ಈ ಚಿತ್ರ ಸನ್ನಿವೇಶದಲ್ಲಿ ಏನೇನ್ ಕಂಡು ಬರುತ್ತೆ ಕಥೆ ರೂಪವಾಗಿ ಹೇಳು ಅಂದ್ರೂ ಮಕ್ಕಳು ಹೇಳ್ತಾರೆ, ಇದೊಂದು ಚಟುವಟಿಕೆ. ಒಂದ್ ಯಾವ್ದಾದ್ರು ಕಥೆ ಹೇಳಿ ಪಾತ್ರಾಭಿನಯ ಮಾಡು ಅಂದ್ರೂ ಮಾಡ್ತಾರೆ, ಇದೊಂದು ಚಟುವಟಿಕೆ. ಒಂದು ಕಥೆಯ ಸರಪಳಿ, ಒಂದು ಕಥೆಯನ್ನು ಅನುಕ್ರಮವಾಗಿ ಇರುತ್ತೆ ಕಥೆ ಅಂದ್ರೆ ಅದನ್ನ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಹೇಳಿ ಈ ಸರಿಯಾದ ಅನುಕ್ರಮದಲ್ಲಿ ಹೇಳಿ ಅಂದ್ರೆ ಹೇಳ್ತಾರೆ, ಇದೊಂದು ಚಟುವಟಿಕೆ. ಕಥೆಯ ಬದಲಾವಣೆ, ವಾಯ್ಸ್ ಮಾಡ್ಯುಲೇಷನ್ ಇಟ್ಕೊಂಡು ಕಥೆ ಹೇಳಿದ್ರೆ ಆ ಪಾತ್ರಗಳ ತಕ್ಕಂತೆ ಧ್ವನಿಯಿಂದ ಮಕ್ಳು ಹೇಳ್ಬೇಕು. ಈಗ ರಾಜನ್ ಪಾತ್ರ ರಾಜ ಮಾತಾಡ್ತಿದ್ರೆ ಸ್ವಲ್ಪ ಗಾಂಭೀರ್ಯವಾಗಿ ಮಾತಾಡ್ತಾನೆ, ಆ ರೀತಿಯಾಗಿ ಧ್ವನಿ ಬದಲಾವಣೆ ಮಾಡ್ಕೊಂಡು ಕಥೆಯನ್ನು ಹೇಳ್ಬೇಕಾಗುತ್ತೆ. ಇದೊಂದು. ಕಥೆ ಸಂವಾದ, ಕಥೆಯಲ್ಲಿ ಏನೇ ನಡೆಯುತ್ತದೆ, ಏನಾಗಿರ್ಬೋದು ಒಂದು ಊಹಾತ್ಮಕ ಪ್ರಶ್ನೆಗಳನ್ನು ಹೇಳ್ತಾ ಕಥೆ ಜೊತೆ ಸಂವಾದ ಮಾಡ್ತಾ ಹೋಗ್ಬೋದು. ರೇಡಿಯೋ ನಿರೂಪಕರ ಜೊತೆ ಅಥವಾ ವಾರ್ತಾ ವಾಚಕರ ತರ ರೇಡಿಯೋದಲ್ಲಿ ಯಾವ ರೀತಿ ಹೇಳ್ತಾರೆ, ವಾರ್ತೆಯನ್ನು ಯಾವ ರೀತಿ ಓದ್ತಾರೆ ಅದೇ ರೀತಿಯ ಕಥೆಯನ್ನು ಓದ್ಬೋದು. ವಾರ್ತಾ ವಾಚಕರ ತರ ಬ್ರೇಕಿಂಗ್ ನ್ಯೂಸ್ ಯಾವ ರೀತಿ ಹೇಳ್ತಾರೆ ಆ ರೀತಿಯಾಗಿ ಕಥೆಯನ್ನು ಮಕ್ಕಳ ಹತ್ರ ಮಾತಾಡಿಸ್ತಾ ಹೋಗ್ಬೋದು. ಮುಖವಾಡದ ಕಥೆಗಾರಿಕೆ, ಯಾವ್ದಾದ್ರು ಒಂದು ಕಥೆಯ ಪಾತ್ರವನ್ನು ಕೊಟ್ಟು ಇದೇ ರೀತಿಯಾಗಿ ಅಭಿನಯ ಮಾಡಿ ಅಂತಾನು ಮಾಡಿಸ್ಬೋದು ಮಕ್ಕಳ ಹತ್ರ. ಈ ಕಥೆಯಲ್ಲಿ ನಿನ್ನ ನೆಚ್ಚಿನ ಪಾತ್ರ ಯಾವ್ದು, ಯಾಕೆ ಇಷ್ಟ ಅಂತಾನು ಮಕ್ಕಳ ಹತ್ರ ಕೇಳಿಸಿ ಮಾತಾಡಿಸ್ಬೋದು. ಇದರಿಂದ ಕಥೆಯನ್ನು ಕಥಿಸುವರು ಮತ್ತೆ ಹೇಳುವರು. ಮತ್ತೆ ಕಥೆಯ ಘಟನೆಗಳನ್ನು ಜೋಡಣೆ ಮಾಡಿ ಹೇಳಿ ಅಂತಾರೆ, ಅವನು ಕೇಳ್ಬೋದು. ಕಥೆಯ ಪಾತ್ರ ಅಥವಾ ಬದಲಾವಣೆ, ಒಂದು ಪಾತ್ರ ಬದಲಾವಣೆ ಮಾಡಿ ಕಥೆ ಹೇಳಪ್ಪ, ಅಥವಾ ಒಂದು ಕಥೆ ಕಾಡಿನಲ್ಲಿ ನಡೀತಾ ಇರುತ್ತೆ ಅಥವಾ ಅದು ನಗರ ಪ್ರದೇಶದಲ್ಲಿ ನಡೆಯೋ ತರ ಪರಿವರ್ತನೆ ಮಾಡಿ ಹೇಳು ಅಂದ್ರೂ ಅದನ್ನ ಈ ಚಟುವಟಿಕೆ ಮಾಡಿಸ್ಬೋದು. ಕಥೆಯ ಅಂತ್ಯ ಬದಲಾಯಿಸಿನೂ ಯಾವ ರೀತಿ ಬದಲಾಯಿಸ್ತೀಯ, ಈ ರೀತಿ ಎಂಡ್ ಆಗ್ತಾ ಇದೆ, ನೀನ್ ಯಾವ ರೀತಿ ಎಂಡ್ ಮಾಡ್ತೀಯ ಈ ಕಥೆನ ಅಂತ ಮಕ್ಕಳ ಹತ್ರ ಕೇಳಿ ಮಾಡಿಸ್ಬೋದು. ಇದೊಂದು ಚಟುವಟಿಕೆ. ಕಥೆಯಲ್ಲಿ ಯಾರಿಗೆ ಹೇಳಿದ್ರು ಸಂದರ್ಭ ಸಹಿತ ವಿವರಿಸಿ, ಕಥೆಯಲ್ಲಿ ಏನಾಗಿರ್ಬೋದು ಅದೇ ರೀತಿಯಾಗಿ ಈ ಪ್ರಶ್ನೆಗಳು ಕೇಳೋ ಮುಖಾಂತರನು ಮಕ್ಕಳು ಪರಿಚಿತ ಪುನರಾವರ್ತಿಸ್ತಾರೆ. ಕಥೆ ನೀತಿ ಬೋಧನೆ ಏನು, ಒಟ್ಟಾರೆ ಕಥೆ ಕೇಳಿಸ್ಕೊಂಡ್ಮೇಲೆ ಒಟ್ಟಾರೆ ಸಾರಾಂಶ ಏನು, ಇದನ್ನ ಕೇಳೋ ಮುಖಾಂತರನು ಮಾಡಿಸ್ಬೋದು. ಈ ಕಥೆ ಶೀರ್ಷಿಕೆ ಬದಲಾವಣೆ ಮಾಡು, ಒಂದು ಟೈಟ್ಲ್ ಕೊಟ್ಟಿರ್ತೀವಿ ಕಥೆಗೆ, ಇನ್ನಾದ್ರೂ ನಿನಗೆ ಏನು ಹೊಸದು ಅನ್ಸುತ್ತೆ ಹೇಳು ಅಂತಾನು ಕೇಳ್ಬೋದು. ಇದೊಂದು ಚಟುವಟಿಕೆ. ಒಟ್ಟಾರೆಯಾಗಿ ಟೋಟಲ್ ಕಥೆ ವಿಮರ್ಶೆನೂ ಕೇಳ್ಬೋದು. ಟೋಟಲ್ ಕಥೆ ಕೇಳಿದ್ಮೇಲೆ ನಿನಗೆ ಏನ್ ಅನಿಸ್ತು ಮಕ್ಕಳು ಕೇಳುವ ಮುಖಾಂತರನು ಪರಿಚಿತ ಪದಗಳನ್ನು ಪುನರಾವರ್ತಿಸ್ತಾರೆ. ಕಥೆಗೆ ಸಂಬಂಧಪಟ್ಟಿರುವ ಅಷ್ಟು ವಸ್ತುಗಳನ್ನು ಬ್ಯಾಗ್ ಅಲ್ಲಿ ಹಾಕಿ ಈ ವಸ್ತುಗಳಿಗೆ ಸಂಬಂಧಪಟ್ಟ ಒಂದು ಕಥೆ ಹೇಳು ಅಂದ್ರೂ ಮಕ್ಕಳು ಹೇಳ್ತಾರೆ. ಮನೆಯಲ್ಲಿ ಕಥೆಯ ಸಮಯ, ಮನೆಯಲ್ಲಿ ಪೋಷಕರು ಕಥೆ ಹೇಳ್ತಾರೆ, ಅದಂತ ಶಾಲೆಯಲ್ಲಿ ಹೇಳ್ಬೋದು. ಶಾಲೆಯಲ್ಲಿ ಕೇಳಿರೋ ಕಥೆಯನ್ನು ಪೋಷಕರಿಗೆ ಹೇಳ್ಬೋದು. ಇದರಿಂದಾನು ಪರಿಚಿತ ಪದಗಳನ್ನು ಪುನರಾವರ್ತಿಸಿ ಮತ್ತೆ ಕಥೆಯನ್ನು ಮತ್ತೆ ಹೇಳ್ತಾರೆ ಮಕ್ಕಳು. ಮನೆ ಕಲಿಕಾ ಫಲ ಬಂದು 6. ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು. ಇದಕ್ಕೊಂದು ಚಾಟ್ ಬಾಕ್ಸ್ ಕ್ವಶನ್ ಬರುತ್ತೆ, ಆನ್ಸರ್ ಮಾಡಿ. ಅಕ್ಷರಗಳನ್ನು ಅದಲು ಬದಲು ಮಾಡಿ ಹೊಸ ಪದ ರಚಿಸುವ ಚಟುವಟಿಕೆಯಿಂದ ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯ ಬೆಳೆಯುತ್ತದೆ? ಶಬ್ದಕೋಶ ಮತ್ತು ಅಕ್ಷರ ವಿಶ್ಲೇಷಣಾ ಜ್ಞಾನ ಬೆಳೆಯುತ್ತದೆ, ಕೈ ಬರಹ ಸುಂದರವಾಗುತ್ತದೆ, ವಾಕ್ಯ ರಚನೆ ಮಾಡಲು ಸುಲಭವಾಗುತ್ತದೆ, ಓದುವ ಕೌಶಲ್ಯ ಬೆಳೆಯುತ್ತದೆ. ಆನ್ಸರ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಓಕೆ, ಎಲ್ಲರೂ ಸರಿಯಾದ ಉತ್ತರ ನೀಡ್ತಾ ಇದ್ದೀರಾ. ಸರಿಯಾದ ಉತ್ತರ ಶಬ್ದಕೋಶ ಮತ್ತು ಅಕ್ಷರ ವಿಶ್ಲೇಷಣಾ ಜ್ಞಾನ ಬೆಳೆಯುತ್ತದೆ. ಅಕ್ಷರಗಳನ್ನು ಅದಲು ಬದಲು ಮಾಡಿ ಹೊಸ ಪದ ರಚಿಸುವುದರಿಂದ ಮಗುವಿನ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ, ಶಬ್ದಕೋಶ ಬೆಳೆಯುತ್ತದೆ ಮತ್ತು ಪದಗಳಲ್ಲಿ ಕಾಗುಣಿತ ಸ್ಪೆಲ್ಲಿಂಗ್ ಮೇಲೆ ಹಿಡಿತ ಸಿಗುತ್ತದೆ ಮಕ್ಕಳಿಗೆ. ಈ ಕೊಟ್ಟಿರೋ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದವನ್ನು ರಚಿಸುವರಂದ್ರೆ
ಯಾವ್ದಾದ್ರು ಒಂದಷ್ಟು ಅಕ್ಷರ ಕೊಟ್ಟಿರ್ತೀವಿ, ಅದರಿಂದ ಮಕ್ಕಳು ಹೊಸ ಪದಗಳನ್ನ ರಚಿಸಬೇಕು. ಇದರಿಂದ ಮಕ್ಕಳಲ್ಲಿ ಶಬ್ದ ಸಂಪತ್ತು ಹೆಚ್ಚಾಗುತ್ತೆ. ಒಟ್ಟಾರೆ ಈ ಶಬ್ದ ಸಂಪತ್ತು ಹೆಚ್ಚಾಗುವುದು ಈ ಕಲಿಕಾ ಫಲದ ವಿವರಣೆ. ಈ ಕಲಿಕಾ ಫಲದ ಮುಖ್ಯ ಉದ್ದೇಶ ಬಂದು ಅಕ್ಷರ ಪದಗಳ ಬಗ್ಗೆ ಮಕ್ಕಳಲ್ಲಿ ಕುತೂಹಲ ಉಂಟಾಗುತ್ತೆ. ಪದವನ್ನು ಅಕ್ಷರಗಳಾಗಿ ವಿಭಜಿಸುವ ಸಾಮರ್ಥ್ಯ ಬೆಳೀತದೆ. ಅಕ್ಷರವನ್ನು ಮರುಜೋಡಿಸಿ ಹೊಸ ಪದ ರಚಿಸುವ ಕೌಶಲ್ಯ ಉಂಟಾಗುತ್ತೆ. ಪದ ಸಂಪತ್ತು ಮತ್ತು ಅರ್ಥಗ್ರಹಿಕೆ ಹೆಚ್ಚಾಗುತ್ತೆ. ಓದು ಮತ್ತು ಬರವಣಿಗೆ ಮೇಲೆ ವಿಶ್ವಾಸ ಬೆಳೆಯುತ್ತದೆ. ಭಾಷಾ ಕಲಿಕೆಯನ್ನು ಆಟದ ಮೂಲಕ ಆಸಕ್ತಿದಾಯಕವಾಗಿ ಈ ಕಲಿಕಾ ಫಲದಿಂದ ಕಲಿತಾರೆ. ಈ ಕಲಿಕಾ ಫಲಕ್ಕೆ ಒಂದಷ್ಟು ಚಟುವಟಿಕೆ ಇದಾವೆ, ನೋಡೋಣ. ಮೊದಲನೇದಾಗಿ ಅಕ್ಷರ ಅನ್ವೇಷಕ ಅಂತ. ಯಾವ್ದಾದ್ರು ಒಂದು ಅಕ್ಷರ ಕೊಟ್ಟು ಮಕ್ಕಳಿಗೆ ನಲಿಕಲಿ ಕಾಡುಗಳನ್ನು ಕೊಟ್ಟು, ಈ ಉದಾಹರಣೆಯಾಗಿ ಮಾ ಅಕ್ಷರದಿಂದ ಸ್ಟಾರ್ಟ್ ಆಗುವ ಪದಗಳನ್ನು ಓದಪ್ಪ ಅಂದ್ರೂ ಒಂದಷ್ಟು ಓದ್ತಾರೆ. ಇದೊಂದು ಚಟುವಟಿಕೆ ಮಾಡಿಸಬಹುದು. ನನ್ನ ಗೆಳೆಯರ ಹೆಸರು, ಈಗ ಯಾವ್ದಾದ್ರು ಒಂದು ಸಾ ಅಂತ ಅಕ್ಷರ ಹೇಳಿ, ಸಾ ಇಂದ ಸ್ಟಾರ್ಟ್ ಆಗಿ ನಿನ್ ಗೆಳೆಯರ ಹೆಸರು ಹೇಳಪ್ಪ ಅಂದ್ರೇನು ಒಂದಷ್ಟು ಹೆಸರು ಹೇಳ್ತಾರೆ, ಸುತ್ತಮುತ್ತ ಶಾಲೆಯಲ್ಲಿರುವ ಹೆಸರನ್ನು. ಅದೊಂದು ಚಟುವಟಿಕೆ. ಒಂದಷ್ಟು ಪದ ಪೂರ್ಣಗೊಳಿಸುವ ಇದೆ, ಒಂದಷ್ಟು ಪದಗಳನ್ನು ಜಂಬಲ್ ಕೊಟ್ಟು ಕೆಲವು ಸೆಂಟ್ರಲ್ ಒಂದು ಅಕ್ಷರ ತೆಗೆದು ಕೊಟ್ರೆ ಇದನ್ನ ಸರಿಯಾಗಿ ಜೋಡಿಸು. ಈ ರಮ ಅಂತಿದೆ, ಅದನ್ನ ಅರ್ಥಗರ್ಭಿತ ಜೋಡಿಸ್ಬೇಕು, ಮರ ಆಗುತ್ತೆ. ದು ಪ್ಲಸ್ ಓ ಅಂತಿದೆ, ಒಂದು. ಮಾ ಪ್ಲಸ್ ಮಾ ಮತ್ತೆ ಲೆ ಅಂತಿದೆ, ಅದನ್ನ ಸರಿಯಾಗಿ ಜೋಡಿಸಿದ್ರೆ ಮಳೆ ಆಗುತ್ತೆ. ಇಲ್ಲಿ ಆದ್ಮೇಲೆ ಡ್ಯಾಶ್ ಶ್ರೀ ಅಂತಿದೆ, ಅದನ್ನ ವ್ಯಾಪಾರಿ ಆಗುತ್ತೆ. ಈ ರೀತಿ ಒಂದಷ್ಟು ಚಟುವಟಿಕೆ ಕೊಟ್ಟರು ಮಕ್ಕಳು ಮಾಡ್ತಾರೆ. ಇದರಿಂದನೂ ಹೊಸ ಪದಗಳು ಮಕ್ಕಳು ರಚಿಸ್ತಾರೆ. ಈ ಪಠ್ಯ ಪುಸ್ತಕದ ಪದ ಹುಡುಕಾಟ, ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಷ್ಟು ಅಕ್ಷರ ಕೊಟ್ರೆ ಈ ಕ ಅಕ್ಷರಕ್ಕೆ ಸಂಬಂಧಪಟ್ಟಿರೋ ಪದಗಳು ಹುಡುಕಿ ಹೇಳು ಅಂದ್ರೇನೆ ಒಂದಷ್ಟು ಹುಡುಕಿ ಹೇಳ್ತಾರೆ. ಇದು ವೃತ್ತ ಹಾಕುವ ಪದಗಳಿಗೆ ಅಂತ ಹೇಳಿದ್ರೇನೆ ವೃತ್ತ ಹಾಕಿ ಹೊಸ ಪದಗಳು ಕಲಿತಾರೆ ಮಕ್ಕಳು. ಒಂದಿಷ್ಟು ಚಿಕ್ಕದಾಗಿ ಒಂದು ಪದ ಬಂದ ಕೊಟ್ರೆ ಇದರಲ್ಲಿ ಏನೇನ್ ಪದ ಜೋಡಿಸಬಹುದು, ಈಗ ಇದೇ ಬಾಕ್ಸ್ ಅಲ್ಲಿ ಮರ ಅಂತ ಜೋಡಿಸಬಹುದು, ಮನ ಅಂತ, ಸಕ್ಕರೆ ಇತ್ಯಾದಿ ಪದಗಳನ್ನು ಮಾಡಬಹುದು. ಇದೊಂದಷ್ಟು ಚಟುವಟಿಕೆ ಮಾಡಿಸಬಹುದು. ಅಂತ್ಯಾಕ್ಷರಿ ಆಡ್ಸೋ ಮುಖಾಂತರನು ಅಷ್ಟು ಪದಗಳು ಬರುತ್ತೆ ಮಕ್ಕಳಿಗೆ. ಇದೊಂದು ಚಟುವಟಿಕೆ ಮಾಡಿಸಬಹುದು. ಈ ಚಟುವಟಿಕೆ ನೋಡಬಹುದು. ಅಕ್ಷರ ಗುಚ್ಛ ಮತ್ತು ಚಿತ್ರ ಸುಳಿಯುವ ಅಂತ ಒಂದಷ್ಟು ಉದಾಹರಣೆ ಚಿತ್ರಗಳನ್ನು ಕೊಟ್ಟು ಪದಗಳನ್ನು ಏರುಗತಿಯಲ್ಲಿ ಕೊಟ್ಟು ಸರಿಯಾಗಿ ಜೋಡಿಸಿ ಅದನ್ನು ಜೋಡಿಸ್ತಾರೆ. ಇದೊಂದು ಚಟುವಟಿಕೆ. ಒಂದು ದೊಡ್ಡ ಪದ ಕೊಟ್ಟು ಇದರಲ್ಲಿ ಸರಳ ಪದಗಳನ್ನು ಮಾಡಬಹುದು. ಈಗ ಬಳಸುತ್ತಿರಲ್ಲ ದೊಡ್ಡ ಪದ, ಇದರಲ್ಲಿ ಒಂದು ಅಕ್ಷರ ಇಟ್ಕೊಂಡು ಎಷ್ಟು ಪದ ಮಾಡಬಹುದು, ಅರ್ಥಗರ್ಭಿತವಾದ ಪದಗಳನ್ನು ಮಾಡಬಹುದು ಅಂತ ಇದೊಂದು ಚಟುವಟಿಕೆ ಮಾಡಿಸಬಹುದು ಮಕ್ಕಳಿಗೆ. ಪದಗಳ ಸರಣಿ ಆಟ, ಒಂದು ಪದ ಕೊಟ್ಟು ಕೊನೆಯ ಅಕ್ಷರದಿಂದ ಸ್ಟಾರ್ಟ್ ಆಗುವ ಇನ್ನೊಂದು ಪದವನ್ನು ಬರಿ ಅಂತಾನು ಈ ರೀತಿ ಚಟುವಟಿಕೆ ಮಾಡಿಸಬಹುದು. ಸಂಜಯ ಅಂತಿದೆ, ಯಾಕೆ ಎಂಡ್ ಆಗುತ್ತೆ, ಯಾಯಿಂದ ಸ್ಟಾರ್ಟ್ ಆಗುವ ಪದ ಯಾವುದು ಮತ್ತೆ ಬರಿ ಅಂತ ಹೇಳ್ಬೋದು. ಜ್ವರ ಅಂತಿದೆ, ರಾಯಿಂದ ಯಾವ್ದು ಸ್ಟಾರ್ಟ್ ಆಗುತ್ತೆ ಪದ, ಅದನ್ನ ಮಾಡ್ಬೋದು. ಪದದಲ್ಲಿ ಒಂದು ಅಕ್ಷರ ಬಿಟ್ಟು ಪದ ರಚಿಸಿ. ಒಂದ್ ದೊಡ್ಡ ಪದ ಇದೆ, ಅದರಲ್ಲಿ ಯಾವ್ದೋ ಒಂದು ಅಕ್ಷರ ತಗೊಂಡು ಅರ್ಥಗರ್ಭಿತ ಪದ ಆಗ್ಬೇಕು. ಉದಾಹರಣೆ ಸಮಯ ಅಂತಿದೆ, ಅದರಲ್ಲಿ ಸಮಯ ಅನ್ನೋ ವರ್ಡಲ್ಲಿ ಯಾ ತೆಗೆದ್ರು ಸಮೇತ ಒಂದು ಅರ್ಥಗರ್ಭಿತ ಪದ ಆಗ್ಬೇಕು. ಯಾ ತೆಗೆದ್ರೆ ಸಮ ಆಗುತ್ತೆ, ಅದು ಒಂದು ಅರ್ಥಗರ್ಭಿತ ಪದ. ಒಂದು ಅಕ್ಷರ ತೆಗೆದ್ರೂ ಅರ್ಥಗರ್ಭಿತ ಪದ ರಚಿಸೋಕೆ ಇದೊಂದು ಚಟುವಟಿಕೆ ಮಾಡಿಸಬಹುದು. ಅಕ್ಷರಗಳಿಂದ ಪದ ರಚಿಸೋದು, ಒಂದು ಯಾವ್ದೋ ಒಂದು ಅಕ್ಷರ ಕೊಟ್ಟು ಅದು 2 ಅಕ್ಷರ ಪದ ರಚಿಸು, 3 ಅಕ್ಷರ ಪದ ರಚಿಸು ಅಂತ ಹೇಳ್ಬೋದು. ಇದೊಂದು ಚಟುವಟಿಕೆ ಮಾಡಿಸಬಹುದು. ಸರಣಿ ಪದಗಳನ್ನು ರಚಿಸು, ಈ ರೀತಿಯಾಗಿ ಕೊನೆಯ ಪದದಿಂದ ಎಂಡ್ ಆಗುವ ಹೊಸ ಪದ ರಚಿಸ್ತಾ ಹೋಗೋದು. ಇದೊಂದು ಚಟುವಟಿಕೆ ಮಾಡಿಸಬಹುದು. ಪದ ಗೋಪುರ, ಒಂದು ಸಣ್ಣ ಫಸ್ಟ್ ಒಂದು ಅಕ್ಷರ ಕೊಟ್ಟು ಅದಕ್ಕೆ ಒಂದು ಅಕ್ಷರ ಸೇರಿಸ್ತಾ ಮತ್ತೆ 2 ಅಕ್ಷರ ಸೇರಿಸ್ತಾ ನೆಕ್ಸ್ಟ್ 3, 4 ಇದೇ ರೀತಿಯಾಗಿ ಪದ ಗೋಪುರ ಪಿರಮಿಡ್ ರೀತಿಯಾಗಿ ಪದ ರಚಿಸ್ತಾ ಹೋಗೋದು. ಇದೊಂದು ಚಟುವಟಿಕೆ ಮಾಡಿಸಬಹುದು. ಇಷ್ಟು ಸಾಕ್ಷರತೆಗೆ ಸಂಬಂಧಿಸಿದ 4 ಕಲಿಕಾ ಫಲಕ್ಕೆ ಮಾದರಿ ಚಟುವಟಿಕೆಗಳಿವೆ. ಇನ್ನು ಬೇಕಾದ್ರೆ ಹೆಚ್ಚಿನದಾಗಿ ಶಿಕ್ಷಕ ಸುಮುಖಕಾರರು ಹೆಚ್ಚಿನ ಚಟುವಟಿಕೆ ಮಾಡಿಸಿದ ಮುಖ ಟೀಚರ್ ಹತ್ರ ಮಾಡಿಸಬಹುದು. ಧನ್ಯವಾದಗಳು ಸರ್. ಸೊ ಎಲ್ರಿಗೂ ನಮಸ್ಕಾರ. ಈಗ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸೊ ಈ ತಿಂಗಳಲ್ಲಿ ನಾವು 6 ಥೀಮ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವ್ಯವಕಲನ, ಗುಣಾಕಾರ, ಭಾಗಾಕಾರ, ಹಣ, ತೂಕ ಮತ್ತು ಉದ್ದ ಅಂತ. ಸೊ ಈ 6 ಥೀಮ್ಗಳ ಬಗ್ಗೆ ಇವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸೊ ಥೀಮ್ 1 ವ್ಯವಕಲನ. ಸೊ ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಲರ್ನಿಂಗ್ ಔಟ್ಕಮ್ಸ್ ಅನ್ನು ನಾವು ಇಲ್ಲಿ ಚರ್ಚೆ ಮಾಡಲಿದ್ದೇವೆ. ಸೊ 9ರವರೆಗಿನ ವ್ಯವಕಲನ ಸಂಬಂಧಿತ ಅಂಶಗಳನ್ನ ರಚಿಸುವರು. ಅದೇ 2ನೇ ಲರ್ನಿಂಗ್ ಔಟ್ಕಮ್ 99 ಆಗತ್ತೆ. ಅಲ್ಲಿ 3ನೇ ಲರ್ನಿಂಗ್ ಔಟ್ಕಮ್ ಅಲ್ಲಿ ಸಂಖ್ಯೆ 999 ಹೋಗುತ್ತೆ ಇಲ್ಲಿ. ಸೊ ಇಲ್ಲಿ ಈ ವ್ಯವಕಲನಕ್ಕೆ ಸಂಬಂಧಪಟ್ಟಂತ ನಾವು 3 ಲೆವೆಲ್ಗಳ ಒಂದು ವರ್ಕ್ಶೀಟ್ ಅನ್ನ ಇಲ್ಲಿ ಮಾಡಿದೀವಿ.
ಸೊ ಆ ವರ್ಕ್ಶೀಟ್ ಅಲ್ಲಿ ನಾವು ಏನೇನು ಹೇಗೆ ಮಾಡಿದೀವಿ, 3 ಲೆವೆಲ್ ಹೇಗಿರ್ತವೆ ಅಂತ ಮೊದಲು ನೋಡೋಣ. ಸೊ ಹಂತ 1ರಲ್ಲಿ ವಸ್ತುಗಳನ್ನ ಕಳೆಯಿರಿ ಮತ್ತು ಚಿತ್ರ ಬಿಡಿಸಿ, ಮತ್ತು ವಸ್ತುವಿಗೆ ಗೆರೆ ಇಳುವ ಮೂಲಕ ಕಳೆಯಿರಿ ಅಂತ ಈ ತರ ಪ್ರಶ್ನೆಗಳಿರ್ತವೆ. ಸೊ ಇವೆಲ್ಲ ಹೆಡ್ಡಿಂಗ್ಸ್, ಡಿಫರೆಂಟ್ ಹೆಡ್ಡಿಂಗ್ಸ್. ಸೊ ಇಲ್ಲಿ ಏನಿರ್ತವೆ ಅಂತಂದ್ರೆ ನಾವು ಆ ಒಂದು ಸಂಖ್ಯೆಗಳಿಗೆ 9ರ ಒಳಗಿನ ಸಂಖ್ಯೆಗಳನ್ನ ಮಾತ್ರ ಇಲ್ಲಿ ಈ ಒಂದು ಲೆವೆಲ್ 1 ವರ್ಕ್ಶೀಟ್ ಅಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ. ಲೆವೆಲ್ 2 ಬಂದ್ರೆ ಆ ಸಂಖ್ಯೆಗಳು 11ರಿಂದ 20ರವರೆಗೂ ಹೋಗ್ತವೆ. ಸೊ ಹೆಡ್ಡಿಂಗ್ಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತವೆ. ಲೆವೆಲ್ 3 ಬಂದ್ರೆ ಆ ಸಂಖ್ಯೆಗಳು 999ರವರೆಗೂ ಸಂಖ್ಯೆಗಳನ್ನ ಯೂಸ್ ಮಾಡಿಕೊಂಡು ವರ್ಕ್ಶೀಟ್ ಅನ್ನ ನಾವು ಕ್ರಿಯೇಟ್ ಮಾಡಿರ್ತೀವಿ. ಸೊ ಈಗ ನಾವು ಎಲ್ಲಾ ಒಂದು ಲೆವೆಲ್ಗಳ ಬಗ್ಗೆ ಸುದೀರ್ಘ ಚರ್ಚೆಯನ್ನ ಇಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಂತ 1ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸೊ ಹಂತ 1ರಲ್ಲಿ ಹೇಗಿರುತ್ತೆ, ಹಂತ 2, 3ರಲ್ಲಿ ಅದೇ ಒಂದು ಸಿಮಿಲರ್ ಪ್ಯಾಟರ್ನ್ಸ್ ಅಲ್ಲಿ ಪ್ರಶ್ನೆಗಳಿರ್ತವೆ. ಬದಲಾಗಿ ಸಂಖ್ಯೆಗಳ ಒಂದು ಬೆಲೆ ಜಾಸ್ತಿ ಆಗುತ್ತೆ. 9 ಇದ್ರೆ 11ರಿಂದ 19 20 ಆಗುತ್ತೆ, 21ರಿಂದ 999 ಹಾಗಾಗುತ್ತೆ. ಸೊ ವಿವೇಕಾನಂದ ಹಂತ 1ರಲ್ಲಿ ನಾವು ಫಸ್ಟ್ ಹೆಡ್ಡಿಂಗ್ ಅಂದ್ರೆ ವಸ್ತುಗಳನ್ನ ಕಳೆಯಿರಿ ಮತ್ತು ಚಿತ್ರ ಬಿಡಿಸಿ. ಸೊ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀವಿ. ಇಲ್ಲಿ ಮಗು ಏನ್ ಮಾಡ್ಬೇಕಂತಂದ್ರೆ ಒಂದು 5ರಲ್ಲಿ 2 ಎಷ್ಟು ತೆಗೆದ್ರೆ ಎಷ್ಟು ಉಳಿಯುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಇನ್ನು 3 ವಸ್ತುಗಳನ್ನದು ಚಿತ್ರದಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಮಗು ಒಂದು ತೆಗೆಯುವುದರ ಮೂಲಕ ತೆಗೆಯುವುದನ್ನ ನಾವು ವ್ಯವಕಲನ ಅಂತ ಹೇಳ್ತೀವಿ ಅಂತ ಹೇಳಿ ಒಂದು ಅರ್ಥ ಮಾಡಿಕೊಂಡು ಮತ್ತು ಅದು ಒಂದು ಚಿತ್ರವನ್ನ ಸಹ ಇಲ್ಲಿ ಬರೆದು ಒಂದು ಎಂಜಾಯ್ ಮಾಡುತ್ತೆ ಪ್ರಶ್ನೆ. ಅದೇ ರೀತಿಯಾಗಿ ವಸ್ತುವಿಗೆ ಗೆರೆ ಇಳುವ ಮೂಲಕ ಕಳೆಯಿರಿ ಅಂತ ಹೇಳಿ. ಸೊ ಇಲ್ಲಿ ಒಂದು ವ್ಯವಕಲನ ಪ್ರಾಬ್ಲಮ್ ಕೊಟ್ಟಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳನ್ನ ಕೊಟ್ಟಿರ್ತೀವಿ. ಆ ಚಿತ್ರಗಳಲ್ಲಿ ಸೊ ಎಷ್ಟು ತೆಗಿಬೇಕಾಗಿದ್ದು ಅಷ್ಟಕ್ಕೆ ಅವರು ಗೆರೆ ಹೊಡೆದು ಎಷ್ಟು ಉಳಿಯುತ್ತೋ ಅಷ್ಟನ್ನ ಇಲ್ಲಿ ಬರಿಬೇಕಾಗತ್ತೆ. ಅದೇ ರೀತಿಯಾಗಿ ವಸ್ತುವನ್ನು ಎಣಿಸಿ ಮತ್ತು ಕಳೆಯಿರಿ. ಸೊ ಇಲ್ಲಿ 6ರಲ್ಲಿ 2 ಮೈನಸ್ ಮಾಡಬೇಕಾಗಿದೆ. ಹಾಗಾಗಿ 2 ಒಂದು ಗೆರೆಗಳಿಗೆ ಅವನು ರೌಂಡ್ ಹಾಕಿ ಎಷ್ಟು ಉಳಿತು ಅಂತ ಹೇಳಿ ಅದನ್ನ ಕೌಂಟ್ ಮಾಡ್ಕೊಂಡು ಇಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ 9ರಲ್ಲಿ 2 ರೌಂಡ್ ಮಾಡಿ ಬೇರೆ ಎಷ್ಟು ಉಳಿದಿದೆ ಅದು ಕೌಂಟ್ ಮಾಡಿ ಬರಬೇಕಾಗುತ್ತೆ. ಆಮೇಲೆ ವಸ್ತುಗಳನ್ನು ಎಣಿಸಿ ಮತ್ತು ವ್ಯವಕಲನ ಸಮೀಕರಣವನ್ನು ಬರೆಯಿರಿ. ಸೊ ಇಲ್ಲಿ ಚಿತ್ರಗಳ ಮೂಲಕ ಒಂದು ವ್ಯವಕಲನವನ್ನು ಹೇಗೆ ಮಾಡಬೇಕು ಮತ್ತು ಆ ಚಿತ್ರಗಳಿಂದ ಸಂಖ್ಯಾ ರೂಪದಲ್ಲಿ ಬರೀಲಿಕ್ಕೆ ಒಂದು ಮಕ್ಕಳಿಗೆ ಅಭ್ಯಾಸ ಇಲ್ಲಿ ಮಾಡಿದಂಗಾಗುತ್ತೆ. ಇಲ್ಲಿ 3 ಮಿಕ್ಸರ್ಸ್ ಇದೆ, ಅದರಲ್ಲಿ 1 ಕೊಟ್ರೆ 2 ಆಗುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ. ಸೊ ನಾನು ಇಲ್ಲಿ ತೋರಿಸ್ತಿರೋದು ಬರೀ ಒಂದು ಸ್ಯಾಂಪಲ್ ಕ್ವಶನ್ಸ್ ಮಾತ್ರ. ಸೊ ಅಲ್ಲಿ ಅಭ್ಯಾಸ ಹಾಳೆಗಳಲ್ಲಿ ಇನ್ನೂ ಜಾಸ್ತಿ ಈ ತರ ಪ್ರಶ್ನೆಗಳು ಇರ್ತವೆ. ಸೊ ಅದು ಇದ್ರ ಮೇಲೆ ಪ್ರಶ್ನೆ ಅದನ್ನು ಸೇಮ್ ಆಗಿದೆ. ಇನ್ನು ಕೆಳಗೆ ಬಂದ್ರೆ ಸಂಖ್ಯಾ ರೇಖೆ ಬಳಸಿ ಕಳೆಯಿರಿ. ಸೊ ಇಲ್ಲಿ ಸಂಖ್ಯಾ ರೇಖೆಯನ್ನ ಬಳಸಿ ವ್ಯವಕಲನ ಹೇಗೆ ಮಾಡಬಹುದು ಅಂತ ಹೇಳಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ಈ ರೀತಿಯ ಚಟುವಟಿಕೆಯನ್ನ ನಾವು ಏನ್ ಮಾಡಬಹುದು, ಶಾಲೆಯಲ್ಲಿನೇ ಒಂದು ನೆಲದಲ್ಲಿ ಸಂಖ್ಯಾ ರೇಖೆಯನ್ನ ರಚನೆ ಮಾಡಿ ಮಕ್ಕಳನ್ನ ಜಂಪ್ ಮಾಡುವಂತ ಮಾಡಿ ಸೊ ಅದನ್ನ ಒಂದು ಒಳ್ಳೆ ಆಕ್ಟಿವಿಟಿ ಟೈಪ್ ಇಲ್ಲಿ ಮಾಡಬಹುದು ಇದನ್ನ. ಆಮೇಲೆ ಇದಕ್ಕೆ ಬಂದ್ರೆ ಈಗ ನಾವು ಸರಳ ಒಂದು ವ್ಯವಕಲನ ಪ್ರಶ್ನೆಗಳನ್ನ ಈ ಒಂದು ಅಡ್ಡ ಸಾಲಿನಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ 10ರ ಒಳಗಿನ ಸಂಖ್ಯೆಗಳ ವ್ಯವಕಲನ ಪ್ರಶ್ನೆಗಳಿದಾವೆ. ಆಮೇಲೆ 20ರ ಒಳಗಿನ ಸಂಖ್ಯೆಗಳ ವ್ಯವಕಲನ, ದಶಕ ರಹಿತ ಇದೆ, ಆಮೇಲೆ ದಶಕ ಸಹಿತ. ಸೊ ಈ ರೀತಿಯಾಗಿ ಮಕ್ಕಳಿಗೆ ಒಂದು ಅಡ್ಡ ಸಾಲಿನಲ್ಲಿ ವ್ಯವಕಲನ ಪ್ರಶ್ನೆ ಕೊಟ್ಟಾಗ ಹೇಗ್ ಮಾಡಬಹುದು ಅದನ್ನು ಸಹ ನಾವಿಲ್ಲಿ ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿರೋ ಅವಶ್ಯಕತೆ ಇರುತ್ತೆ. ಆಮೇಲೆ ಕಂಬ ಸಾಲು. ಸೊ ಕಂಬ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯ ಪ್ರಶ್ನೆಗಳನ್ನ ಈಸಿಯಾಗಿ ಅಟೆಂಪ್ಟ್ ಮಾಡ್ತಾರೆ. ಅದನ್ನು ಸಹ ಇಲ್ಲಿ ಕೊಟ್ಟಿದ್ದೀವಿ. 10ರ ಒಳಗೆ ಹೇಗೆ, 20ರ ಒಳಗೆ ಹೇಗೆ ನಾವು ದಶಕ ರಹಿತ ಮತ್ತು ದಶಕ ಸಹಿತ ವ್ಯವಕಲನ ಪ್ರಶ್ನೆಗಳನ್ನ ಬರಿಬಹುದು ಮತ್ತು ಅದನ್ನ ಮಾಡಬಹುದು ಅಂತ ಹೇಳಿ ಕೊಟ್ಟಿದ್ದೀವಿ. ಇಲ್ಲಿ ಪದ ಸಮಸ್ಯೆಗಳು ಅಂತ ಹೇಳಿ ಒಂದು ಕಾಲಮ್ಸ್ ಇರ್ತವೆ. ಇಲ್ಲಿ 5 ಪದ ಸಮಸ್ಯೆಗಳು ವರ್ಕ್ಶೀಟ್ಸ್ ಅಲ್ಲಿ ಇರ್ತವೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಒಂದು ಎಕ್ಸಾಂಪಲ್ ಆಗಿ ಒಂದು ಕೊಟ್ಟಿದ್ದೀನಿ. ನರೇಂದ್ರನ ಬಳಿ 7 ಲಡ್ಡುಗಳಿವೆ, ಅವನು 4 ಲಡ್ಡುಗಳನ್ನು ತಿಂದರೆ ನರೇಂದ್ರನ ಬಳಿ ಎಷ್ಟು ಲಡ್ಡುಗಳು ಉಳಿದವು ಅಂತ ಹೇಳಿ. ಸೊ ಈ ಪ್ರಶ್ನೆಯನ್ನ ನಾವು ವಿದ್ಯಾರ್ಥಿಗಳ ಹತ್ರ ಒಂದು ರೋಲ್ ಪ್ಲೇ ಮಾಡೋದ್ರ ಮೂಲಕ ಸೊ ಅಲ್ಲಿ ಒಂದು ರಿಯಲ್ ಆದ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳಿಗೆ ವ್ಯವಕಲನವನ್ನ ಇಲ್ಲಿ ಮಾಡಬಹುದು. ಆಮೇಲೆ ಕಥಾ ಸಮಯ. ಇಲ್ಲಿ ಅಷ್ಟೆಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಕೊಟ್ಟ ಮೇಲೆ ಇಲ್ಲಿ ಒಂದು ಕೊನೆಯಲ್ಲಿ ಒಂದು ಆಕ್ಟಿವಿಟಿಯನ್ನ ಕೊಡಬೇಕಾಗುತ್ತೆ. ಸೊ ಈ ಆಕ್ಟಿವಿಟಿ ಮಗು ಓದ್ಕೊಂಡು ಅದರಲ್ಲಿರುವ ಏನು ಅಂಶಗಳನ್ನ ತಿಳ್ಕೊಂಡು ಸೊ ಅದ್ರ ಮೇಲೆ ಏನ್ ಪ್ರಶ್ನೆಗಳು ಕೊಟ್ಟಿರ್ತೀವಿ ಆ ಪ್ರಶ್ನೆಗಳಿಗೆ ಮಗು ಉತ್ತರಿಸಬೇಕಾಗುತ್ತೆ.
ಸೊ ಈ ಒಂದು ಪ್ರಶ್ನೆ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ, ವಿದ್ಯಾರ್ಥಿಗಳು ಒಂದು ಕಥೆಯನ್ನ ಓದ್ಕೊಂತಿದ್ದಾರೆ. ಓದ್ಕೊಂಡು ಅದರಲ್ಲಿರುವ ಅಂಶಗಳನ್ನ ಅವರು ಅರ್ಥೈಸ್ಕೊಂಡು ಅದರ ಮೇಲೆ ಏನ್ ಪ್ರಶ್ನೆಗಳು ಬರ್ತವೆ ಅದಕ್ಕೆ ಉತ್ತರ ಕೊಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತೇಳಿ ನಮಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಇದು ಒಂದು 2 ಲೇಯರ್ ಪ್ರಶ್ನೆ ಆಗಿರುತ್ತೆ. ಸೊ ಮುಂದೆ ಗುಣಾಕಾರವನ್ನ ನೋಡಿದಾಗ, ಸೊ ಈ ರೀತಿಯಾದ ಒಂದು ಲರ್ನಿಂಗ್ ಔಟ್ಕಮ್ಸ್ ಇರ್ತವೆ. 9 ವಸ್ತುಗಳು ಮತ್ತು 20 ಮೀರದಂತೆ 10ರವರೆಗಿನ ಸಂಖ್ಯೆಗಳ ಪುನರಾವರ್ತಿತ ಸಂಕಲನ, ಸಂಖ್ಯೆಗಳ ಗುಣಾಕಾರದ ಅಂದ್ರೆ ಮಗ್ಗಿಗಳನ್ನ ರಚಿಸ್ತಾರೆ 2, 3, 4. ಈ ಒಂದು LOSಗಳಿಗೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ಅನ್ನ ನೋಡೋಣ ಈಗ. ಸೊ ಇಲ್ಲಿ ಚಿತ್ರಗಳು ವಸ್ತುಗಳೊಂದಿಗೆ ಗುಣಾಕಾರ. ಇಲ್ಲಿ ಕೆಲವೊಂದು ವಸ್ತುಗಳ ಗುಂಪನ್ನ ಕೊಟ್ಟು ಆ ವಸ್ತುಗಳ ಗುಂಪನ್ನ ನೋಡಿ ವಿದ್ಯಾರ್ಥಿಗಳು ಒಂದು ಗುಣಾಕಾರದ ಸಮೀಕರಣವನ್ನ ಇಲ್ಲಿ ಬರಿಬೇಕಾಗುತ್ತೆ. ಆಮೇಲೆ ಎರಡನ್ನು ಸಂಖ್ಯೆಯೊಂದಿಗೆ ಗುಣಿಸುವುದು. ಸೊ 2ರಿಂದ ವಿವಿಧ ಸಂಖ್ಯೆಗಳನ್ನ ಹೇಗೆ ಗುಣಿಸ್ಬೇಕು ಅದೊಂದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ 3 ಸಂಖ್ಯೆಯೊಂದಿಗೆ ಗುಣಿಸುವುದು ಹೇಗೆ ಅದೊಂದು ಹೆಡ್ಡಿಂಗ್ಸ್ ಇರುತ್ತೆ. ಆಮೇಲೆ 4 ಗುಣಿಸುವುದು, ಸಂಖ್ಯೆಯನ್ನು ಪೂರ್ಣ 10ಗಳಿಂದ ಗುಣಿಸುವುದು. ಸೊ ಈ ಒಂದು ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇದು ಅವರು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಮೇಲೆ ಸಮೀಕರಣಕ್ಕೆ ಹೊಂದಿಕೆಯಾಗುವ ಗುಂಪಿಗೆ ವೃತ್ತ ಹಾಕಿ. ಈ ಪ್ರಶ್ನೆಯಲ್ಲಿ ನಾವೊಂದು ಗುಣಾಕಾರದ ಪ್ರಶ್ನೆಯನ್ನ ಮಕ್ಕಳಿಗೆ ಕೇಳಿ, ಸೊ ಗುಣಾಕಾರ ಪ್ರಶ್ನೆಗೆ ಸಂಬಂಧಪಟ್ಟಂತ ಚಿತ್ರವನ್ನ ಅವರು ಹುಡುಕಿ ಅವರು ಅದಕ್ಕೆ ರೌಂಡ್ ಅಪ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಅವರು ನಿಜವಾಗ್ಲು ಗುಣಾಕಾರ ಅಂದ್ರೆ ಈ 2 ಬಾರಿ 3 ಹಾಗೆ ಅರ್ಥ ಮಾಡಿಕೊಂಡು ಆ ಒಂದು ನಿಜವಾದ ಒಂದು ಇಮೇಜ್ ಅನ್ನ ಹುಡುಕಿ ಅದಕ್ಕೆ ರೌಂಡ್ ಅಪ್ ಮಾಡ್ಬೇಕಾಗಿರುತ್ತೆ. ಆಮೇಲೆ ಇದು ಬಿಟ್ರೆ ಗುಣಲಬ್ಧವನ್ನು ಕಂಡು ಹಿಡಿಯಿರಿ. ಸೊ ನಮ್ಮ ಯೂಶುವಲ್ ಆಗಿರ್ತಕ್ಕಂಥ ಗುಣಾಕಾರ ಪ್ರಾಬ್ಲಮ್ಸ್ ಅನ್ನ ಮಕ್ಕಳಿಗೆ ಕೊಡ್ಬೋದು. ಇಲ್ಲಿ ಬಿಟ್ಟು ಹೋದ ಗುಣ್ಯವನ್ನು ಅಥವಾ ಗುಣಕವನ್ನು ಕಂಡು ಹಿಡಿಯೋದು, ಅದೊಂದು ರೀತಿ ಪ್ರಾಬ್ಲಮ್ಸ್ ಅನ್ನ ನಾವು ಮಕ್ಕಳಿಗೆ ಕೊಟ್ಟು, ಸೊ ಈ ರೀತಿ ಪ್ರಾಬ್ಲಮ್ಸ್ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ, ಸ್ವಲ್ಪ ಅವರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಸೊ ಇದನ್ನ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಗುಣಲಬ್ಧವನ್ನು ಕಂಡು ಹಿಡಿಯಿರಿ. ಸೊ ಇಲ್ಲಿ ಕಂಬ ಸಾಲಿನಲ್ಲಿ ಯೂಶುವಲಿ ನಾವು ಪ್ರಾಕ್ಟೀಸ್ ಮಾಡಿಸ್ತಿರ್ತೀವಿ. ಸೊ ಈ ತರ ಪ್ರಶ್ನೆಗಳನ್ನ ಮಕ್ಕಳಿಗೆ ಇಲ್ಲಿ ಕೇಳಬಹುದು. ಆಮೇಲೆ ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ಹಾಗೇನ್ ಇಲ್ಲಿ ಗುಣ್ಯ ಅಥವಾ ಗುಣಕ ಇರೋದಿಲ್ಲ, ಅದನ್ನ ಕಂಡು ಹಿಡಿದ ಮಕ್ಕಳು ಬರೀಬೇಕಾಗಿರುತ್ತೆ. ಸೊ ಈ ಎಲ್ಲ ಬೇರೆ ಬೇರೆ ಒಂದು ವಿಧವಾದ ಪ್ರಶ್ನೆಗಳನ್ನ ನಾವು ಮಕ್ಕಳಿಗೆ ಕೇಳೋದ್ರಿಂದ, ಸೊ ಗುಣಾಕಾರದಲ್ಲಿ ಎಷ್ಟೆಲ್ಲ ಅಂಶಗಳು ಇರ್ತವೆ, ಗುಣಾಕಾರವನ್ನ ಎಷ್ಟೆಲ್ಲ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳಬಹುದು ಅಂತ ಹೇಳಿ ಮಕ್ಕಳಿಗೆ ಒಂದು ಕಲ್ಪನೆ ಗೊತ್ತಾಗುತ್ತೆ. ಆಮೇಲೆ ಗುಣಾಕಾರದ ಪದರೂಪದ ಸಮಸ್ಯೆಗಳು. ಸೊ ಇಲ್ಲಿ ನಾವು ಗುಣಾಕಾರ ಪದರೂಪದ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಅವರಿಗೆ ರಚನೆ ಮಾಡಲಿಕ್ಕೆ ಹೇಳಿದ್ರೆ, ಸೊ ವಿದ್ಯಾರ್ಥಿಗಳ ರಚನೆ ಮಾಡುವ ಒಂದು ಸಾಮರ್ಥ್ಯವನ್ನ ಹೊಂದಿದಾರೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ಕೊಬಹುದು. ಆಮೇಲೆ ಇದಕ್ಕೂ ಸಂಬಂಧಪಟ್ಟಂತ ಒಂದು ಆಕ್ಟಿವಿಟಿ ಇದೆ. ಇಲ್ಲಿ ಒಂದು ಕತೆ ಕೊಟ್ಟಿರ್ತೀವಿ, ಆ ಕಥೆಯಲ್ಲಿ ಗುಣಾಕಾರದ ಒಂದು ಅಂಶ ಇರುತ್ತೆ. ಆ ಕಥೆಯನ್ನ ಓದಿ ವಿದ್ಯಾರ್ಥಿಗಳು ಆ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಕೊಡಬೇಕಾಗಿರುತ್ತೆ. ಈಗ ಗುಣಾಕಾರ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮಗ್ಗಿಗಳು ಬರ್ತಿರ್ಬೇಕು. ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರ್ತಾರೆ. ಸೊ ಸುಮಾರು ಜನ ವಿದ್ಯಾರ್ಥಿಗಳು ಕಂಠಪಾಠ ಮಾಡೋದ್ರ ಮೂಲಕ ಮಗ್ಗಿಯನ್ನ ಕಲಿಬೇಕಾಗಿರುತ್ತೆ. ಒಂದು ಹಂತದಲ್ಲಿ ಕಂಠಪಾಠ ಮೂಲಕವೇ ಮಗ್ಗಿಗಳನ್ನ ಕಲಿಬೇಕು ಅಂತ ಒಂದು ವಾದ ಇದೆ. ಸೊ ಅದು ಯಾಕಾಗತ್ತೆ ಅಂದ್ರೆ, ಗುಣಾಕಾರದ ಅರ್ಥ ಕರೆಕ್ಟ್ ಆಗಿ ತಿಳ್ಕೊಳ್ಳದೆ ಹೋದ್ರೆ ಕಂಠಪಾಠ ಮಾಡ್ಬೇಕಾಗತ್ತೆ. ಮತ್ತು ಗುಣಾಕಾರ ಇದು ಒಂದು ಪುನರಾವರ್ತಿತ ಸಂಕಲನ ಅಂತ ಹೇಳಿ ಒಂದು ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡಿಕೊಟ್ರೆ, ಅವರು ಸಿಂಪಲ್ ಆದಂತ ಒಂದು ಸಂಖ್ಯೆಗಳಿಗೆ 3ರ ಮಗ್ಗಿ ಅದನ್ನ ಅವರು ರಿಪೀಟೆಡ್ ಅಡಿಷನ್ ಮಾಡಿಕೊಂಡು ಗುಣಾಕಾರದ ಮಗ್ಗಿಗಳನ್ನ ಅವರು ರಚನೆ ಮಾಡ್ಕೊಬಹುದು. ಆಮೇಲೆ ಈಗ ವಸ್ತುಗಳೊಂದಿಗೆ ಸಮಾನ ಗುಂಪುಗಳನ್ನ ಮಾಡಿ ಇಲ್ಲಿ ತೋರಿಸಿರುವ ಹಾಗೆ 3+3 ಅಂದ್ರೆ 2 ಬಾರಿ 3 ಈ ತರ ಒಂದು ನಾವು ಕಾನ್ಸೆಪ್ಟ್ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ವಿದ್ಯಾರ್ಥಿಗಳು ಅದನ್ನ ಅವ್ರು ಕರೆಕ್ಟ್ ಆಗಿ ಕಲ್ಕೊಂಡು, ಸೊ ಯಾವುದೇ ಒಂದು ಸಂಖ್ಯೆಗೆ ಅವಳು ಮಗ್ಗಿಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಮ್ಮ ಭಾವನೆ. ಮತ್ತೆ ಕ್ರಿಯೆಗಳೊಂದಿಗೆ ಸಂಖ್ಯೆ ಬಿಟ್ಟು ಸಂಖ್ಯೆ ಎಣಿಸುವುದು. ಇಲ್ಲಿ ನಾವೊಂದು ಆಕ್ಟಿವಿಟಿನ ಮಾಡ್ಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮ್ ಅಲ್ಲಿ ನೆಲದಲ್ಲಿ ನಾವೊಂದು ಸಂಖ್ಯಾ ರೇಖೆಯನ್ನು ರಚನೆ ಮಾಡಿ ಆ ಮಗು 2ರಿಂದ 4, 4ರಿಂದ 6 ಈ ತರ ಒಂದು ಸಂಖ್ಯೆ ಬಿಟ್ಟು ಸಂಖ್ಯೆ ಜಂಪ್ ಮಾಡಿದಾಗ ಅವರು ಅಲ್ಲಿ ಒಂದು ಕ್ರಿಯೆನೂ ಆಗುತ್ತೆ, ಮತ್ತೆ ಕ್ರಿಯೆಗೆ ಜೊತೆಗೆ ಒಂದು ಗುಣಾಕಾರದ ಮಗ್ಗಿಯ ಕಲಿಕೆನೂ ಆಗುತ್ತೆ ಅಂತ ಹೇಳಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಮನದಟ್ಟ ಆಗುತ್ತೆ ಅಂತ ಹೇಳಿ ಒಂದು ಭಾವನೆ. ಮತ್ತು ಸಾಲುಗಳು ಮತ್ತು ಚಿತ್ರಗಳನ್ನು ಬಿಡಿಸಿ. ಇಲ್ಲಿ ಈ ಒಂದು ಅರೇಸ್ ನ ಯೂಸ್ ಮಾಡಿಕೊಂಡು ಪಿಕ್ಚರ್ಸ್ ನ ಯೂಸ್ ಮಾಡಿಕೊಂಡು
ವಿದ್ಯಾರ್ಥಿಗಳಿಗೆ ಗುಣಾಕಾರದ ಮಗ್ಗಿಗಳನ್ನ ನಾವು ಕಲಿಸಬಹುದು. ಆಮೇಲೆ ಇನ್ನೊಂದು ರೀತಿಯಲ್ಲಿ ಪ್ರಾಸಗಳು, ಹಾಡುಗಳು ಮತ್ತು ಮೌಖಿಕ ಅಭ್ಯಾಸ. ಸೊ ಓರಲ್ ಪ್ರಾಕ್ಟೀಸ್ ಬೇಕಾಗತ್ತೆ. ಕೆಲವೊಮ್ಮೆ ಉಲ್ಟಾ. ಸೊ 2 10 20, 2 9 18, 2 8 16 ಈ ತರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಮಗ್ಗಿಗಳು ತುಂಬಾ ಗಟ್ಟಿಯಾಗಿ ಅಲ್ಲಿ ಅವ್ರ ಹತ್ರ ನಿಲ್ತವೆ. ಆಮೇಲೆ ಈ 2 1 2 ಆ ತರ ಒಂದು ಪ್ರಾಸಗಳ ಮೂಲಕನೂ ನಾವು ಕೆಲವೊಂದು ಹಾಡುಗಳ ಮೂಲಕನೂ ವಿದ್ಯಾರ್ಥಿಗಳಿಗೆ ಮಗ್ಗಿಗಳು ಗಟ್ಟಿಯಾಗಿ ನಿಲ್ಲುವಂತೆ ಮಾಡಬಹುದು. ತಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿ ಒಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಲಗಡೆ ತೋರಿಸಿದ ಹಾಗೆ. ಸೊ 1 2 3 4 ಈ ರೀತಿ ಬರ್ಕೊಂತ ಹೋಗಿ. ಸೊ ಸೆಕೆಂಡ್ ಕಾಲಮ್ಸ್ ಅಲ್ಲಿ ಏನಿರುತ್ತೆ ಅವು 2ರ ಮಗ್ಗಿಗಳಾಗಿರುತ್ತೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 3 ಅಂದ್ರೆ 1 2 3 ಫಸ್ಟ್ ರೋ ಅಲ್ಲಿ ಬರ್ಕೊಂಡು 4 5 6 ಹೀಗೆ ನೆಕ್ಸ್ಟ್ ರೋ ಅಲ್ಲಿ 3 ಸಂಖ್ಯೆಗಳನ್ನ ಬರ್ಕೊಂತ ಹೋಗಿ. ಸೊ ಕೊನೆ ಕಾಲಮ್ ಅಲ್ಲಿ ಏನಿರುತ್ತೆ ಅದು ಒಂದು 3ರ ಮಗ್ಗಿಯಾಗಿರುತ್ತೆ ಅಂತೇಳಿ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ಬೋದು. ಆಮೇಲೆ ಈ ಹಿರಿಯ ತರಗತಿಗಳಿಗೆ ಬಂದಾಗ ಅಲ್ಲಿ ನಾವು ಮಗ್ಗಿಗಳನ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿ ಕೆಲವೊಂದು ಟ್ರಿಕ್ಸ್ ಅನ್ನ ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ವಿನ್ಯಾಸ ಆಧಾರಿತ ಮಗ್ಗಿಗಳನ್ನ ಹೇಗೆ ನೆನ್ಪಿಟ್ಕೋದು ಹೇಳ್ಬೇಕಾಗತ್ತೆ. ಅಲ್ಲಿ ಫಾರ್ ಎಕ್ಸಾಂಪಲ್ 2ರಲ್ಲಿ ಬರೀ ಈವನ್ ನಂಬರ್ಸ್ ಬರ್ತವೆ, 5ರಲ್ಲಿ ಎಂಡಲ್ಲಿ 0 ಮತ್ತು 5 ಬರ್ತವೆ ಅಂತ ಹೇಳಿ ನಾವು ಹೇಳ್ಕೊಡ್ಬೋದು. ಸಂಖ್ಯೆಯನ್ನ ಒಡೆಯುವುದರ ಮೂಲಕ ಹೇಗೆ ನಾವು ಮಗ್ಗಿಗಳನ್ನ ನೆನ್ಪಿಟ್ಕೋಬಹುದು ಅಥವಾ ಗುಣಾಕಾರದ ಒಂದು ಸಮಸ್ಯೆಗಳನ್ನ ಬಿಡಿಸಬಹುದು ಅಂತ ಹೇಳಿ ನಾವು ಹೇಳ್ಬೋದು. ದ್ವಿಗುಣಗೊಳಿಸುವಿಕೆ. ಸೊ 4 6ಲಿ ಎಷ್ಟು ಅಂತ ಅವ್ರಿಗೆ ಬರ್ಲಿಲ್ಲ ಅಂತಂದ್ರೆ ಅದನ್ನ ಅವರು 2 12ಲಿ ಎಷ್ಟು ಅಂತ ಹೇಳಿ ಮಾಡೋ ಹಾಗೆ ಮಾಡ್ಬೋದು. ಆಮೇಲೆ ಮಾನಸಿಕ ಗಣಿತ ಮತ್ತು ಅಂದಾಜು. ಸೊ ಇಲ್ಲಿ 7 8ಲಿ ಎಷ್ಟು ಅಂತ ಬರ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳು 7 10ಲಿ ಎಷ್ಟು ಅಂತ ಮಾಡಿ ಅದರಿಂದ ಅವರು 7 8ಲಿ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋ ಹಾಗೆ ನಾವು ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಬೆಳೆಸಬೇಕು. ಆಮೇಲೆ ಕೆಲವೊಂದು ವಿಶೇಷವಾದ ಸಂಖ್ಯೆಗಳಲ್ಲಿ ಫಾರ್ ಎಕ್ಸಾಂಪಲ್ 9ರಲ್ಲಿ ನಾವು ಒಂದು ಈ ತರ ಆಕ್ಟಿವಿಟಿಯನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಆ ಟೇಬಲ್ಸ್ ಅನ್ನ ಈಸಿಯಾಗಿ ನೆನ್ಪಿಟ್ಟುವ ಹಾಗೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಾ ಒಂದು ಬೆರಳುಗಳಲ್ಲಿ 1ರಿಂದ 10 ಸಂಖ್ಯೆಯನ್ನ ಬರ್ಕೊಬೇಕು. ಇಲ್ಲಿ ನಾನು 7ನೇ ಒಂದು ಏನು 7 ಅಂತ ಏನ್ ಬರ್ದಿನಿ ಆ ಬೆರಳನ್ನ ಮಡಿಸಿದಾಗ ಲೆಫ್ಟ್ ಅಲ್ಲಿರೋ ನಾನು ಬೆರಳುಗಳನ್ನ ಕೌಂಟ್ ಮಾಡಿದ್ರೆ 6 ಅಂತೇಳಿ ಸಿಗುತ್ತೆ. ಆಮೇಲೆ ರೈಟ್ ಅಲ್ಲಿರೋ ಬೆರಳುಗಳು ಎಷ್ಟು ಅಂತ ಹೇಳಿ ನಾನು ಕೌಂಟ್ ಮಾಡಿದ್ರೆ ಅಲ್ಲಿ 3 ಅಂತೇಳಿ ಸಿಗುತ್ತೆ. ಸೊ ನಾನು 6 3 ಮಾಡಿದಾಗ ಅದು ಇಟ್ ಇಸ್ ನಥಿಂಗ್ ಬಟ್ 9 7 63 ಅಂತೇಳಿ ಬರುತ್ತೆ. ಸೊ ಈ ರೀತಿಯಾದ ಟ್ರಿಕ್ಸ್ ಎಲ್ಲಾ ಮಗ್ಗಿಗಳಲ್ಲೂ ಬರಲ್ಲ. ಸೊ ಕೆಲವೊಂದು ಟೇಬಲ್ಸ್ ಕೆಲವೊಂದು ವಿಶೇಷತೆಯನ್ನು ಹೊಂದಿರ್ತವೆ. ಇಲ್ಲಿ 9ನೇ ಮಗ್ಗಿ ಈ ರೀತಿಯಾದ ಒಂದು ಟ್ರಿಕ್ ಅನ್ನು ಹೊಂದಿರುತ್ತೆ. ಮುಂದಿನ ಥೀಮ್ ಅಂದ್ರೆ ಭಾಗಾಕಾರ. ಸೊ ಇದಕ್ಕೆ ಸಂಬಂಧಪಟ್ಟಂತ ಎಲ್ಒಗಳು ಈ ರೀತಿಯಾಗಿವೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ನಾವು ಪ್ರಶ್ನೆಯನ್ನ ಮಕ್ಕಳಿಗೆ ಕೇಳಬಹುದು ಅಂತ ನೋಡ್ತಾ ಹೋಗೋಣ. ಚಿತ್ರಗಳ ಮೂಲಕ ಸಮಾನ ಗುಂಪು ರಚಿಸುವುದು. ಸೊ ಇಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟು ಅಲ್ಲಿ ಈಕ್ವಲ್ ಗ್ರೂಪ್ಸ್ ಆಗಿ ಮಾಡಿ ಅಂತೇಳಿ ನಾವು ಮಕ್ಕಳಿಗೆ ಮಾಡಬಹುದು. ಸೊ ಇಲ್ಲಿ ಮಕ್ಕಳ ಕ್ರಿಯೇಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳು ಹೇಗೆ ಯಾವ ಲೆವೆಲ್ ಅಲ್ಲಿ ಕ್ರಿಯೇಟಿವ್ ಆಗಿದ್ದಾರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಯಾವಾಗ ಅಲ್ಲಿ ಈವನ್ ನಂಬರ್ಸ್ ಇರ್ತವೋ ಅಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ 2 ಇಂಟು 5 ಅಂತ ಮಾಡಬಹುದು ಅಥವಾ 2 ಇಂಟು 4 ಅಂತ ಮಾಡಬಹುದು ಸೆಕೆಂಡ್ ಪ್ರಶ್ನೆಯಲ್ಲಿ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ಭಾಗಾಕಾರ ಶ್ರೇಣಿ. ಸೊ ಇಲ್ಲಿ ಕೆಲವೊಂದು ಅಬ್ಜೆಕ್ಟ್ ಅನ್ನ ಕೊಟ್ಟು ಇದನ್ನ 4 ಸಮಾನ ಭಾಗಗಳಾಗಿ ಗುಂಪು ಮಾಡಿ 2 ಸಮಾನ ಭಾಗಗಳಾಗಿ ಗುಂಪು ಮಾಡಿ ಈ ರೀತಿಯ ಪ್ರಶ್ನೆಯನ್ನ ನಾವು ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಸಮಾನ ಗುಂಪುಗಳು ಏನ್ ಮಾಡ್ತೀವಿ ಅದು ಒಂದು ಭಾಗಾಕಾರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಹೇಳಿ ನಾವು ಮನವರಿಕೆ ಮಾಡಿ ಕೊಡಬಹುದು. ಆಮೇಲೆ 3ರಿಂದ ಭಾಗಾಕಾರ. ಇಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್ ಅನ್ನ ಕೊಟ್ಟು ಅದನ್ನ 3 ಗುಂಪುಗಳಾಗಿ ಗುಂಪು ಮಾಡಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 12 ವೃತ್ತಗಳನ್ನ ಕೊಟ್ಟು 3 ಸಮಾನ ಗುಂಪುಗಳಾಗಿ ಮಾಡಿ ಅಂತ ಹೇಳ್ಬೋದು. ಇಷ್ಟು ನಾವು ಈ ಚಿತ್ರಗಳಿಂದ ವಿದ್ಯಾರ್ಥಿಗಳಿಗೆ ಡಿವಿಷನ್ ಅಂತ ಹೇಳಿ ಒಂದು ಆಕ್ಟಿವಿಟಿ ಮೂಲಕ ಮಾಡಿಸಬಹುದು. ಈ ಒಂದಂಕಿಯಿಂದ ಒಂದಂಕಿ ಭಾಗಾಕಾರ ಅಂತ ಬಂದ್ರೆ ಇಲ್ಲಿ 6ರಿಂದ 2 ಭಾಗಿಸೋದಾಗ್ಲಿ 2ರಿಂದ 2 ಭಾಗಿಸೋದಾಗ್ಲಿ ಈ ರೀತಿಯಾದ ಸಂಖ್ಯೆಗಳನ್ನು ನಾವು ಯೂಸ್ ಮಾಡಬಹುದು. ಒಂದಂಕಿಯಿಂದ 2 ಅಂಕಿಯ ಭಾಗಾಕಾರ. ಆಮೇಲೆ ಪುನರಾವರ್ತಿತ ವ್ಯವಕಲನ. ಸೊ ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಈ ಪುನರಾವರ್ತಿತ ಸಂಕಲನ ಮತ್ತು ಪುನರಾವರ್ತಿತ ವ್ಯವಕಲನ ಈ ಕಾನ್ಸೆಪ್ಟ್ಸ್ ಅನ್ನ ನಾವು ಮಕ್ಕಳಿಗೆ ಹೇಳಿಕೊಡ್ಲೇಬೇಕಾಗತ್ತೆ. ಮಗು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದ್ಸರಿ ಅವ್ರಿಗೆ ಇದು ಮನದಟ್ಟಾಗ್ಬಿಡ್ತು ಅಂತಂದ್ರೆ ಸೊ ಅವ್ರು ಈಸಿಯಾಗಿ ವ್ಯವಕಲನಕ್ಕೂ ಮತ್ತು ಭಾಗಾಕಾರಕ್ಕೂ ಒಂದು ರಿಲೇಷನ್ ಗುರ್ತಿಟ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ 32/8 ಇದನ್ನ ಯಾವ ರೀತಿಯಾಗಿ ನಾವು ವ್ಯವಕಲನ ಯೂಸ್ ಮಾಡಿ ಮಾಡಬಹುದು ಅಂತ ಹೇಳಿ ತೋರಿಸಿದೀವಿ.
ಅದೇ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನ ಮಕ್ಕಳಿಗೆ ಕೊಡಬಹುದು. ಇದನ್ನು ಇದೇ ರೀತಿಯಾಗಿ ಮಾಡ್ಬೇಕಾ? ಇಲ್ಲ. ಒಂದು ಕ್ಲಾಸಲ್ಲಿ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿ ರೋಲ್ ಪ್ಲೇ ಆಗ್ಬೋದು, ಒಂದು ಡ್ರಾಮಾ ಆಗ್ಬೋದು, ಅದನ್ನ ಯೂಸ್ ಮಾಡಿಕೊಂಡು ಈ ಒಂದು ಚಟುವಟಿಕೆಗಳು ಅಥವಾ ಈ ರೀತಿಯಾದ ಪ್ರಶ್ನೆಗಳನ್ನ ನಾವು ಕ್ಲಾಸಲ್ಲಿ ಮಾಡಿಸಬಹುದು. ಆಮೇಲೆ ಈಗ ಯೂನಿಟ್ ಪ್ರೈಸ್‌ನ ಒಂದು ವಸ್ತುವಿನ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಭಾಗಾಕಾರವನ್ನ ಹೇಗೆ ಯೂಸ್ ಮಾಡಬೇಕು ಅದನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ಇಲ್ಲಿ 6 ಬಾಟ್ಲಿಗೆ 36 ರೂಪಾಯಿ ಇತ್ತಂದ್ರೆ 1 ಬಾಟ್ಲಿಗೆ ಎಷ್ಟು ಅಂತೇಳಿ. ಸೊ ವಿದ್ಯಾರ್ಥಿಗಳು ತಮ್ಮ ನೈಜ ಜೀವನದಲ್ಲಿ ದಿನನಿತ್ಯದ ಜೀವನದಲ್ಲಿ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಸೊ ಇದನ್ನೆಲ್ಲ ಅವರು ಈಸಿಯಾಗಿ ಅರ್ಥ ಕೂಡ ಮಾಡ್ಕೊಂತಾರೆ ಮತ್ತು ರೆಸ್ಪಾನ್ಸು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಪದರೂಪದ ಸಮಸ್ಯೆಗಳು. ಸೊ ಈ ಎಲ್ಲ ಪದರೂಪದ ಸಮಸ್ಯೆಗಳು ಕ್ಲಾಸಲ್ಲಿ ನಾವು ಆಕ್ಟಿವಿಟಿ ಥ್ರೂ ಮಾಡುವಂತ ಒಂದು ಸಮಸ್ಯೆಗಳ ಒಂದು ರೂಪಗಳೇ ಆಗಿವೆ. ಅದಕ್ಕೋಸ್ಕರ ಅದನ್ನ ಟ್ರೈ ಮಾಡಬಹುದು. ಆಮೇಲೆ ಸಂಖ್ಯಾಬಂಧ. ಸೊ ಇದೊಂದು ಹೊಸ ಒಂದು ಮಕ್ಕಳಿಗೆ ಕ್ಯೂರಿಯಾಸಿಟಿ ಉಂಟು ಮಾಡುತ್ತೆ ಈ ರೀತಿ ಪ್ರಶ್ನೆಗಳು. ಸೊ ಇಲ್ಲಿ ಭಾಗಾಕಾರವನ್ನ ಮಾಡೋದ್ರಿಂದ ಈ ಪದಬಂಧ ಕಂಪ್ಲೀಟ್ ಆಗುತ್ತೆ ಅಂತ ನಾವು ಹೇಳಿದಾಗ ಸೊ ವಿದ್ಯಾರ್ಥಿಗಳು ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಕ್ಯೂರಿಯಸ್ ಆಗಿ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅವರು ಮುಂದಾಗ್ತಾರೆ ಅಂತ ಹೇಳ್ಬೋದು. ಈಗ ಹಣಕ್ಕೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ಅನ್ನು ನೋಡ್ತಾ ಹೋಗೋಣ. ಸೊ ಈ ರೀತಿಯಾಗಿ ಅದರ LOS ಇವೆ. ನೋಟುಗಳನ್ನ ಗುರುತಿಸುವುದು, 20ರವರೆಗಿನ ಹಣವನ್ನ ಪ್ರತಿನಿಧಿಸುವುದು ಮತ್ತು 100ರವರೆಗಿನ ಹಣವನ್ನ ಪ್ರತಿನಿಧಿಸುವುದು. ಈಗ ಇಲ್ಲಿ ಪ್ರಶ್ನೆ ಫಸ್ಟ್ ಒಂದು ಹೆಡ್ಡಿಂಗ್ ಏನಂತಂದ್ರೆ ನಾಣ್ಯಗಳನ್ನ ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಬರ್ಲಿಕ್ಕೆ ಹೇಳ್ಬೋದು. ಮ್ಯಾಚ್ ದಿ ಕಾಯಿನ್ಸ್ ಟು ದೇರ್ ವ್ಯಾಲ್ಯೂಸ್ ಅದನ್ನ ಇಲ್ಲಿ ಹೊಂದಿಸ್ಲಿಕ್ಕೆ ಹೇಳ್ಬೋದು. ಆಮೇಲೆ ನೋಟುಗಳೇ ಅವರಿಗೆ ಅವುಗಳ ಬೆಲೆಗಳನ್ನ ಹೊಂದಿಸ್ಲಿಕ್ಕೆ ಹೇಳ್ಬೋದು. ಆಮೇಲೆ ನಾಣ್ಯಗಳಿಗೆ ಕೆಲವೊಂದು ಬಣ್ಣಗಳನ್ನ ಹಾಕಿ ಆ ಬಣ್ಣಗಳ ಎಷ್ಟು ಇವೆ ಅಷ್ಟು ಕಾಯಿನ್ಸ್ ಇರುತ್ತವೆ ಅಂತ ಹೇಳೋದನ್ನ ಇಲ್ಲಿ ಬರೀಲಿಕ್ಕೆ ಹೇಳ್ಬೋದು. ಆಮೇಲೆ ನಾಣ್ಯಗಳನ್ನ ಎಣಿಸಿ ಮತ್ತು ಅವುಗಳ ಬೆಲೆಗಳಿಗೆ ಹೊಂದಿಸಿ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಆದ ಆಕ್ಟಿವಿಟಿ ತರ ಆಗುತ್ತೆ. ಮಕ್ಕಳಿಗೆ ನಾವು ಈ ತರ ಒಂದು ಪೇಪರ್ ಅಲ್ಲಿ ಕಾಯಿನ್ಸ್ ಅನ್ನ ರಚನೆ ಮಾಡ್ಲಿಕ್ಕೆ ಹೇಳಿದ್ರೆ ಅವರು ತುಂಬಾ ಒಂದು ಇನ್ವಾಲ್ವ್ಮೆಂಟ್ ಆಗಿ ಇದನ್ನ ಕಲ್ಕೊಂತಾರೆ. ಆಕ್ಟಿವಿಟಿ ಆಗುತ್ತೆ ಅಂತ ಹೇಳಿ ನಾವ್ ಇಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಅದು ಎಷ್ಟು ಇದೆ ಅಂತ ಹೇಳಿ ನಾವು ಕೌಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಾಲ್ಯೂ ಅವ್ರು ಮ್ಯಾಚ್ ಮಾಡ್ಬೇಕಾಗತ್ತೆ. ನೀಡಿರುವ ಬೆಲೆಗಳಿಗೆ ಹೊಂದಿಕೆಯಾಗುವಂತೆ 1 ರೂಪಾಯಿ ನಾಣ್ಯಗಳನ್ನ ಇಲ್ಲಿ ಬಿಡಿಸೋದಾಗಿರ್ಲಿ. ಆಮೇಲೆ ನೀಡಿರುವ ಬೆಲೆಗಳಿಗೆ 5 ರೂಪಾಯಿ ಎಷ್ಟಾಗುತ್ತೆ ಅದನ್ನ ಅವರು ಡ್ರಾ ಮಾಡಬೇಕಾಗತ್ತೆ. 10 ರೂಪಾಯಿ ನಾಣ್ಯಗಳನ್ನ ಬಿಡಿಸಬೇಕಾಗತ್ತೆ. ಆಮೇಲೆ ನೀಡಿರುವ ಬೆಲೆಗಳಿಗೆ ಹೊಂದಿಕೆಯಾಗುವಂತೆ ಸೊ 1, 2, 5, 10 ಈ ನಾಣ್ಯಗಳನ್ನ ಅವರು ಇಲ್ಲಿ ಬಿಡಿಸಬೇಕಾಗುತ್ತೆ. ಸೊ ಎಲ್ಲ ಆಕ್ಟಿವಿಟೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿದ್ಯಾರ್ಥಿಗಳು ಇನ್ವಾಲ್ವ್ ಆಗಿ ಮಾಡುವಂತ ಆಕ್ಟಿವಿಟೀಸ್ ಆಗಿವೆ. ಮತ್ತು ನೀಡಿರುವ ಬೆಲೆಗೆ ಹೊಂದಿಕೆಯಾಗುವಂತೆ ನಾಣ್ಯಗಳನ್ನ ಬಿಡಿಸಿ ಮತ್ತು ಅದರ ಬೆಲೆಯನ್ನ ಇಲ್ಲಿ ಬರೀಬೇಕಾಗತ್ತೆ. ಆಮೇಲೆ ಪದ ಸಮಸ್ಯೆಗಳು. ಸೊ ನಾವು ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಒಂದು ಮಾರ್ಕೆಟ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಒಂದೇ ಒಂದು ಸಿಚುವೇಶನ್ ಅಲ್ಲಿ ಅಥವಾ ಒಂದೇ ಒಂದು ಸನ್ನಿವೇಶದಲ್ಲಿ ಹಲವಾರು ಪದರೂಪದ ಸಮಸ್ಯೆಗಳನ್ನ ನಾವು ಇಲ್ಲಿ ಕ್ಲಾಸ್ ರೂಮ್ ಒಳಗೆ ತರಬಹುದು. ಹಣ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತ. ಆಮೇಲೆ ಚಟುವಟಿಕೆ. ಸೊ ಇದನ್ನು ಒಂದು ಮಾರ್ಕೆಟ್ ಸೀನ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಿರುವ ಆಕ್ಟಿವಿಟಿ ಆಗಿದೆ. ಸೊ ಈ ತರಹದ ಪ್ರಶ್ನೆಗಳನ್ನ ನಾವಿಲ್ಲಿ ಮಕ್ಕಳಿಗೆ ಕೇಳಬಹುದು. ಆಮೇಲೆ ತೂಕ ಅಂತೇಳಿ ಥೀಮಿಗೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ಕಲಿಕಾ ಫಲಗಳು ಈ ರೀತಿಯಾಗಿವೆ. ಇಲ್ಲಿ ದೊಡ್ಡ ಮತ್ತು ಚಿಕ್ಕ ಇದೊಂದು ಪ್ರಶ್ನೆ ಇದೆ. ಇಲ್ಲಿ ದೊಡ್ಡ ವಸ್ತುವನ್ನ ಚಿಕ್ಕ ವಸ್ತುವಿಗೆ ಅವರು ಕನೆಕ್ಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ದೊಡ್ಡ ಮರ ಒಂದು ಇದ್ರೆ ಅದು ಚಿಕ್ಕದಿರುವಾಗ ಚಿಕ್ಕ ಒಂದು ಸ್ಯಾಪ್ಲಿಂಗ್ ಆಗಿರುತ್ತೆ, ಗಿಡ ಆಗಿರುತ್ತೆ ಅಂತ ಹೇಳಿ ಅವರು ಗುರುತು ಮಾಡಿಕೊಂಡು ಸೊ ದೊಡ್ಡದ ರೂಪ ಯಾವುದು, ಅದರ ಚಿಕ್ಕ ರೂಪ ಯಾವುದು ಈ ರೀತಿಯಾಗಿ ಅವರು ಬರಿಬೇಕಾಗುತ್ತೆ, ಗುರುತು ಮಾಡ್ಬೇಕಾಗುತ್ತೆ. ಮತ್ತೆ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಸೊ ಇಲ್ಲಿ ಅವರು ಸರ್ಕಲ್ ಮಾಡಿ ಬರಿಬೇಕಾಗಿರುತ್ತೆ. ಸೊ ಈ ಎಲ್ಲಾ ಕಾನ್ಸೆಪ್ಟ್ಸ್ ಏನು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಈ ಒಂದು ಕಾನ್ಸೆಪ್ಟ್ಸ್ ತುಂಬಾ ಸೂಕ್ತವಾಗಿರ್ತವೆ. ಸೊ ಇದನ್ನೇ ನಾವು ದೊಡ್ಡ ವಿದ್ಯಾರ್ಥಿಗಳಿಗೆ ಹೈಯರ್ ಗ್ರೇಡ್ಸ್ ಮಾಡ್ಬೇಕಂತಂದ್ರೆ ಇವು ತುಂಬಾ ಸಿಂಪಲ್ ಅನ್ಸ್ಬಿಟ್ರೆ ತುಂಬಾ ಸಿಂಪಲ್ ಅನ್ಸಿದ್ರೆ ವರ್ಕ್ಶೀಟ್ ಲೆವೆಲ್ ಅನ್ನ ನಾವು ಇಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ವರ್ಕ್ಶೀಟ್ ಲೆವೆಲ್ 2 ಅಥವಾ 3 ಅಥವಾ ನಮ್ದೇ ಆಗಿರತಕ್ಕಂತ ಇನ್ನೂ ಕೆಲವೊಂದು ಆಕ್ಟಿವಿಟೀಸ್ ಅನ್ನೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಮಾಡ್ಬೇಕಾಗುತ್ತೆ. ಆಮೇಲೆ ಅತ್ಯಂತ ದೊಡ್ಡ ವಸ್ತು ವೃತ್ತ ಫೈಂಡ್ ಮಾಡಿದಕ್ಕೆ ವೃತ್ತ ಹಾಕೋದಾಗಿರ್ಲಿ, ಭಾರವಾದ ಮತ್ತು ಹಗುರವಾದ ವಸ್ತುಗಳನ್ನ ಫೈಂಡ್ ಮಾಡಿ ಅದಕ್ಕೆ ವೃತ್ತ ಹಾಕೋದಾಗಿರ್ಲಿ, ಆಮೇಲೆ ಹಗುರವಾದ ವಸ್ತುವನ್ನ ಫೈಂಡ್ ಮಾಡಿ ಅದಕ್ಕೆ ಒಂದು ವೃತ್ತಗಳನ್ನ ಹಾಕೋದು, 2 ತೂಕಗಳ ಹೋಲಿಕೆಯನ್ನ ಮಾಡಿ ಅದನ್ನ ಅವರು ಫೈಂಡ್ ಮಾಡುವಂಥದ್ದು, ಬರೆಯುವಂಥದ್ದು. ಮತ್ತೆ ಇಲ್ಲಿ ಅನೌಪಚಾರಿಕ ಮಾನಗಳಲ್ಲಿ ತೂಕಗಳನ್ನ ಹೇಗೆ ನಾವು ಯೂಸ್ ಮಾಡ್ತೀವಿ ಕೆಲವೊಂದ್ಸರಿ ಅಂತ ಹೇಳಿ ಅದಕ್ಕೊಂದು ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ.
ಇಲ್ಲಿ ಬ್ಲಾಕ್ ಗಳನ್ನ ತೆಗೆದುಕೊಂಡು 2 ವಸ್ತುಗಳ ತೂಕವನ್ನು ನಾವಿಲ್ಲಿ ಹೇಳ್ತಿದ್ದೀವಿ. ಸೊ ಕಾರು 3 ಬ್ಲಾಕ್ ಗಳಷ್ಟು ತೂಕ ಇದೆ, ಟೆಡ್ಡಿ ಬೇರು 5 ಬ್ಲಾಕ್ ಅಷ್ಟು ತೂಕ ಇದೆ. ಸೊ ಯಾವುದು ಹೆಚ್ಚು ಭಾರ ಇರುತ್ತೆ ಅಂತ ಹೇಳಿ, ಸೊ ಇದು ಒಂದು ಲೆವೆಲ್ ಮುಂದೆ ಸ್ವಲ್ಪ ಮಗು ಯೋಚನೆ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ 5 ಬ್ಲಾಕ್ ಗಳಷ್ಟು ತೂಕ ಇರೋ ಟೆಡ್ಡಿ ಬೇರ್ ಜಾಸ್ತಿ ತೂಕ ಇದೆ ಅಂತ ಮಗು ಫೈಂಡ್ ಮಾಡಿ ಅದನ್ನ ಬರಿಬೇಕಾಗಿರುತ್ತೆ. ಇದೇ ರೀತಿಯಾದ ಪ್ರಶ್ನೆಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಆಮೇಲೆ ತಕ್ಕಡಿಯನ್ನ ಬಳಸಿಕೊಂಡು, ಸೊ ಯಾವ್ದು ಭಾರ ಇದೆ, ಒಂದು ತಕ್ಕಡಿ ಮೇಲೆ 2 ಆಬ್ಜೆಕ್ಟ್ ಇಟ್ಟಾಗ ಯಾವ್ದು ಭಾರ ಆಗಿದೆ, ಯಾವ್ದು ಭಾರ ಇದೆ ಅಂತ ಹೇಳಿ ನಾವು ಇಲ್ಲಿ ಫೈಂಡ್ ಮಾಡಿ ಬರ್ಲಿಕ್ಕೆ ಮಕ್ಕಳಿಗೆ ಹೇಳ್ಬೋದು. ಆಮೇಲೆ ತೂಕದ ಅಳತೆ, ಸೊ ಫಾರ್ ಎಕ್ಸಾಂಪಲ್ ನಾವು ದಿನನಿತ್ಯದ ಕ್ಲಾಸ್ ರೂಮ್ ಅಲ್ಲಿ ಏನ್ ಇರ್ತವೆ, ಒಂದು ಹಾಳೆ ಆಗಿರ್ಲಿ ಅಥವಾ ಒಂದು ಡಸ್ಟರ್ ಆಗಿರ್ಲಿ, ಎರಡು ಹಿಡಿದುಕೊಂಡು ಯಾವ್ದು ತೂಕ ಜಾಸ್ತಿ ಇದೆ ಅಂತ ಹೇಳಿ ಮಕ್ಕಳಿಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು. ಆಮೇಲೆ ಈ ಒಂದು ವರ್ಕ್ಶೀಟ್ ಅಲ್ಲಿ ಇರೋ ಪ್ರಾಬ್ಲಮ್ ಅನ್ನ ನಾವಿಲ್ಲಿ ಕೇಳಬಹುದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪದರೂಪದ ಸಮಸ್ಯೆಗಳನ್ನ ಇಲ್ಲಿ ನೀಡಲಾಗಿದೆ. ಈ ತರ ಸಮಸ್ಯೆಗಳನ್ನ ಯೂಸ್ ಮಾಡಬಹುದು. ಇಲ್ಲ ಮಕ್ಕಳಿಗೆ ಕೆಲವೊಂದ್ಸರಿ ನಾವು ಈ ತರ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ರಿ ಅಂತಂದ್ರೆ ಅವರು ಕ್ರಿಯೇಟ್ ಮಾಡ್ಲಿಕ್ಕೆ ಸಮರ್ಥರಾಗಿರ್ತಾರೆ ಕೆಲವೊಂದ್ಸರಿ. ಆಮೇಲೆ ಸ್ಟೋರಿ ಟೈಮ್, ಸೊ ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದೀವಿ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗೆ ವಿದ್ಯಾರ್ಥಿಗಳು ಈ ಸ್ಟೋರಿಯನ್ನ ಓದಿ ಅವರು ಆ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ಕೊಡಬೇಕಾಗತ್ತೆ. ಈಗ ಕೊನೆ ಥೀಮ್ ಉದ್ದ ಅಂತ ಹೇಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಲರ್ನಿಂಗ್ ಔಟ್ಕಮ್ಸ್ ಈ ರೀತಿಯಾಗಿವೆ. ಮತ್ತು ಇಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅನೌಪಚಾರಿಕ ಮಾನಗಳನ್ನ ಬಳಸಿಕೊಂಡು ಅಳೆಯುವುದು ಅಂತ. ಇಲ್ಲಿ ಬ್ಲಾಕ್ ಅಂತ ಬ್ಲಾಕ್ ಗಳಲ್ಲಿ ನಾವು ಉದ್ದಗಳನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಉದಾಹರಣೆಗೆ ಪೆನ್ 4 ಬ್ಲಾಕ್ ಇದ್ರೆ 4 ಬ್ಲಾಕಿಗೆ ಬಣ್ಣ ತುಂಬಿ ಅದನ್ನ 4 ಬ್ಲಾಕ್ ಅಂತ ಹೇಳೋದಾಗಿರ್ಲಿ. ಆಮೇಲೆ ವಿಮಾನ ಎಷ್ಟು, ಆ ಚಿತ್ರಗಳು ಎಷ್ಟು ಬ್ಲಾಕ್ ಗಳಲ್ಲಿವೆ ಅಷ್ಟು ಬ್ಲಾಕ್ ಗಳನ್ನ ವಿದ್ಯಾರ್ಥಿಗಳು ಕಂಡು ಹಿಡಿದು ಅಲ್ಲಿ ಬರಿಬೇಕಾಗಿರುತ್ತೆ. ಆಮೇಲೆ ವಸ್ತುಗಳ ಉದ್ದವನ್ನು ಅಳತೆ ಪಟ್ಟಿಯನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬರೆಯುವ ಒಂದು ಚಟುವಟಿಕೆ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ಕೇಲ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಅದರಲ್ಲಿರುವ ಒಂದು ಮಾನಗಳನ್ನ ಹೇಗೆ ರೀಡ್ ಮಾಡಬೇಕು ಅದನ್ನ ಸಹ ಇಲ್ಲಿ ಕಲ್ಕೊಂತಾರೆ. ಆಮೇಲೆ ಅಳತೆ ಪಟ್ಟಿ ಬಳಸಿ ಮೆಜರ್ ಮಾಡೋದು. ಇಲ್ಲಿ ಅವರು ರಿಯಲ್ ಆದ ಒಂದು ಅಳತೆ ಪಟ್ಟಿಯನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಅವರು ಫೈಂಡ್ ಮಾಡಬೇಕಾಗುತ್ತೆ. ಆಮೇಲೆ ನೀಡಿರುವ ಉದ್ದವನ್ನು ಅಳೆಯಿರಿ ಮತ್ತು ಬಣ್ಣ ತುಂಬಿರಿ. ಸೊ ಇಲ್ಲಿ 8 ಅಂತ ಹೇಳಿ ಕೊಟ್ಟಿರ್ತೀವಿ. ಆ ವಿದ್ಯಾರ್ಥಿ 8 ಸೆಂಟಿಮೀಟರ್ ವರೆಗೂ ಒಂದು ಮಾರ್ಕ್ ಅನ್ನ ಮಾಡಿಕೊಂಡು, ಸೊ ಇಲ್ಲಿ ಮಾರ್ಕಿಂಗು ಕಲಿಯುತ್ತಾನೆ, ಮತ್ತೆ ಅದಕ್ಕೆ ಒಂದು ಬಣ್ಣ ತುಂಬುವುದರ ಮೂಲಕ ಅದನ್ನ ಒಂದು ಕಲರ್ಫುಲ್ ಆಕ್ಟಿವಿಟಿ ಆಗಿ ವಿದ್ಯಾರ್ಥಿಗಳನ್ನು ಮಾಡಿ ಇದನ್ನ ನೆನಪಿಟ್ಟುಕೊಂತಾರೆ. ಅತ್ಯಂತ ಉದ್ದ ಮತ್ತು ಅತ್ಯಂತ ಚಿಕ್ಕ, ಸೊ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿರ್ತೀವಿ. ಆ ಉದಾಹರಣೆಗಳಲ್ಲಿ ದೊಡ್ಡದ್ದು ಯಾವುದು ಅಥವಾ ಉದ್ದದ್ದು ಯಾವುದು ಅಥವಾ ಗಿಡ್ಡದ್ದು ಯಾವುದು ಅದನ್ನ ಫೈಂಡ್ ಮಾಡಿ ವಿದ್ಯಾರ್ಥಿಗಳು ಅವರು ಗುರುತು ಮಾಡಬೇಕಾಗುತ್ತೆ. ಅತ್ಯಂತ ಎತ್ತರ ಮತ್ತು ಅತ್ಯಂತ ಚಿಕ್ಕ, ಸೊ ಇಲ್ಲಿ ನಾವು ಯಾವ ರೀತಿ ಒಂದು ಇಮೇಜ್ ಅನ್ನ ಕೊಟ್ಟಿರ್ತೀವಿ ಅಥವಾ ಯಾವ ರೀತಿ ನಾವು ಪ್ರಶ್ನೆಗಳನ್ನು ಕೇಳ್ಬೇಕಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಯಾವುದೇ ಒಂದು ಕನ್ಫ್ಯೂಸ್ ಆಗದೆ ಇರುವಂತ ಒಂದು ಪ್ರಶ್ನೆಗಳನ್ನ ಅಥವಾ ಒಂದು ಉದಾಹರಣೆಗಳನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ ಇಲ್ಲಿ 3 ವಸ್ತುಗಳನ್ನ ತೋರಿಸಿ ಇದರಲ್ಲಿ ಯಾವುದು ಅತಿ ಉದ್ದ ಇದೆ, ಯಾವುದು ಎತ್ತರವಾಗಿದೆ, ಯಾವುದು ಚಿಕ್ಕದಾಗಿದೆ ಅದನ್ನ ಬರೀಲಿಕ್ಕೆ ನಾವಿಲ್ಲಿ ಹೇಳ್ಬಹುದು. ಮತ್ತು ಸೆಂಟಿಮೀಟರ್ಗಳಲ್ಲಿ ಉದ್ದ, ಇಲ್ಲಿ ಒಂದು ಸ್ಕೇಲ್ ಅನ್ನ ಕೊಟ್ಟು ಅಲ್ಲಿ ಒಂದು ಇಮೇಜ್ ಅನ್ನ ಕೊಟ್ಟು ಎಷ್ಟು ಸೆಂಟಿಮೀಟರ್ಗಳು ಅಂತ ಹೇಳಿ ವಿದ್ಯಾರ್ಥಿ ಇಲ್ಲಿ ಸೆಂಟಿಮೀಟರ್ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಮಕ್ಕಳಿಗೆ ಕಳಿಸಬಹುದು. ಆಮೇಲೆ ಇಂಚು, ಸೊ ನಮ್ಮ ಸ್ಕೇಲ್ ಅಲ್ಲಿ ಸೆಂಟಿಮೀಟರ್ ಮತ್ತು ಇಂಚು ಎರಡೂ ಸಹ ಇರೋದ್ರಿಂದ ಇಂಚುಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಒಂದು ಮನವರಿಕೆಯನ್ನ ಮಾಡಿಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಇಂಚುಗಳು ಎಷ್ಟು ಅಂತ ಹೇಳಿ ಫೈಂಡ್ ಮಾಡಿ ಮಗು ಬರಿಬೇಕಾಗಿರುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಪದರೂಪದ ಸಮಸ್ಯೆಗಳು ಇಲ್ಲಿ ಇರ್ತವೆ. ಸೊ ನಾವು 1-2 ಎಕ್ಸಾಂಪಲ್ ಕೊಟ್ಟು ಮಕ್ಕಳಿಗೆ ನಾವು ಅವರನ್ನೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ ಹೇಳಿ ಒಂದೊಂದು ವಿದ್ಯಾರ್ಥಿ ಒಂದೊಂದು ಅಟ್ಲೀಸ್ಟ್ ಒಂದು ವರ್ಡ್ ಪ್ರಾಬ್ಲಮ್ ಅನ್ನ ಸಹ ಅಲ್ಲಿ ಮಾಡ್ಕೊಬಹುದು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಕ್ಟಿವಿಟಿ ಇಲ್ಲಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಆಕ್ಟಿವಿಟಿಗೆ ಯಾವುದೇ ಒಂದು ಉತ್ತರ ಇರೋದಿಲ್ಲ. ವಿದ್ಯಾರ್ಥಿಗಳೇ ಅವರು ಅದನ್ನ ಆಕ್ಟಿವಿಟಿಯನ್ನ ಅದು ಕಥೆಯನ್ನ ಓದಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೇಕಾಗತ್ತೆ. ಸೊ ಇಲ್ಲಿಗೆ ಒಂದು ಗಣಿತದ ಚರ್ಚೆಯನ್ನ ಮುಗಿಸ್ತೇವೆ. ಸುಗಮಕರ್ ಹತ್ರ ಏನಾದ್ರು ಪ್ರಶ್ನೆಗಳಿದ್ರೆ ಸ್ವೀಕರಿಸಬಹುದು ಸರ್. ಹಾಗೇನೆ ಹಾ, ಸುವರ್ಣ ಮೇಡಮ್ ಇಂಟ್ರಾಕ್ಟ್ ಮಾಡ್ತೀನಿ ಅಂದಿರು ಸರ್ ಅವ್ರ ಜೊತೆಗಾಗಿ.
ಆಯ್ತು, ನೀವು ಮುಂದುವರಿಸಿ ಮೇಡಮ್. ಈಗ ಶಿಕ್ಷಕ ಸುಗಮಕಾರರಿಗೆ ಕೊನೆ ತಿಂಗಳಲ್ಲಿ ಟೀಚರ್ಸ್ ಇಂದ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಬಂದಿದ್ರೆ ಅಥವಾ ನಿಮಗೆ ಏನಾದ್ರು ಫೀಡ್ಬ್ಯಾಕ್ ಹಂಚ್ಕೊಳ್ತಿದ್ರೆ ಹಂಚ್ಕೋಬಹುದು ಅಂತೇಳಿ ನಾವಿಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ಡಾಕ್ಟರ್ ಪ್ರಸನ್ನ ಕುಮಾರ್ ಮಾತಾಡ್ತಾ ಇದ್ದೀನಿ. ಬಹುಶಃ ಈಗ ನಿಮ್ಮನ್ನ ಈ ಪ್ರಶ್ನೆ ಏತಕ್ಕೆ ಕೇಳಿದ್ರು ಅಂತ ಅಂದ್ರೆ, ಒಂದು ನೀವು ಸಾಕ್ಷರತೆಗೆ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಸುಗಮಕಾರರಾಗಿ ಕೆಲಸ ಮಾಡ್ತಿದ್ದೀರಿ. ಬಹಳಷ್ಟು ಕಡೆ ನೋಡಿದೀವಿ ಅಲ್ಲಿ 10 ನಿಮಿಷ 15 ನಿಮಿಷ ಆಯಾ ತರಗತಿಗಳಲ್ಲಿ ಕೂತು ಹೇಗೆ ಅನುಕೂಲಿಸ್ತೀರಿ ಅಂತ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ತುಂಬಾ ಚೆನ್ನಾಗಿ ಯಾವ ರೀತಿ ಅದನ್ನ ಕಟ್ಕೋಬೇಕು, ಯಾವ ರೀತಿ 20-25 ಜನ ಬಂದಿರ್ತಕ್ಕಂಥವ್ರು, ಕೆಲವು ಕಡೆ 40 ಜನ 35 ಜನ ಹೇಗೆ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದೀರಿ. ಹಾಗಾಗಿ ನಾನು ಆಗ್ಲೇ ಮೊದ್ಲೇ ಹೇಳಿದಾಗೆ ಮತ್ತೊಮ್ಮೆ ನಮ್ಗೆಲ್ಲರಿಗೂ ಅಭಿನಂದನೆಗಳು. ಯಾಕೆಂದ್ರೆ ಇದೊಂದು ಹೊಸ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಸದಾದ ಒಂದು ಕನಸು. ಅದಕ್ಕೆ ಬೇಕಾದಂತ ರೀತಿಯಲ್ಲಿ ನೀವು ಸ್ಪಂದಿಸಿ ಅದನ್ನೊಂದು ಉತ್ತಮ ಕಾರ್ಯವನ್ನ ಮಾಡ್ಲಿಕ್ಕಾಗಿದೆ. ಈಗ ಯಾಕೆ ನಿಮ್ಗೆ ಅದರಲ್ಲಿ ಹೋದ ತಿಂಗಳಲ್ಲಿ ಯಾವ್ದಾದ್ರು ವಿಶೇಷವಾಗಿ ಹಂಚ್ಕೊಡಿ ಅಂತ ಹೇಳ್ತಾರೆ ಅಂದ್ರೆ, ಯಾವ್ದಾದ್ರು ಅನುಭವದಲ್ಲಿ ನಿಮ್ಗೆ ಇನ್ನೇನಾದ್ರೂ ಬೆಂಬಲ ವ್ಯವಸ್ಥೆ ಬೇಕು ಅಂತ ಇದ್ರೆ, ಅಥವಾ ನಿಮ್ಗೆ ಈ ರೀತಿ ಮಾಡಿದಾಗ ಶಾಲೆಯಲ್ಲಿ ಗೊತ್ತಾಗ್ತದೆ ನಮ್ಗೆ ಇನ್ನೊಂದ್ಸರಿ ಏನೋ ವಿಶೇಷವಾಗಿ ಮಾಡಿದ್ರೆ ಇನ್ನೂ ಹೆಚ್ಚಾಗ್ತಿತ್ತು ಅಂತಾನೋ, ಅಥವಾ ಯಾವ್ದು ರೀತಿ ಇನ್ನೊಂಚೂರು ಬದಲಾಯಿಸಿ ನಾವು ಮಾಡ್ತಿದ್ದ ಕಾರ್ಯಕ್ರಮನ ಇನ್ನು ಪರಿಣಾಮಕಾರಿಯಾಗಿ ಶಿಕ್ಷಕರನ್ನ ಮುಟ್ಟುತ್ತೆ ಅಂತಾನೋ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನೀವೇನಾದ್ರು ನಮ್ಗೆ ಸಲಹೆ, ನಿಮ್ಮ ಅಭಿಪ್ರಾಯ ಇದನ್ನ ಕೊಟ್ರೆ ಆಗ್ಬೋದು. ಅಥವಾ ನೀವು ಕಂಡುಕೊಂಡಂತ ಒಳಹೊಗಳಿರ್ಬಹುದು, ನಿಮ್ಮದೇ ಆದಂತ ಒಂದು ಅನುಭವಗಳಾಗಿರ್ಬೋದು. ಇದು ಕಾರ್ಯಕ್ರಮದ ಉನ್ನತಿಗೆ ಅಂದ್ರೆ ಈಗ ಮಾಡ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಹೇಗೆ ಸಹಕಾರಿಯಾಗತ್ತೆ ಅಂತ ಹೇಳಿ. ಯಾಕಂದ್ರೆ ಕೆಲವೊಂದ್ ಸಾರಿ ತಾವು 12:30 ಶುರು ಮಾಡ್ತೀರಿ, 7-8 ಗಂಟೆವರೆಗೂ ಮಾಡಿರೋದು ನೋಡಿದೀನಿ. ಕೆಲವರು ಸಂಜೆ 7ರಿಂದ 8 ಇದ್ರೂ ಯಾರು ಬಂದಿದ್ದೀರಿ. ಸಮಯನ ಯಾವ ರೀತಿ ಮಾಡ್ಕೋತೀರಿ? ಏನಾದ್ರೂ ನಿಮ್ಗೆ ಇಲಾಖೆ ಕಡೆಯಿಂದ ಇನ್ನೊಂದ್ ಸ್ವಲ್ಪ ಬೆಂಬಲ ವ್ಯವಸ್ಥೆ ಬೇಕು ಅಂತ ಅನ್ಸ್ತಾರೆ, ಅಥವಾ ಕೆಲವರೆಲ್ಲ ನೇರವಾಗಿ ಕೇಳ್ತೀರಿ ಇದನ್ನ ನನ್ಗೆ ಈ ರೀತಿ FLN ಹಾಳೆಗಳಿಲ್ಲ ಕಳಿಸ್ಕೊಡಿ ಅಂತಾನೋ, ಅಥವಾ PPT ಕಾಣ್ತಾ ಎಲ್ಲ ಕಳಿಸ್ಕೊಡಿ ಅಂತಾನೋ, ಅಥವಾ ಇನ್ನೇನಾದ್ರು ಕೊಡಿ ಅಂತ ಹೇಳಿ ಕೇಳ್ತೀರಾ. ಆ ರೀತಿ ಏನಾದ್ರು ನಿಮ್ಗೆ ಇನ್ನು ಹೆಚ್ಚಿನದಾದಂತ ಸಂಪನ್ಮೂಲ ಬೇಕು ಅಂತಂದ್ರೆ, ಇದಾದ ತಕ್ಷಣ ಇದ್ರದ್ದು ರೆಕಾರ್ಡೆಡ್ ವಿಡಿಯೋನ ಎಡಿಟ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತಾರೆ, ಅದನ್ನ ಉಪಯೋಗಿಸ್ಕೊ. ಆ ರೀತಿ ಬೇಕಂದ್ರೆ ನೀವು ಹೇಳ್ಬೋದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಬರಿಬಹುದು ನಮ್ಗೆ ಈ ರೀತಿ ಮಾಡ್ಬೋದು ಅಂತ ಹೇಳಿ. ಕೆಲವಾರು ಪ್ರಶ್ನೆಗಳು ನಾನು ಈ ತರಗತಿಗಳಲ್ಲಿ ಓದಿ ನೋಡುವಾಗ ಅನ್ಸಿದ್ದು ಅಂದ್ರೆ, ಈ ತಿಂಗಳು ಇದೇ ನಾವು ಹೇಳಿರೋಂತ 2 FLN ಕಲಿಕಾ ಫಲಗಳನ್ನ ಮಾಡ್ಬೇಕಾ, ನಾವ್ ಆಗ್ಲೇ ಎಷ್ಟೊಂದು ಮಾಡಿದೀವಿ ಮುಂದಕ್ಕೆ ಹೋಗಿದೀವಿ ಅಂತ ಏನಾರ ಇದ್ರೆ ದಯಮಾಡಿ ಯಾವುದೇ ಒಂದು ಕಲಿಕಾ ಫಲನ ಅದೇ ಕಲಿಕಾ ಫಲ ಮಾಡ್ಬೇಕು ಅಂತಿಲ್ಲ. ಈಗ ನಿಮ್ಗೆ ಏನ್ ಹೇಳ್ಕೊಟ್ಟಿದೀವಿ ಇದು ಡಿಸೆಂಬರ್ ಅಥವಾ ಜನವರಿನಲ್ಲಿ ಇದನ್ನ ಅನುಕೂಲಿಸ್ಬೇಕು ಅಂತ ಇದ್ರು ಶೈಕ್ಷಣಿಕ ಮಾರ್ಗಸೂಚಿ ಪ್ರಕಾರ ಈಗಾಗಲೇ ಈ ಕಲಿಕಾ ಫಲದ ಜಾರಿ ಆಗಿರ್ಬೇಕು ಅಂತ ಅನ್ಸಿದ್ರು, ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಇರ್ತಕ್ಕಂತ ಹಂತ ಮತ್ತೆ ಆ ಹಂತದಲ್ಲಿ ಇರ್ತಕ್ಕಂತ ಹಂತಗಳು ಅಂದ್ರೆ, ಈಗ ನಿಮ್ಮ ಮಗು ಈಗ 14ನೇ ಬುನಾದಿ ಸಾಮರ್ಥ್ಯನೋ ಅಥವಾ 12ನೇ ಬುನಾದಿ ಸಾಮರ್ಥ್ಯನೋ ಕಲ್ತಿಲ್ಲ ಅಂದ್ರೆ ಅದ್ರಲ್ಲಿ ಮಗು ಯಾವ ಹಂತದಲ್ಲಿದೆ, 1ನೇ ಹಂತನೋ 2ನೇ ಹಂತನೋ 3ನೇ ಹಂತನೋ ಅಂತ ಹೇಳಿ, ಆ ರೀತಿ ಹಂತದಲ್ಲಿ ಉಪಯೋಗ ಆಗ್ಲಿ ಅಂತ ಹೇಳಿ ಪ್ರತಿ ಕಲಿಕಾಫಲದ ಹಂತಕ್ಕೆ ವಿವಿಧ ಹಂತದಲ್ಲಿ ನೆರವಾಗುವಂತ ಒಂದು ಅಭ್ಯಾಸ ಹಾಳೆಗಳನ್ನ ಮಾಡ್ಕೊಟ್ಟಿರೋದ್ರಿಂದ ಅದನ್ನ ತಾವು ಹೇಗೆ ಉಪಯೋಗಿಸ್ಕೋತೀರಿ, ಹೇಗೆ ಮಾಡಬಹುದು ಇದನ್ನ, ಅದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ನಿಮ್ಗೆ ಅದು ಎಷ್ಟೋ ಮಟ್ಟಿಗೆ ಉಪಯೋಗ ಆಯ್ತು, ಉಪಯೋಗ ಆಗಿಲ್ಲ, ಅಥವಾ ಹೇಗೆ ಮಾಡ್ಬೇಕಿತ್ತು, ಈ ಎಲ್ಲದನ್ನು ಕೂಡ ಸಂಕ್ಷೇಪಿಸ್ಬೇಕಾಗಿತ್ತು ನಾವು. ಹಾಗಾಗಿ ಒಟ್ಟಾರೆ ಉದ್ದೇಶ ಇದ್ದಿದ್ದು ಹೇಗೆ ನಿಮ್ಗೆ ಇದನ್ನ ತಲುಪಿಸ್ಬೇಕು, ನಾವಿರ್ತಕ್ಕಂಥ ಸಂಪನ್ಮೂಲನ ತಾವು ಅದನ್ನ ಹೇಗೆ ಬಳಸ್ಕೋತೀರಿ. ಈ 2 ಪ್ರಕ್ರಿಯೆನಲ್ಲಿ ಇನ್ನೇನಾದ್ರೂ ಮತ್ತಷ್ಟು ನಿಮ್ಗೆ ಅನುಕೂಲ ಆಗ್ಬೇಕಾಗಿದ್ಯಾ ಅಂತ ಹೇಳಿ, ಅಥವಾ ನೀವು ಶಿಕ್ಷಕರಿಗೆ ಈ ವಿಷಯವನ್ನ ದಾಟಿಸುವಾಗ ನಿಮ್ಮ ಅನುಭವಗಳು ಹೇಗಿತ್ತು, ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ತಾವು ವಾಟ್ಸಪ್ ಗ್ರೂಪ್ ಅಲ್ಲೂ ಬರೀಬಹುದು, ಚಾಟ್ ಬಾಕ್ಸ್ ಅಲ್ಲೂ ಬರೀಬಹುದು. ಈಗಲೂ ಕೂಡ ಯಾರಾದ್ರೂ ಮಾತಾಡ್ತೀರಾ ಅಂತಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. 1-5 ನಿಮಿಷ ಸಂವಾದ ಮಾಡಿ ನಿಲ್ಸೋಣ. ನಮಸ್ಕಾರ. ಸರ್ ನಮಸ್ತೆ. ನಾನು BR ರಮೇಶ್ ಶಿಕಾರಿಪುರದಿಂದ ಮಾತಾಡಿ ಸರ್. ಪ್ರಸನ್ನ ಸರ್.
ಮಾತಾಡಿ ಸರ್ ಸರ್. ನಾವು ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಎಲ್ಲ ಹೋಬಳಿಯಲ್ಲಿ ನಾವು ಆನ್ಲೈನ್ ಸಭೆಯನ್ನ ಮಾಡಿದ್ವಿ ಸರ್ ಕಳೆದ ತಿಂಗಳು. ಹಾ. ಚೆನ್ನಾಗಿ ಮೂಡ್ ಬಂತು. ಅದರಲ್ಲಿ ನಾನು BRP ಹೌದು. ಆಗಿ ಒಂದು ಹೋಬಳಿಗೆ ಜಾಯಿನ್ ಆಗ್ಲಿಕ್ಕೆ ಆಗುತ್ತೆ ಸರ್? ಆಯ್ತು. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ ಸರ್. ಸರ್ ಹಾಗೆ ಮತ್ತೆ ನಮ್ಮ ತಾಲೂಕಿನ ಎಲ್ಲ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಎಲ್ಲಾ ECO, PRP ಮತ್ತೆ CRP ಗಳಿಗೆ ಈ ಒಂದು ವಿಷಯದ ಕುರಿತು ಒಂದು ಸಭೆ ಅಂದ್ರೆ ತರಬೇತಿ ಆಗ್ಬೇಕು. ಮತ್ತೆ ಜವಾಬ್ದಾರಿ ಆಯಾ ಹೋಬಳಿ ವೈಸ್ ಒಂದಿಷ್ಟು ಜವಾಬ್ದಾರಿನ ತಗೊಳೋ ರೀತಿಯಲ್ಲಿ ಆದ್ರೆ ಇನ್ನು ಎಲ್ಲಾ ಶಿಕ್ಷಕರು ಜಾಯಿನ್ ಆಗೋ ರೀತಿಯಲ್ಲಿ ಮಾಡ್ಕೊಳಕ್ಕೆ ಒಂದು ನಿರ್ದೇಶನ ಬರ್ಬೇಕು. ಇದು ನನ್ನ ಒಂದು ಅನಿಸಿಕೆ ಸರ್. ಖಂಡಿತ ಸರ್, ನಿಮ್ಮ ಅನಿಸಿಕೆನ ದಾಖಲು ಮಾಡ್ಕೊಂಡಿದೀವಿ. ನೆನ್ನೆ ಕೂಡ ಕೃಷ್ಣಮೂರ್ತಿ ಸರ್ ಎಲ್ಲರಿಗೂ ಮಾತಾಡಿದ, ಅಂದ್ರೆ ಡಯಟ್ ಹಂತದಲ್ಲಿ ಎಲ್ಲರೂ ಉದ್ದೇಶಿಸಿ ಮಾತಾಡುವಾಗ ಪ್ರತಿ ಡಯಟ್ ನ ಯಾರ್ಯಾರು ಉಸ್ತುವಾರಿ ಉಪನ್ಯಾಸಕರಿದ್ದಾರೆ ಅವರೆಲ್ಲರೂ ಈ ನಿಟ್ಟಿನಲ್ಲಿ ಎಲ್ಲರನ್ನೂ ತೊಡಗಿಸಬೇಕು ಅಂತ ಹೇಳಿದ್ದಾರೆ. ಅದು ನಿಮ್ ಪ್ರಕಾರ ಒಂದು ಜ್ಞಾಪನ ಅಥವಾ ಸರ್ಕ್ಯುಲರ್ ಮುಖಾಂತರ ಅದು ಅನುಷ್ಠಾನ ಆಗ್ಲಿಕ್ಕಾದ್ರೆ ಅದನ್ನ ಮಾಡ್ಸೋಣ ಸರ್. ಧನ್ಯವಾದ. ECO ಅಲ್ಲ ಸರ್, ಇನ್ನು ಸರ್ ಒಬ್ರೇ ಆಗ್ತೀವಿ. ಇನ್ನು ಉಳಿದಂತ ಎಲ್ಲರಿಗೂ ಸರ್, ನಮ್ಮ ತಾಲೂಕಿನ ಎಲ್ಲಾ ತಾಲೂಕಲ್ಲೂ ಇರ್ತಾರೆ ಸರ್. ECO ಎಲ್ಲಾ BRP ಮತ್ತೆ CRP ಗಳು ಎಲ್ಲಾ ಕ್ಲಸ್ಟರ್ CRP ಗಳಿಗೆ ಸಭೆ ಆದ್ರೆ ಸರ್, ಅವರಿಗೆ ಒಂದು ತರಬೇತಿ ಆದ್ರೆ ಅವರು ಹೋಬಳಿವಾರು ಅವರು ಆಯೋಜನೆ ಮಾಡ್ಕೊಳೋದು ಅಥವಾ ತರಬೇತಿಯನ್ನು ನೀಡ್ತಕ್ಕಂಥದ್ರಲ್ಲಿ ಅವರು ಸಹ ಸಫಲರಾಗ್ತಾರೆ ಅಂತೇಳಿ ನನ್ನ ಅನಿಸಿಕೆ ಸರ್. ನಮಸ್ತೆ. ಸುಮುಖರಿದ್ದಾರೆ. ಹಲೋ ಜೊತೆಗೆ ನಮಸ್ತೆ ಮೇಡಮ್, ಮುಂದುವರಿಸಿ ಮೇಡಮ್. ನಮಸ್ತೆ ಸರ್. ಸರ್ ಈಗ ಯಾರು ರಮೇಶ್ ಅವರು ತಾವೇನೋ ಹೇಳ್ತಾ ಇದ್ರಲ್ಲ ಎಲ್ಲಾ CRP ಅವ್ರಿಗೂ ಇದು ಮಾಹಿತಿ ಬೇಕು ಅಂತ. ನಾವು ಈಗ ಎಲ್ಲಾ CRP ಅವ್ರಿಗೂ ಭಾಗವಹಿಸಕ್ ಹೇಳಿದೀವಿ ಇದರಲ್ಲಿ ಅಲ್ವಾ. ಶಿಕ್ಷಕ ಸುಗಮಕಾರರು ಇದ್ದಾರೆ ಈ ಗೂಗಲ್ ಮೀಟ್ ಅಲ್ಲಿ, ಮತ್ತೆ CRP ಅವರು ಇದ್ದಾರೆ. ಈ ಮೂಲಕ ಅವ್ರಿಗೆ ತಲುಪ್ತಾ ಇದೆ ಅನ್ಕೊಂಡಿದೀನಿ. ಬಹುಶಃ ನೀವ್ ಹೇಳ್ತಿರೋದು ECO ಅವರು ನಮ್ ಜೊತೆಗೆ ಹಾಗಲ್ಲ ಮೇಡಮ್ ಹಾಗಲ್ಲ. ಒಂದು ನಾವು ಸುಗಮಕಾರರು ನಮ್ಮ ತಾಲೂಕಿನ 20 ಜನ ಮತ್ತೆ ನೋಡಲ್ BRP ಮತ್ತೆ BRC ಕೋಆರ್ಡಿನೇಟರ್ ಭಾಗವಹಿಸಿದ್ವಿ ತರಬೇತಿಗೆ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಒಂದು ದಿನದ ತರಬೇತಿ ಇನ್ನು ಉಳಿದಂತವ್ರಿಗೆ ಆದ್ರೆ ಅದೊಂದು ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಹೇಳಿ ಮೇಡಮ್. ಈ ಒಂದು ಆನ್ಲೈನ್ ಹೊಸದಾಗಿ ಬಂದಿದಾರಲ್ಲ ಅವ್ರಿಗೆ ಅಂತೀರಾ ಅಥವಾ ಈಗ ಉಳಿದಂತವರಿಗೆ ಮೇಡಮ್, ಉಳಿದಂತ ಎಲ್ಲರಿಗೂ ಮೇಡಮ್, CRP, BRP, ECO ಗಳಿಗೆ ಇನ್ನು ಉಳಿದವರಿಗೆ ತರಬೇತಿ ಆದ್ರೆ ಒಂದಿಷ್ಟು ಪರಿಣಾಮಕಾರಿ ಚೆನ್ನಾಗಾಗುತ್ತೆ ಅಂತ ಮೇಡಮ್. ಓಕೆ ಸರ್, ನೋಟ್ ಡೌನ್ ಮಾಡ್ಕೊಂಡಿದೀವಿ ಸರ್, ನೋಡೋಣ ಚರ್ಚೆ ಮಾಡ್ಬಿಟ್ಟು. ನಮಸ್ತೆ, ನಾವು ಸಾಗರ ತಾಲೂಕು ಅನಂತಪುರ ಹೋಬಳಿಯಿಂದ ರವೀಂದ್ರ ಅಂತ ಸರ್. ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತದೆ, ಹೇಳಿ ಸರ್. ಈಗ ಕೆಲವು ಶಾಲೆಯಲ್ಲಿ ಶಿಕ್ಷಕರು ಕಲಿಕಾ ಫಲಗಳನ್ನ ಮುಂದೆ ಹೋಗಿದ್ದಾರೆ. ಆದ್ರೆ ಆ ಮುಂದೆ ಹೋಗಿರ್ತಕ್ಕಂಥ ಕಲಿಕಾ ಫಲಗಳ ಹಾಳೆಗಳನ್ನ ಈಗಾಗಲೇ ಕಳಿಸಿದ್ರೆ ಒಂದೇ ಲಿಂಕ್ ಅಲ್ಲಿ ಅವರು ಇನ್ನೂ ಎಫೆಕ್ಟಿವ್ ಮಾಡ್ಲಿಕ್ಕೆ ಅನುಕೂಲ ಆಗೋದು. ಕಲಿಕಾ ಫಲಗಳು ಮುಂದೆ ಹೋಗಿದ್ದಾರೆ ಈಗ ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ, ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಖಂಡಿತ ಸರ್. ನಿಮ್ಮ ಇಲ್ಲ ಸುಗಮಕಾರರ ಗುಂಪಿನಲ್ಲಿ ಟೀಚೋಪಿಯಾದೊಂದು ಲಿಂಕ್ ಹಾಕಿ ದೀಪ ಅವ್ರು ಹಾಕ್ತಾರೆ. ಆ ಟೀಚೋಪಿಯಾದಲ್ಲಿ ಹೋದ್ರೆ ನಿಮ್ಗೆ ಆ ಫೋಲ್ಡರ್ ಇರ್ತಕ್ಕಂಥ ಎಲ್ಲಾ ಅಭ್ಯಾಸ ಹಾಳೆಗಳು ನಿಮ್ಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಅವಶ್ಯಕನೋ ಅದನ್ನ ಬಳಸ್ಕೊಳ್ಳಿ. ಆದ್ರೆ ನಾವು ಈ ರೀತಿಯ ಒಂದು ನಿರಂತರ ಅಭ್ಯಾಸವನ್ನ ರೂಢಿಸ್ಬೇಕು ಅಂತ ಹೇಳಿ ಪ್ರತಿನಿತ್ಯ ಒಂದೊಂದನ್ನ ಕೊಡ್ತಾ ಇದೀವಿ ಬಿಟ್ರೆ ಅದನ್ನೇ ಮಾಡ್ಬೇಕು ಅಂತ ನಮ್ಗೆ ಹಠ ಇಲ್ಲ. ಹಾಗಾಗಿ ನಿಮ್ಗೆ ಟೀಚೋಪಿಯಾ ಲಿಂಕ್ ನ ಹಾಕ್ತಾರೆ. ಟೀಚೋಪಿಯಾದಲ್ಲಿ FLN ಫೋಲ್ಡರ್ಗೆ ಹೋಗಿ FL ಇರ್ತಕ್ಕಂತ ಸಂಪನ್ಮೂಲಗಳನ್ನ ನಾವು ಬಳಸ್ಕೋಬಹುದು. ನೀವು ಯಾವ ಹಂತದಲ್ಲಿ ಇದ್ದೀರೋ ಆ ಹಂತದ FL ನ ಹಾಳೆಗಳನ್ನ ಬಳಸ್ಕೊಳ್ಳಿಕ್ಕೆ ನೀವು ಸ್ವತಂತ್ರ ಇದ್ದೀರಿ. ಥ್ಯಾಂಕ್ ಯು ಸರ್ ಪ್ರಶ್ನೆ ಕೇಳೋದಕ್ಕೆ. ಹಲೋ, ನಮಸ್ತೆ ಸರ್. ಹಲೋ, ಹೇಳಿ ಮೇಡಮ್, ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸಂಖ್ಯಾ ಜ್ಞಾನದ ಮೇಲೆ ಅಭ್ಯಾಸ ಹಾಳೆಗಳು ಮಾಡಿದಿರಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂತಂದ್ರೆ ಚಿತ್ರಗಳ ಮೇಲೆ ಮಕ್ಕಳು ಆಕ್ಟಿವಿಟಿ ಮಾಡ್ಬೇಕು ಅಲ್ವಾ, ಅದಕ್ಕೋಸ್ಕರ ಹಾರ್ಡ್ ಕಾಪಿ ಒದಗಿಸಿದ್ರೆ ತುಂಬಾ ಚೆನ್ನಾಗ್ ಆಗ್ತಿತ್ತು ಮೇಡಮ್. ಮಕ್ಕಳು ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅನ್ನೋದು ನಮ್ಮ ಅನಿಸಿಕೆ. ಚಿತ್ರಗಳ ಮೇಲೆ ಅವರು ಮಕ್ಕಳು ಕಲಿತಾ ಇರೋದ್ರಿಂದ ಖಂಡಿತ ಮೇಡಮ್, ಆ ಚಿತ್ರಗಳನ್ನ ಬೋರ್ಡ್ ಮೇಲೆ ಬರೆಯಕ್ ಆಗಲ್ಲ, ಮಕ್ಕಳು ಬರ್ಕೊಳಕ್ ಆಗಲ್ಲ ಅಂತ ಗೊತ್ತಾಯ್ತು. ಒಂದೇನಂದ್ರೆ ನಮ್ಗೆ ಇರ್ತಕ್ಕಂತ ಅನುದಾನದ ಕೊರತೆ ಏನಿದೆ, ಮಿಕ್ಕದವ್ರು ದಯಮಾಡಿ ಮಿಕ್ಕದವ್ರು ಇದ್ರ ಮ್ಯೂಟ್ ಮಾಡ್ಕೊಳ್ಳಿ. ಮುಂಚೆ ಸ್ಕೂಲಲ್ಲಿ ಇರ್ಬೇಕಂತ ಪ್ರತಿ ಮಕ್ಕಳಿಗೂ ಅಭ್ಯಾಸ ಹಾಳೆ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ, ಇಲಾಖೆಗೂ ಸಹ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಗುಂಪಿನಲ್ಲಿ ಈ ಕೆಲಸನ ಮಾಡಿಸ್ಬೋದು. ಯಾರು
ಯಾರು ಹಿಂದೆ ಉಳಿದ ಮಕ್ಕಳು ಅವ್ರಿಗೆ ಮೊದಲ ಆದ್ಯತೆ ಕೊಟ್ಟು ಗುಂಪಲ್ಲಿ ಕೂರಿಸಿ ಈ ಚಟುವಟಿಕೆನ ಮಾಡಿಸ್ಬೋದು. ಅಂದ್ರೆ ನೀವು ಪೆನ್ಸಿಲ್ ಅಲ್ಲಿ ಮಾಡಿಸಿ ಪ್ರತಿ ಮಗು ಮಾಡಿದ್ಮೇಲೆ ಇನ್ನೊಂದ್ ಮಗುಗೆ, ಪ್ರತಿ ಮಗು ಮಾಡಿದ್ಮೇಲೆ ಇನ್ನೊಂದ್ ಮಗುಗೆ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ನಾನ್ ಹೇಳ್ತಿರೋದು ಕೂಡ ಒಂದು ತಾತ್ಕಾಲಿಕ ಉಪಶಮನ ಅಷ್ಟೇ. ನಿಮ್ಮ ಕೇಳಿದಂತ ಪ್ರಶ್ನೆಗೆ ನಿಖರವಾಗಿ ಉತ್ತರ ಹೇಳಲಿಕ್ಕೆ ನಮಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಏನೆಲ್ಲ ತಾತ್ಕಾಲಿಕವಾಗಿ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಹಲೋ, ಈಗ ಶಿವಮೊಗ್ಗ ಬ್ಲಾಕ್ ಇಂದ ಯಾರು ಹಾಜರಾಗಿದ್ದೀರಾ, CRP ಅವರಾಗ್ಲಿ ಮೆಂಟರ್ ಆಗ್ಲಿ, ಈಗ ನೀವೇನಾದ್ರೂ ಗಮನಿಸಿದ ಬದಲಾವಣೆಗಳೇನು ನಿಮ್ಮ ಶಾಲೆಗಳಲ್ಲಾಗಿರ್ಬೋದು ಅಥವಾ ಬೇರೆ ಶಾಲೆಗಳಲ್ಲಿ? ಈಗ ನಾವು 1 ತಿಂಗಳಾಯ್ತಲ್ಲ ಇದನ್ನ ಮಾಡ್ತಾ ಬಂದಿದೀವಿ. ಈಗ 2 ತಿಂಗಳಿಂದಲೂ ನಮ್ಗೆ ಈ ಒಂದು ಬದಲಾವಣೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ನಾವು ಕಾರ್ಯಕ್ರಮಗಳನ್ನ ಹಾಕೊಂಡ್ ಬಂದಿದೀವಿ. ಇದರಿಂದ ಏನಾದ್ರೂ ಬದಲಾವಣೆ ಆಗಿದೆಯಾ? ನೀವು ಗಮನಿಸಿದಂತದ್ದು ಏನಾದ್ರೂ ಇದೆಯಾ ಅನ್ನೋದನ್ನ ಒಂದಷ್ಟು ನಮ್ ಜೊತೆಗೆ ಹಂಚ್ಕೊಡಿ. ಶಿವಮೊಗ್ಗ ಬ್ಲಾಕ್ನವ್ರು ಯಾರಾದ್ರೂ ಇದ್ರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್ ನಾನು ತಾಜವಾಡಿ ಕ್ಲಸ್ಟರ್ CRP ಮಹೇಂದ್ರ ಮಾತಾಡ್ತಿರೋದು. ಹಾ ಮೇಡಮ್ ಈಗ FLN ಈಗ ಅನುಷ್ಠಾನ ಮಾಡಿ ನಾವು 2 ಗೂಗಲ್ ಮೀಟ್ ಅನ್ನು ಕೂಡ ಮಾಡಾಗಿತ್ತು. ಹಾ So, ಈ ಹಂತದಲ್ಲಿ ನಾವು 2 ಶಾಲೆಗೆ ವಿಸಿಟ್ ಮಾಡಿದ್ದೆ. ಈಗ ಸದ್ಯದಲ್ಲಿ ನಮಗೆ ಕಲಿಕಾ ಹಬ್ಬ ಅದೆಲ್ಲ ಇದ್ದಾಗ ಹೆಚ್ಚಿನ ಶಾಲೆಗಳಿಗೆ ವಿಸಿಟ್ ಮಾಡಕ್ ಆಗದೆ ಇದ್ರು. 2 ಶಾಲೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಸಿಟ್ ಮಾಡಿದಾಗ ನೀವೇನ್ ಕಲಿಕಾ ಹಾಳೆಗಳನ್ನ ಪ್ರೊವೈಡ್ ಮಾಡಿದ್ರಿ ಅದ್ರದ್ದು ಆಕ್ಟಿವಿಟೀಸ್ ಅನ್ನ ಮಾಡಿಸ್ತಾ ಇದಾರೆ ಮೇಡಮ್. ಆದ್ರೆ ಒಂದು ಮಾಹಿತಿ ಹೇಳಿದ್ರು, ಅಂದ್ರೆ ಎಲ್ಲರಿಗೂ ಕೂಡ ಅದನ್ನ ಪ್ರೊವೈಡ್ ಮಾಡಕ್ ಆಗದೆ ಇದ್ರು ಅಟ್ಲೀಸ್ಟ್ ನಾವು ಏನ್ ಹೇಳಿದೀವಿ ಅಂತ ಅಂದ್ರೆ ಶಾಲೆಯಲ್ಲಿ 1 ಹಾರ್ಡ್ ಕಾಪಿ ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಿ ಅಂತ ಹೇಳಿದೀವಿ. ಎರಡನೇದಾಗಿ ಆ ಮಕ್ಕಳ ಆಕ್ಟಿವಿಟೀಸ್ ಗಳನ್ನ ಒಂದು ಬುಕ್ ಅನ್ನ ಇಡಿಸಿ ಅದರಲ್ಲಿ ಆ ಆಕ್ಟಿವಿಟೀಸ್ ಗಳನ್ನ ಮಾಡಿ ಶಿಕ್ಷಕರು ಕೂಡ ಅದನ್ನ ಗಮನಿಸ್ಬಿಟ್ಟು ಅದರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಹೇಳಿ ಜೊತೆಗೆ ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೂ ಕೂಡ ಹೇಳಿದೀವಿ ಮೇಡಮ್. ಓಕೆ ಸರ್. ಒಟ್ಟಾಗಿ ಇದನ್ನ ಅನುಷ್ಠಾನ ಆಗ್ತಾ ಇದೆ ಅಂತ ಆಯ್ತು. ಮತ್ತೆ ನೀವು ಉತ್ತಮವಾದಂತ ಒಂದು ಸಲಹೆಯನ್ನ ಕೊಟ್ಟಿದ್ದೀರಿ. ಹೀಗೇನೆ ಬೇರೆ ಶಾಲೆಗಳಲ್ಲೂ ಕೂಡ ಒಂದಷ್ಟು ನಿಮ್ಮ ಶಾಲಾ ಭೇಟಿನಲ್ಲಿ ಗಮನಿಸಿ ಮಾರ್ಗದರ್ಶನ ನೀಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾರಾದ್ರೂ ಮಾತಾಡೋರಿದ್ದೀರಾ ಶಿವಮೊಗ್ಗ ಬ್ಲಾಕ್ ಇಂದ? ಈಗ ಮತ್ತೆ ಯಾರಾದ್ರೂ ಭದ್ರಾವತಿ ಬ್ಲಾಕ್ ನಿಂದ ನೀವು ಶಿಕ್ಷಕರು, ಬೇರೆ ಶಿಕ್ಷಕರು, ನಿಮ್ಮ ಸಹ ಶಿಕ್ಷಕರು ಏನಿರ್ತಾರೆ ಅಂದ್ರೆ ನಿಮ್ ಜೊತೆಗೆ ಕೆಲಸ ಮಾಡುವಂತವ್ರು, ಅವ್ರದ್ದೇನಾದ್ರೂ ಅಭಿಪ್ರಾಯ ಹಂಚಿಕೆ ಮಾಡ್ಕೊಳಿಕ್ ಸಾಧ್ಯನಾ? ಇದ್ರ ಬಗ್ಗೆ ಈ ಕಾರ್ಯಕ್ರಮ ಹೀಗಿದೆ ಅಥವಾ ನಡೆಯುತ್ತೆ, ಸರ್ ಹೇಳಿದ್ರ, ಪ್ರಸನ್ನ ಸರ್ ಹೇಳಿದ್ರು ಹಂಗೆ, ಇದ್ರ ಬಗ್ಗೆ ಏನಾದ್ರು ಅವರು ನಿಮಗೆ ಕೊಟ್ಟಂತ ಸಲಹೆಗಳೇನಿದ್ರು ಹಂಚ್ಕೊಳ್ಳಿ. ಭದ್ರಾವತಿ ಬ್ಲಾಕ್ನವರು ಸುಗಮಕಾರ್ಯರು. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಯಾರು ಹೇಳಿ ಸರ್ ತಾವು? ಅರಳಿಹಳ್ಳಿ CRP ಮ್ಯಾಮ್ ಯಶವಂತ. ಯಾವ್ದು? ಅರಳಿಹಳ್ಳಿ. ಓಕೆ ಸರ್. ಸರ್, ಈ ಶಿಕ್ಷಕರಿಂದ ಫೀಡ್ಬ್ಯಾಕ್ ಬಂದಿರೋದು ಏನು ಅಂದ್ರೆ ಮೇಡಮ್, ಈಗ ಅಲ್ಲಿ ಬೇರೆ ಸಿಲೆಬಸ್ ಅನ್ನ ಅವ್ರು ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಇದನ್ನು ಮಾಡುವಾಗ ಇಂಡಿವಿಜುವಲಿ ಗಮನ ಕೊಟ್ಟು ತುಂಬಾ ಕಷ್ಟ ಆಗ್ತಿದೆ. ಒಂದು ಅಭ್ಯಾಸ ಪುಸ್ತಕ ಟೈಪ್ ಇದ್ರೆ ತುಂಬಾ ಅನುಕೂಲ ಆಗತ್ತೆ ನಮಗೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್ ಟೀಚರ್ಸ್ ಎಲ್ಲ. ಓಕೆ, ಅದಕ್ಕೆ ನಿಮ್ ಫೀಡ್ಬ್ಯಾಕ್ ಏನ್ ಕೊಟ್ರಿ ಅಂತ ಕೇಳ್ಬೋದಾ? ಈಗ ಹಾರ್ಡ್ ಕಾಪಿ ತಗೊಂಡ್ ಮಾಡ್ತಾ ಇದಾರೆ ಮೇಡಮ್. ಅದು ಈಗ ಅದನ್ನ ಎಷ್ಟಾಗತ್ತೆ ಅಷ್ಟು ಮಾಡ್ತಿದ್ದಾರೆ. ಇನ್ನು ಅವ್ರ ಟೈಮಿಂಗ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಸಿಲೆಬಸ್ ಅನ್ನ ಈಗ ಅದ್ರ ಕಡೆನೂ ಗಮನ ಕೊಡ್ಬೇಕು. ಈಗ 5 ವಾರಕ್ಕೆ ಮಾಡುವಾಗ ಸೈನ್ಸ್ ಅದನ್ನೆಲ್ಲ ಮಾಡುವಾಗ ಬೇರೆ ಸಿಲೆಬಸ್ ಅವ್ರಿಗೆ ಇರುತ್ತೆ. ಇದ್ರ ಕಡೆ ವೈಯಕ್ತಿಕ ಫೋಕಸ್ ಕೊಡ್ಬೇಕು ಅಂದ್ರೆ ಒಂದು ವೈಯಕ್ತಿಕವಾಗಿ ಮಕ್ಳಿಗೆ ಅಭ್ಯಾಸ ಪುಸ್ತಕ ಅಂತ ಇದನ್ನ ಏನ್ ಮಾಡ್ಬಿಟ್ರೆ ಕನ್ನಡ ಮತ್ತು ಗಣಿತದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಮಿಗೂ ಅನ್ಸಿದೆ ಮೇಡಮ್. ಅನುಭವಕ್ಕೆ ಬಂದಿದೆ. ಓಕೆ ಸರ್. ಈಗ ಏನೇ ಆನ್ಲೈನ್ ಇದ್ರು ತುಂಬಾ ಕಷ್ಟ ಆಗುತ್ತೆ ಅದು ಆನ್ಲೈನ್ ಎಲ್ಲ ಮಾಡ್ಕೊಂಡು ಎಲ್ಲ ವರ್ಕ್ ಅನ್ನ ಈಗ ಜೊತೆಗೆ ಮಾಡೋದು ಟೀಚರ್ಸಿಗೂ ಪ್ರಾಕ್ಟಿಕಲಿ ಕಷ್ಟ ಆಗುತ್ತದು. ಓಕೆ, ಒಂದು ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ಈಗ ಸರ್ ಹೇಳಿದ್ರು ಆರ್ಥಿಕದ ಅನುದಾನದ ಸಮಸ್ಯೆ ಎಲ್ಲ ಇದೆ ಅಂತ ಹೇಳಿ, ಬಟ್ ಮುಂದಿನ ದಿನದಲ್ಲಿ ಆದ್ರೆ ಅದು ಇನ್ನೂ ಪರಿಣಾಮಕಾರಿ ಆಗ್ಬೇಕು ಅಂದ್ರೆ ಅಭ್ಯಾಸ ಪುಸ್ತಕವನ್ನು ಹೊರಗ್ ತಂದ್ರೆ ಒಟ್ಟು ಎಲ್ಲಾ ಮಕ್ಳಿಗೂ ತಲುಪೋ ವ್ಯವಸ್ಥೆ ಆಗುತ್ತೆ ಮೇಡಮ್. ಇದು ಟೀಚರ್ಸಿಗೂ ಬರ್ಡನ್ ಆಗಲ್ಲ. ಓಕೆ ಸರ್. ಈ ಒಂದು ನಿಮ್ಮ ಈ ಸಲಹೆಗೆ ನನ್ನ ಒಂದು ಅಭಿಪ್ರಾಯ ಹೇಳೋದಾದ್ರೆ, ಈಗ ನೋಡಿ ಸರ್, ಅಭ್ಯಾಸ ಪುಸ್ತಕ ಒಟ್ಟಾಗಿ ನೀವು ಕೊಡ್ಬೇಕು ಅಂತ ಹೇಳ್ತೀರಿ. ಬಟ್ ಇವಾಗ ನಾವು ಕೊಡ್ತಿರುವಂತದ್ದು ಬಿಡಿ ಬಿಡಿಯಾಗಿದೆ. ಅಂದ್ರೆ ಅಷ್ಟೇ ಹಾಳೆಗಳನ್ನ ಕೊಡ್ತಾ ಇದೀವಿ.
ಬಟ್ ಇದು ಕೂಡ ಅಭ್ಯಾಸ ಪುಸ್ತಕದ ರೀತಿಲಿ ತಾವು ಬಳಸ್ಕೋಬಹುದು. ಒಂದ್ ಅಭ್ಯಾಸ ಪುಸ್ತಕ ನಾವು ಹಂಗ್ ಕೊಟ್ಬಿಟ್ರೆ ಬರ್ಸಿಟ್ಬಿಡ್ತಾರೆ ವಿನಃ ಅದು ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಅರ್ಥೈಸಿಕೊಂಡು ಅವರೇ ಚಟುವಟಿಕೆಗಳನ್ನ ಮಾಡಿ ಅದನ್ನ ಬರೆಯುವಂತ ಒಂದು ಏನು ಪ್ರಕ್ರಿಯೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಯ ಆಗುತ್ತೆ ಅಂತ ನನ್ಗನ್ಸಿದ್ದು. ಸೊ ಹಾಗಾಗಿ ಈಗ ಅಭ್ಯಾಸ ಪುಸ್ತಕನೂ ಸಾಕು. ಮತ್ತೆ ಟೀಚೋಪಿಯಾ ಆಪ್ ನಲ್ಲಿ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತೆ. ಅದು ಒಂದೊಂದನ್ನ ಜೆರಾಕ್ಸ್ ಮಾಡ್ಕೊಂಡು ಗುಂಪುಗಳಲ್ಲಿ ಮಕ್ಕಳಿಗೆ ಕೂರಿಸಿ ಇದನ್ನ ಕೊಟ್ರೆ ಅನುಕೂಲ ಆಗುತ್ತೆ. ಮತ್ತೆ ಸಿಲೆಬಸ್ ಮುಗಿಸ್ಬೇಕು ಹೌದು, ಬಟ್ ಕೆಲವಷ್ಟು ಮಕ್ಕಳು ತುಂಬಾ ಇನ್ನು ಕಲಿಕೆಯಲ್ಲಿ ಹಿಂದೆ ಇರೋದ್ರಿಂದ ಅವರಿಗೆ ಸಿಲೆಬಸ್ ಮಾಡಿದ್ರು ಒಂದೇ ಬಿಟ್ರು ಒಂದೇ ಅನ್ನೋ ಲೆಕ್ಕದಲ್ಲಿ ಇರುವಾಗ ಇಂಥವು ಕೆಲವೊಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ಏನಿದೆ, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಭಾಷೆ ಎಲ್ಲ ಆಗಿರ್ಬೋದು, ಅವ್ರಿಗೆ ಒಂದಿಷ್ಟು ಸಮಯವನ್ನ ತೆಗೆದಿಟ್ಟು ಈ ಅಭ್ಯಾಸ ಹಾಳೆಗಳನ್ನ ಕೊಟ್ಟು ಮಾಡಿಸಿದ್ರೆ ಉತ್ತಮ ಅಂತ ಅನ್ಸುತ್ತೆ ಸರ್ ನನಗೆ, ಅಲ್ವಾ? ಅದೇ ಬಟ್ ಏನಾಗಿದೆ ಮುಂದಿನ ಅಂದ್ರೆ ಮೇಡಮ್, ದಿನಗಳಲ್ಲಿ ನೋಡೋಣ. ಅದು ನಾವೀಗ ಅದನ್ನ PDF ಮಾಡಿ ಕಳಿಸ್ಕೊಡ್ತಾ ಇದೀವಿ. ಈಗ ನೋಡಿ, ಮೊನ್ನೆ ಒಂದು 73 ಡೇಸ್ದು ಒಂದು ಕಲಿಕಾ ಹಾಳೆಗಳನ್ನ PDF ಮಾಡಿದ್ವಿ. ಬಟ್ ಒಂದೇನು ಅಂದ್ರೆ ಸರ್, ಈಗ ನಾವು ಕೊಟ್ಟಿದ್ದೆ ಅಂತಿಮ ಅಂತಲ್ಲ, ಅದಕ್ಕೆ ಪೂರಕವಾಗಿರುವಂತ ಬೇರೆ ಬೇರೆ ಸಾಹಿತ್ಯಗಳನ್ನ ಶಿಕ್ಷಕರು ಒಂದಷ್ಟು ಸಂಗ್ರಹಿಸ್ಕೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಹೇಳಿದ್ರಲ್ಲ, ಕತೆ ಸಂಬಂಧಪಟ್ಟಂತೆ ಒಂದ್ ಚಿತ್ರಗಳನ್ನ ತೋರಿಸಿ ಅದನ್ನ ಕತೆ ಕೇಳಿ ಹಾಗೆಲ್ಲ ಹೇಳಿದ್ರಲ್ಲ, ಅಂತದ್ ಬೇರೆ ಬೇರೆ ಚಿತ್ರಗಳನ್ನ ಶಿಕ್ಷಕರಾದವರು ಕಲೆಕ್ಟ್ ಮಾಡ್ಬೇಕಾಗತ್ತೆ. ಒಂದು ಏನು ಅಂದ್ರೆ, ನಾವು ಕೊಡುವಂತಹ ರೆಡಿಮೇಡ್ ಆಗಿರುವಂತಹ ಈ ಕಲಿಕಾ ಹಾಳೆಗಳನ್ನ ಬಳಸೋದಷ್ಟೇ ಅಲ್ಲ, ಬೇರೆ ರೀತಿನಲ್ಲಿ ಕೆಲವೊಂದಿಷ್ಟು ಮಕ್ಕಳ ಒಂದು ಈ ಕಲಿಕಾ ಏನು ಏನಂತ ಹೇಳ್ತೀವಿ, ಏನು ಕಲಿಕಾ ಸಾಮರ್ಥ್ಯಗಳಿದಾವಲ್ಲ, LOS ಇದಾವಲ್ಲ, LOSಗೆ ಪೂರಕವಾದಂತಹ ಒಂದಷ್ಟು ಕಲಿಕೋಪಕರಣಗಳನ್ನ ಅವರು ಒಂದಷ್ಟು ಸಂಗ್ರಹಣೆ ಮಾಡ್ಕೊಂಡು ಅದನ್ನ ಬಳಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲದನ್ನೂ ಇಲ್ಲಿ ಕೊಡುವಂತದ್ದು ಅಂದ್ರೆ ಅದನ್ನ ಕೊಡೋವರ್ಗುನು ನಾವು ಮಾಡೋದಿಲ್ಲ ಅನ್ನುವಂಥದ್ದು ಆಗ್ಬಾರ್ದು, ಅಥವಾ ಇಲ್ಲ ಇಲ್ಲ ನಿಧಾನ ಮೇಡಮ್, ಆಗುತ್ತೆ ಅಂತ ಮಾಡ್ತಿದಾರೆ. ಅನ್ಬಾರ್ದು. ಅಲ್ಲಿ ಏನಾಗಿದೆ ಅಂದ್ರೆ ಮೇಡಮ್, ಈ ಹಿಂದುಳಿದ ಮಕ್ಕಳಲ್ಲಿ ಬಹುತೇಕ ಅಬ್ಸೆಂಟ್ಗಳು ಜಾಸ್ತಿ ಇರುತ್ತೆ. ಅವ್ರು ಮತ್ತೆ ಮನೆಯಲ್ಲೂ ಸಹ ಪೂರ್ ಇರ್ತಾರೆ, ಮೊಬೈಲ್ ಎಲ್ಲ ಆಗ್ಲಿ ಮತ್ತೊಂದಾಗ್ಲಿ ಬಳಸಲ್ಲ. ಈಗ ವರ್ಕ್ ಕಂಟಿನ್ಯೂ ಈಗ ಆಡಿಯಲ್ಲಿ ಕೊಟ್ಟಾಗ ಅದನ್ನ ಶಾಲೆಯಲ್ಲಿ ಬೇರೆ ಕಡೆ ಕಂಟಿನ್ಯೂಟಿ ಇರಲ್ಲ. ಒಂದು ಮಾಡ್ತಿದಾರೆ ಟೀಚರ್ಸ್ ಎಷ್ಟ್ ಸಾಧ್ಯನೋ ಅಷ್ಟ್ ಮಾಡ್ತಿದಾರೆ. ಇನ್ನೂ ಪರಿಣಾಮಕಾರಿ ಆಗ್ಬೇಕು ಅಂದ್ರೆ ಏನಾದ್ರೂ ಅವಕಾಶ ಆಗತ್ತೆ ಅಂತ ಮುಂದಿನ ದಿನಗಳಲ್ಲಿ. ಆ ರೀತಿ ಇದ್ದಾಗ ಟೀಚರ್ಸ್ಗೂ ಹೆಲ್ಪ್ ಆಗತ್ತೆ. ಬೇರೆ ಜೊತೆಗೆ ಬೇರೆ ಸಬ್ಜೆಕ್ಟ್ ಅನ್ನು ಮಾಡ್ಕೊಂಡು ಸಿಲೆಬಸ್ ಕವರ್ ಮಾಡ್ಕೊಂಡು ಇದ್ರ ಬಗ್ಗೆನೂ ಗಮನ ಕೊಡಕ್ಕೆ ಸಾಧ್ಯ ಆಗತ್ತೆ ಮೇಡಮ್. ಆಗ್ಬೋದು ಸರ್. ಬಹುಶಃ ಈ ವರ್ಷಕ್ಕೆ ನೋಡೋಣ ಸರ್, ಈ ವರ್ಷಕ್ಕೆ ಇದಿಷ್ಟೇ ಮಾತ್ರ ನಮ್ಗೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಅದೇ ಕಲಿಕಾ ಹಾಳೆಗಳನ್ನ ಅವರ ಕಲಿಕೆಗೆ ಅನುಗುಣವಾಗಿ ಬಳಸ್ಕೊಂಡು ಮಾಡುವಂತದ್ದು ಮುಂದಿನ ದಿನಗಳಲ್ಲಿ ನೋಡೋಣ. ಹಾಗಂತ ಅದನ್ನ ಬಿಡುವಂತದ್ದು ಬೇಡ. ಸಾಧ್ಯವಾದಷ್ಟು ಇಲ್ಲ ಮಾಡ್ತಿದಾರೆ ಮೇಡಮ್. ಅದೇ ಒಂದೊಂದು ಎಕ್ಸೈಸ್ ಅನ್ನ ಇಟ್ಕೊಂಡು ಇದ್ದಂತ ಸಾಹಿತ್ಯವನ್ನ ಮತ್ತೆ ಇದ್ದಂತ ಸಾಮಗ್ರಿಗಳನ್ನ ಬಳಸ್ಕೊಂಡು ಒಂದಷ್ಟು ಮುನ್ನಡೆಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಸಲಹೆಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಹೊಸನಗರದಿಂದ ಮೇಡಮ್, ನಮ್ದು ಹುಂಚಾ ಹೋಬಳಿ ಬರುತ್ತೆ. ನಮಸ್ತೆ ಸರ್. ಸರ್ ಹೇಳಿ ಸರ್. ಸಮಸ್ಯೆ ಏನಪ್ಪಾ ಅಂದ್ರೆ ಎಲ್ಲ ಚೆನ್ನಾಗಿ ನಡೀತಿದೆ ಮೇಡಮ್ ಎಲ್ಲ ಸ್ಕೂಲ್ಗಳಲ್ಲೂ. ಅಭ್ಯಾಸ ಹಾಳುಗಳು ಹೆವಿ ಐತೆ ಮೇಡಮ್. ಅಂದ್ರೆ ಈಗ ಒಂದು ಕಲಿಕಾ ಫಲಕ ಅಂತ 1, 2, 3ಕ್ಕೆ 10 ವರ್ಕ್ಶೀಟ್ ಇದೆ. ಮೊನ್ನೆ ಸುಚೇಂದ್ರ ಸರ್ಗೂ ಆ ತಕ್ಷಣ ಫೋನ್ ಮಾಡಿದೆ. ಅದೇ ನಾವು ಅದಕ್ಕೆ ಏನ್ ಆಪ್ಷನ್ಸ್ ಇದೆಯಾ, ಅದೇ 3, 4 ಆತರ ಬಳಸ್ಕೊಳಕ್ ಅವಕಾಶ ಇದೆಯಾ ಇಲ್ಲ, ಅದೊಂಚೂರು ಈಗ ಟೀಚರ್ಸ್ ಅಲ್ಲಿ ಗೊಂದಲಿರುತ್ತಲ್ಲ. ಬಟ್ ನಿಮ್ಮಿಂದ ಮಾಹಿತಿ ತಗೊಂಡು ಹೇಳೋಣ ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಈಗ ನಾವು ಕಲಿಕಾ ಹಾಳೆ ಕೊಟ್ಟಿದೀವಲ್ಲ ಸರ್, ನಾವು ಒಟ್ಟಾರೆಯಾಗಿ ನಿಮ್ಮ ತರಗತಿನಲ್ಲಿ ಯಾವೆಲ್ಲ ಹಂತದ ಮಕ್ಕಳಿದಾವೆ ಅಂತ ನಿಮಗ್ ಗೊತ್ತಿರುತ್ತೆ. ಆ ಮಕ್ಕಳಿಗೆ ಯಾವ ಕಲಿಕಾ ಹಾಳೆಗಳ ಅಗತ್ಯತೆ ಇದೆ ಅನ್ನೋದನ್ನ ನಿರ್ಧರಿಸ್ಕೊಂಡು ಅವುಗಳನ್ನ ನೀವು ಮಾಡ್ಕೊಂಡೆ ಜೆರಾಕ್ಸ್ ಮಾಡ್ಕೊಂಡ್ರೆ ಆಯ್ತು ಸರ್. ಎಲ್ಲದನ್ನೂ ನಾವು ಕೊಡ್ಬೇಕು ಅಂತಿಲ್ಲ ಸರ್. ಪ್ರಸನ್ನ ಸರ್ ಹೇಳಿದ್ರಲ್ಲ, ನಮಗೇನೋ ಈಗ 6 ಥೀಮ್ ಇಟ್ಕೊಂಡು ಈಗ ಸಂಖ್ಯಾಜ್ಞಾನದಲ್ಲಿ ಹೇಳಿದ್ವು, ಅದು 6 ಮಾಡ್ಬೇಕು ಅಂತಿಲ್ಲ. ಆ 6ರಲ್ಲಿ ಯಾವ ಮಕ್ಕಳು ಕೆಲವರು ಗುಣಾಕಾರ ಬರಲ್ಲ ಅಂತಂದ್ರೆ ಆ ಗುಣಾಕಾರಕ್ಕೆ ಸಂಬಂಧಪಟ್ಟಂತ ಥೀಮ್ಗಳಿರುವಂತಹ ಥೀಮ್ಗಳ ಒಂದು ಚಟುವಟಿಕೆಗಳನ್ನ ಕೊಡ್ಬೋದು. ಅದು ಗುಣಾಕಾರದಲ್ಲಿ ಕೆಲವೊಂದು 1, 2, 3 ಹಂತಗಳಿದೆ ಅಂತ ಇವತ್ತು ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ರಿಸೋರ್ಸ್ ಪರ್ಸನ್. ಅದರಲ್ಲಿ ನಿಮ್ಮ ಮಗು ಯಾವ ಹಂತದಲ್ಲಿದೆ, ಗುಣಾಕಾರ ಫಸ್ಟ್ ಲೆವೆಲ್ ಬರಲ್ವಾ, ಸೆಕೆಂಡ್ ಲೆವೆಲ್ ಬರಲ್ವಾ, ಅಥವಾ ಥರ್ಡ್ ಲೆವೆಲ್ ಬರಲ್ವಾ, ಯಾವ ಹಂತದಲ್ಲಿದೆ ನೋಡ್ಕೊಂಡು ಆ ಲೆವೆಲ್ಲಿನ ಕಲಿಕಾ ಹಾಳೆಗಳನ್ನ ತಾವು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಅವನ್ನ ಪ್ರಿಂಟ್ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ರೆ ಸಾಕು. ಎಲ್ಲದನ್ನೂ ಕೊಡ್ಬೇಕು ಅಂತಿಲ್ಲ, ಅದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು. ಮಕ್ಕಳ ಕಲಿಕೆ ಎಲ್ಲಿ ನಿಂತಿದೆ, ಎಲ್ಲಿ ನಾವು ಮುಂದುವರಿಸಬೇಕು, ಎಲ್ಲಿಗೆ ಅವ್ರು ಸಪೋರ್ಟ್ ಮಾಡ್ಬೇಕು, ಅದನ್ನ ಆಧರಿಸಿ ಕಲಿಕಾ ಹಾಳೆಗಳನ್ನ ತಾವು ಬಳಸ್ಕೊಳ್ಳಿ ಸರ್. ಎಲ್ಲದನ್ನು ಮಾಡ್ಬೇಕು, ಜೆರಾಕ್ಸ್ ಮಾಡ್ಬೇಕು ಅಂತಿಲ್ಲ. ಸರ್ ಹೇಳ್ದಂಗೆ 1 ಸೆಟ್ ಬೇಕಿದ್ರೆ ಇಟ್ಕೊಳ್ಳಿ, ಅದನ್ನ
ನಾವು ಕನ್ಸಲ್ಟೇಷನ್ ಮಾಡಿನೇ ಕೊಟ್ಟಿರುವಂತದ್ದಿದೆ ಒಂದು. ಇಲ್ಲದೆ ಹೋದ್ರೆ ಟೀಚೋಪಿಯಾ ಆಪ್ ಅಲ್ಲಿ ನಿಮಗೆ ಅದು ಯಾವ್ದು ನಿಮಗೆ ಬೇಕನ್ಸುತ್ತೋ, ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಷ್ಟೇನೆ. ನಮಸ್ಕಾರ ಮೇಡಮ್, ಇನ್ನೊಂದು ಪ್ರಶ್ನೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಎಲ್ಲಾ ಹಾ ಸರ್. ಶಿಕ್ಷಕರಿಗೂ ನಾವು ಶಾಲಾ ಸಮಯದಲ್ಲೇ ಶನಿವಾರ ವೆಬಿನಾರ್ ಮಾಡ್ಬಿಟ್ರೆ, ಅಂದ್ರೆ ಅವ್ರೇನು ಆನ್ಲೈನ್ ತರಬೇತಿ ಮಾಡ್ತಾರೆ, ಅದು ತುಂಬಾ ಉಪಯುಕ್ತ ಆಗುತ್ತೆ. ಶಾಲಾ ಅವಧಿ ನಂತರ ಅವ್ರ ಭಾಗವಹಿಸೋದು ಕಡಿಮೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಮೊದಲನೇ ಸಾರಿ ಹೇಳಿದಾಗೆ ಅವ್ರ ಬಹುಶಃ ಶನಿವಾರ 11:30ಗೆ ಶಾಲೆ ಮುಕ್ತಾಯ ಆಗುತ್ತೆ ಅಂತಂದ್ರೆ ನೀವು 11ರಿಂದ 12 ಮಾಡ್ಕೋಬಹುದಾ ಅಂತ ನೋಡ್ಬೋದು ಅಂತ ನಾವು ಹೇಳಿದ್ವಿ. ಅಂದ್ರೆ ಇದಕ್ಕೆ ಯಾವುದೇ ಸರ್ಕ್ಯುಲರ್ ಜ್ಞಾಪನಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಶಾಲಾ ಅವಧಿಲಿ ಬನ್ನಿ ಅಂತ ಹೇಳಿ. ಶಾಲೆಯ ಕಡೆಯ ಅವಧಿನಲ್ಲಿ ಇನ್ನೊಂದು ಅರ್ಧ ಗಂಟೆ ಇದ್ದಾಗ ಎಲ್ಲರೂ ಜಾಯಿನ್ ಆಗ್ತಿದ್ದಾರೆ ಅಂತಂದ್ರೆ ಆಗ್ಲೇ ಕೂತ್ಬಿಟ್ಟು ಇನ್ನೊಂದು ಗಂಟೆ ಅಲ್ಲೇ ಮುಗಿಸ್ಕೊಂಡು ಹೋಗೋದಾದ್ರೆ ಅದು ತುಂಬಾ ಉಪಯುಕ್ತ ಆಗುತ್ತೆ ಅಂತ ಅನ್ಸುತ್ತೆ. ಸುವರ್ಣ ಮೇಡಮ್, ಇದನ್ನ ಮತ್ತೊಮ್ಮೆ ಪ್ರಿನ್ಸಿಪಾಲ್ ಗಮನಕ್ಕೆ ತಗೊಂಡ್ಬನ್ನಿ. ಆ ರೀತಿ ಏನಾದ್ರು ನಾವು ಇನ್ನೊಂದು ಮೀಟಿಂಗ್ ಮಾಡಿ BRC, BRP ಅಥವಾ CRP ಗಳಿಗೆ ಹೇಳೋದಾದ್ರೆ ಕಡೆ ಅವಧಿಯ ಅರ್ಧ ಗಂಟೆಯಿಂದ ಶುರು ಮಾಡ್ಕೊಳ್ಳಿ. ಅವಾಗ ಶಾಲಾ ಅವಧಿಲಿ ಒಂದ್ 20 ನಿಮಿಷ ಬಳಸ್ಕೊಂಡಂಗ ಆಗುತ್ತೆ. ಮಿಕ್ಕ 1 ಗಂಟೆನ ವೈಯಕ್ತಿಕವಾಗಿ ಬಳಸ್ಕೊಳ್ಳೋಣ ಅಂತಂದ್ರೆ ಬಹುತೇಕ ಶಿಕ್ಷಕರಲ್ಲೇ ಮುಗಿಸ್ಬಿಟ್ಟು ಬರ್ಬೋದು. ಕೆಲವರು ಇಲ್ಲ ನಾವು ಮನೆಗ್ ಬಂದ್ಮೇಲೆ ತಗೋತೀವಿ ಅಂತ ಆ ಹೋಬಳಿದಲ್ಲಿ ನಿರ್ಧಾರ ಮಾಡಿದ್ರೆ ನೀವು ಅಲ್ಲೇ ತಗೊಳ್ಳಿ. ಯಾಕಂದ್ರೆ ಇದು ನಾವು ಶಿಕ್ಷಕರ ಭಾಗವಹಿಸಿಕೆನ ಶಿಕ್ಷಕರಿಗೋಸ್ಕರ ಅವರ ಅಭಿಪ್ರಾಯಕ್ಕೆ ಬಿಟ್ಟಿರೋದ್ರಿಂದ ಸುಗಮಕಾರು ಶಿಕ್ಷಕರದ್ದು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ಅಭಿಪ್ರಾಯ ಹಂಚ್ಕೊಳ್ಳಿ. ಎಷ್ಟ್ ಜನ 11:30 ಅಥವಾ 11 ಗಂಟೆಯಿಂದ 12 ಗಂಟೆಗೆ ಬರ್ತೀರಪ್ಪ, ಅಥವಾ 1ರಿಂದ 2, ನಿಮ್ಗೆ ಎಷ್ಟ್ ಜನ ಪೋಲಿಂಗ್ ಕ್ವಶನ್ ಹಾಕ್ಬಿಡಿ. ಎಷ್ಟ್ ಜನ ವೋಟ್ ಹಾಕ್ತಾರೋ ಜಾಸ್ತಿ ಜನ ವೋಟ್ ಹಾಕಿದ್ರೆ ಆ ಸಮಯನ ನಿರ್ಧಾರ ಮಾಡ್ಕೋಬಹುದು. ಹಾಗಾಗಿ ಕಡ್ಡಾಯ ಮಾಡ್ಲಿಕ್ಕೆ ಆಗಲ್ಲ ಎಲ್ಲಾರ್ಗು ಅನ್ನೋದು ನಮ್ಮ ಅಭಿಪ್ರಾಯ. ಹೌದು ಸರ್, ಸರಿ ಇದೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ನಾನು ಶಿವಮೊಗ್ಗ ಉರ್ದು ಬ್ಲಾಕ್ ಇಂದ. ಹೇಳಿ. ಟೀಚೋಪಿಯಾ ಆಪ್ ಅಲ್ಲಿ ಮ್ಯಾಥ್ಸ್ ರಿಲೇಟೆಡ್ ಉರ್ದು ಮೀಡಿಯಂದು ವರ್ಕ್ಶೀಟ್ಸ್ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಶಾಲೆಗಳಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರು. ನಾವು ಮೊನ್ನೆ ಗೂಗಲ್ ಮೀಟ್ ಮಾಡಿದ್ಮೇಲೆನು ಇನ್ನು ಹೊಸದಾಗಿ ಅವರಿಗೆ ಪರಿಚಯ ಆಗಿದೆ. ವರ್ಕ್ಶೀಟ್ಸ್ ಇದಾವೆ, ಈ ತರ ಮಾಡಿಸ್ಬೋದು ಹಾಗೆ ಅಂತ. ಸೊ ವರ್ಕ್ಶೀಟ್ಸ್ ಅಭಿಪ್ರಾಯ ತುಂಬಾನೇ ಚೆನ್ನಾಗಿ ಬಂದಿದೆ. ಆದ್ರೆ ಅದೇ ತರ ಲ್ಯಾಂಗ್ವೇಜ್ಗೆ ಮೇಡಮ್ ಉರ್ದು ಸಬ್ಜೆಕ್ಟಿಗೆ ವರ್ಕ್ಶೀಟ್ ಯಾವಾಗ ಅವೈಲೇಬಲ್ ಇರುತ್ತೆ ಅಂತ ಗೊತ್ತಾಗ್ಬೇಕಿತ್ತು ಮೇಡಮ್. ತುಂಬಾ ಟೀಚರ್ಸ್ ಕೇಳ್ತಾ ಇದ್ರು. ಸಪೂರ ಮೇಡಮ್ ಅಲ್ಲ, ಮಾತಾಡ್ತಿರೋದು ಯಾರು? ಶಾಜಿಯಾ ಮೇಡಮ್, ಶಾಜಿಯಾ, ಟೀಚರ್ ಮೆಂಟರ್. ಓಕೆ, ಮೆಂಟರ್. ಓಕೆ, ನೋಡೋಣ ಮೇಡಮ್, ನಿಮ್ಮ ಮಾಹಿತಿ ನಾವು ನೋಟ್ ಡೌನ್ ಮಾಡ್ಕೊಂಡಿದೀವಿ. ನಿಮ್ಮನ್ನೇ ಒಂದ್ಸರಿ ಕಾಲ್ ಮಾಡಿ ನಾವು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಯಾಕಂದ್ರೆ ಇದನ್ನ ಬದಲಾವಣೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಮೇ ಬಿ ಈಗ ನಿಮ್ಮ ಶಿಕ್ಷಕರ ಸಹಕಾರದಿಂದಲೇ ನಾವ್ ಇದನ್ನ ಮಾಡ್ಬೇಕಾಗತ್ತೆ. ಬಟ್ ಪ್ರೆಸೆಂಟ್ ಈಗ ಶಾಲಾ ಅವಧಿಯಲ್ಲಿ ಶಿಕ್ಷಕರನ್ನ ಕರೆಯಕ್ ಆಗದೆ ಇರುವಂತದ್ದು ಒಂದು ನಮಗೆ ಒಂದು ಸ್ವಲ್ಪ ಏನೋ ಅಬ್ಸ್ಟ್ರಾಕ್ಟ್ ಅನಿಸ್ತಾ ಇದೆ. ನೋಡೋಣ ನಿಮ್ಮಗಳ ಸಹಕಾರದೊಂದಿಗೆ ಇದನ್ನ ಯಾವಾಗ ಮಾಡೋದು ಅಂತ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಶಿವಮೊಗ್ಗ ತಾಲೂಕು GHPS ಕಡೆಕಲ್ಲಿಯಿಂದ ಅಂದ್ರೆ ಕುಸುಮ ಆರೈನ್ ಅಂತ. ಯಾವ್ದು ತಾಲೂಕು? ಶಿವಮೊಗ್ಗ ಮೇಡಮ್. ಓಕೆ, ಹೇಳಿ. ಮೇಡಮ್, ಏನಿಲ್ಲ, ನಾವು ಈಗಾಗ್ಲೇ ನಾವು ಅಭ್ಯಾಸ ಹಾಳೆಗಳಿಗೆ ನೋಟ್ಬುಕ್ ಕಿಟ್ಸೇ ಮಾಡ್ತಾ ಇದೀವಿ ಮೊದ್ಲಿಂದನು. ಅಂದ್ರೆ ಈ ಚಿತ್ರಗಳ ಮೂಲಕ ಮಾಡಿಸುವಂತದ್ ಬಂದಾಗ ನಾವು ಕಂಡ್ಕೊಂಡಿದ್ದಂದ್ರೆ ಈಗ ಕಾರು ಆ ತರದ್ದೆಲ್ಲ ಚಿತ್ರಗಳಿದೆಯಲ್ಲ, ಅಂತ ಸಮಯದಲ್ಲಿ ಈಸಿಯಾಗಿ ಬಿಡಿಸುವಂತದ್ದು ಗೋಲಿ ಆಗಿರ್ಬೋದು, ಬೇಗ ಎಲೆ ಆಗಿರ್ಬೋದು, ಈ ತರದ್ ಬೇರೆ ಬೇರೆ ಸುಲಭವಾಗಿ ಬಿಡಿಸುವಂತದನ್ನ ಬಿಡಿಸಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡಿದೀವಿ. ತುಂಬಾ ಅಭ್ಯಾಸ ಶಾಲೆಗಳಲ್ಲಿ ಆತರ ಬದಲಾವಣೆಗಳನ್ನ ಮಾಡ್ಕೊಂಡು ಮಾಡ್ತಿದೀವಿ. ಅದು ಈಸಿ ಆಗತ್ತೆ. ಮತ್ತೆ ನಾನ್ ಚಟುವಟಿಕೆ ಬಗ್ಗೆ ಹೇಳೋದಾದ್ರೆ ತುಂಬಾ ಚಟುವಟಿಕೆಗಳನ್ನ ಮಾಡ್ಬೋದು. ಒಂದು ಕಲಿಕಾ ಫಲಕ್ಕೆ 10-20 ತನಕ ಎಷ್ಟು ಬೇಕಾದ ಚಟುವಟಿಕೆಗಳನ್ನ ನಾವು ರೂಪಿಸ್ಕೊಳ್ಬಹುದು. ಆದ್ರೆ ಈ ಮಕ್ಕಳಿಗೆ ಮೊದ್ಲು ಈ ಗುಣಾಕಾರದಲ್ಲಿ ಮಾತ್ರ ಕೊಡು ಕಲಿಯೋದ್ರಲ್ಲಿ ಮಾಡ್ತಾರೆ. ಗುಣಾಕಾರದಲ್ಲಿ ಯಾವ್ದು ನಾವು ಗುಣಿಸ್ತಿದೀವಿ ಅನ್ನೋದನ್ನ ಒಂದೇ ಒಂದು ಸಂಖ್ಯೆ, ಉದಾಹರಣೆಗೆ 2 ಅಂದ್ರೆ 0ಯಿಂದ 1ರಿಂದ 2ರಿಂದ 3ರಿಂದ ಯಾವ ಹಂತದಲ್ಲಿ ಇದಾರೆ ಅವರು ಅಂತ ನೋಡಿ 9ರವರೆಗೆ ಇದ್ರೆ ಅಥವಾ 99 ಅಥವಾ 999 ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಇಡೀ ಲೆಕ್ಕಗಳನ್ನ ಕೊಟ್ಬಿಟ್ರೆ ನಿಜವಾಗ್ಲೂ ಅವರಿಗೆ ಗುಣಾಕಾರ ತುಂಬಾ ಚೆನ್ನಾಗಿ ಬರುತ್ತೆ. ಅದು ನಾನ್ ಮಾಡ್ಕೊಂಡಿರೋ ಒಂದು ಚಟುವಟಿಕೆನೆ ಅದು. ಮತ್ತೆ ಇನ್ನೊಂದೇನಂದ್ರೆ
ಪ್ರಾರಂಭದಲ್ಲಿ ಈಗ ನಾವು ಕಲ್ಲೋ ಗೋಲಿನೋ ಕಡ್ಡಿನೋ ಏನೋ ಕೊಡ್ತೀವಿ ಅನ್ಕೊಳ್ಳಿ, ಅದನ್ನ ಒಂದನ್ನೇ ಕೊಟ್ಟು ಸುಮಾರು ಸಲ ಅದ್ರಲ್ಲೇ ಮಾಡಿಸ್ಬೇಕು. ಅವಾಗ ಮಾತ್ರ ಆ ಮಗುಗೆ ಬಂದ ಮೇಲೆ ನೀವು ಬೇರೆ 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 ವಸ್ತುಗಳನ್ನ ಕೊಟ್ಟಾಗ ಅದು ಅದ್ರಲ್ಲಿ ಮಾಡುತ್ತೆ. ನಾವೇನ್ ಮಾಡ್ತೀವಿ, ಈಗ ಕಲ್ ಕೊಡ್ತೀವಿ ಮತ್ತೆ ಕಡ್ಡಿ ಕೊಡ್ತೀವಿ ಮತ್ತೆ ಏನೋ ಕೊಡ್ತೀವಿ ಅಂದಾಗ ಅದು ದ್ವಂದ್ವಕ್ಕೆ ಬೀಳತ್ತೆ. ಹಾಗಾಗಿ ನಾನು ಆ ರೀತಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮೇಡಮ್. ಖಂಡಿತ ಮೇಡಮ್, ನಿಮ್ಮ ಒಂದು ಸಲಹೆ ತುಂಬಾ ಚೆನ್ನಾಗಿದೆ, ಫೀಡ್ಬ್ಯಾಕ್ ಕೊಟ್ಟಿರುವಂತದ್ದು. ಹೌದು, ನೀವು ಹೇಳಿದ್ ಕರೆಕ್ಟ್ ಇದೆ. ಬಟ್ ನಾವೇನು ಚಿತ್ರಗಳನ್ನ ಕೊಟ್ಟಿರ್ತೀವಿ ಅಥವಾ ಉದಾಹರಣೆ ಕೊಟ್ಟಿರ್ತೀವಿ ಆಕ್ಟಿವಿಟೀಸ್ ಗಳನ್ನ ಅದನ್ನೇ ಮಾಡ್ಬೇಕು ಅಂತಿಲ್ಲ. ನಿಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಗೆ ನಿಮ್ ಮಕ್ಕಳಿಗೆ ನೀವು ಹಿಂದೆ ಯಾವ್ದು ಬಳಸಿದೀರಾ, ಈಗ 1ರಿಂದ 5ನೇ ತರಗತಿ ಮಗುಗ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 1ರಿಂದ 4ನೇ ತರಗತಿ ನೀವು ಅದೇನೇನೋ ವಸ್ತುಗಳನ್ನ ಬಳಸ್ಕೊಂಡು ಅವ್ರಿಗೆ ಹೇಳಿರ್ತೀರಾ, ಅದನ್ನೇ ಬಳಸ್ಕೋಬಹುದು. ನಿಮಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೋ, ಮಕ್ಕಳಿಗೆ ಯಾವ್ದು ಅರ್ಥ ಆಗುತ್ತೋ ಅದನ್ನ ಬಳಸ್ಲಿಕ್ಕೆ ನಿಮ್ಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ನಮ್ಗೆ ಏನು ಒಂದ್ ಎಕ್ಸಾಂಪಲ್ ಕೊಟ್ಟಿರ್ತೀವಿ ಅಷ್ಟೇ, ಅದೇ ತರ ನೀವು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಉತ್ತಮವಾಗಿ. ಮೇಡಮ್ ಇಲ್ಲ, ಆ ಎಕ್ಸಾಂಪಲ್ ಅನ್ನ ತಕೊಂಡು ಬೇರೆ ಮಾಡ್ತೀವಿ. ಖಂಡಿತ ಮೇಡಮ್, ಈಗ ನಾವ್ ಹೇಳೋದೇ ಅಲ್ಟಿಮೇಟ್ ಅಲ್ಲ, ಇದನ್ನೇ ಮಾಡ್ಬೇಕು ಅಂತಿಲ್ಲ. ಇದು ಒಂದು ನಿಮಗೆ ಎಕ್ಸಾಂಪಲ್ ಅಷ್ಟೇ, ಮಾದರಿ ಇದೆ ಮಾತ್ರ. ಹಾಗಾಗಿ ಅದೇನೆ ನಿಮ್ಮ ಅಭ್ಯಾಸ ಹಾಳೆಗಳನ್ನಾಗ್ಲಿ ನೀವೇನೆ ರೂಪಿಸ್ಕೊಳ್ಬಹುದು, ನೀವೇನೆ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲ ಮೇಡಮ್, ಮಾದರಿ ಬಗ್ಗೆ ಇಲ್ಲ, 1ರಿಂದ ಪರ್ಫೆಕ್ಟ್ ಮಾಡಿ ತುಂಬಾ ಚಟುವಟಿಕೆಗಳನ್ನ ಕೊಟ್ಟಾಗ ತುಂಬಾ ಎಫೆಕ್ಟಿವ್ ಆಗತ್ತೆ ಆಗ ಅಂತ ನನ್ನ. ಖಂಡಿತ ಮೇಡಮ್, ಖಂಡಿತ ಮಾಡ್ಬೋದು ಮೇಡಮ್, ಮಾಡ್ಬೋದು. ಧನ್ಯವಾದ ಮೇಡಮ್ ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ. ಕಡೆಕಲ್ ಅವರು ಮೇಡಮ್, ಯಾವ ಶಾಲೆ ಅಂದ್ರಿ ನೀವು? ಕಡೈಕಲ್, GHPS ಕಡೈಕಲ್. GHPS ಕಡೈಕಲ್, ಹೆಸರು ಎಂತ ಹೇಳಿದ್ರಿ? ಕುಸುಮ ಅವರು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ ಮತ್ತೇನಾದ್ರೂ ತಮ್ಮ ಶಾಲೆಗಳಲ್ಲಿ ಏನಾದ್ರೂ ಉತ್ತಮವಾದಂತಹ ಒಂದು ಈ ತರ ಆಕ್ಟಿವಿಟೀಸ್ ಮಾಡಿ ಯಶಸ್ಸು ಆಗಿದ್ದೀರಿ ಅಂತ ಹೇಳಿದ್ರೆ ಅದೊಂದಷ್ಟು ನೀವು ಮಾಹಿತಿಯನ್ನು ಹಂಚ್ಕೊಳ್ಳಿ. ಇದನ್ನ ನೀವು ಬೇರೆದವ್ರಿಗೆ ಬೇರೆ ಮೆಂಟರ್ಸ್ಗಳು ನಾಳೆ ಶಾಲೆ ಶಿಕ್ಷಕರಿಗೆ ಹಂಚ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ.